ಶಿವತತ್ವ ಚಿಂತನ ಗೋಷ್ಠಿಯ ಒಂದು ಸುಮುಹೂರ್ತದಲ್ಲಿ ನಿಲ್ಲೋದಕ್ಕೆ ನಿಂತು ನಿಮ್ಮ ಜೊತೆ ಒಂದಷ್ಟು ಅನುಭವದ ಮಾತುಗಳನ್ನು ಆಡೋದಕ್ಕೆ ನನ್ನ ಉಸಿರೆಯಾದಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಭಕ್ತಿಪೂರ್ವಕವಾಗಿ ಮನದಾಳದಲ್ಲಿ ನೆನೆಯುತ್ತಾರೆ. ಇಂದಿನ ಶಿವತತ್ವ ಚಿಂತನ ಗೋಷ್ಠಿಯ ಪರಮ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರಾದ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳವರ ಚರಣಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳು. ಅದೇ ರೀತಿ ಇಂದಿನ ತಿಂಗಳ ಬೆಳಕಿನ ನುಡಿಗಳನ್ನು ಆಡಲಿರುವಂಥ ಕಿರಿಯ ಶ್ರೀಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಚರಣಕಮಲಗಳಲ್ಲಿ ಪಡಮಟ್ಟು ಎಲ್ಲ ಹರಗುರು ಚರಣಮೂರ್ತಿಗಳೇ ಮತ್ತು ಎಲ್ಲ ಶರಣ ಬಂಧುಗಳೇ, ನನ್ನ ಗುರುವರಿಯರಾದ ಕೊರಂಬ ಅವರು ಕೇವಲ ಸಾಹಿತ್ಯವನ್ನು ಕುರಿತು ಮಾತಾಡಬೇಕು ಅಂತ ಹೇಳಿ ಒಂದು ತಿಂಗಳಿಂದನೇ ಅಪ್ಪಣೆ ಕೊಡಿಸಲು ಪರಮ ಪೂಜ್ಯ ಶ್ರೀಗಳು ಹೇಳಿದ್ದಾರೆ, ನೀವು ಬಂದು ಮಾತಾಡಬೇಕು ಅಂತೇಳಿ. ಇದು ಒಂದು ಬಹಳ ಮುಖ್ಯವಾದಂಥ ಒಂದು ಸಂದರ್ಭ ಕೂಡ. ಇಷ್ಟೊಂದು ಜನ ಇಲ್ಲಿ ನೀವೆಲ್ಲ ನೆರೆದಿದ್ದೀರಿ. ಪ್ರತಿ ಹುಣ್ಣಿಮೆ ದಿನ ಈ ರೀತಿ ಒಂದು ಶಿವತತ್ವ ಗೋಷ್ಠಿ ನಡೀತಿರೋದು ಒಂದು ವಿಶಿಷ್ಟವಾದ ಸಂದರ್ಭ ಅಂತೇಳಿ. ನಾನಿಲ್ಲಿ ಓದೋ ಕಾಲದಲ್ಲಿ ಈ ಬಗೆಯ ಗೋಷ್ಠಿಗಳು ಇರಲಿಲ್ಲ. ನೀವೆಲ್ಲ ಪುಣ್ಯ ಮಾಡಿದಿರಿ. ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ಥರದ ಒಂದು ಗೋಷ್ಠಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೇವಲ ಸಾಹಿತ್ಯ ಅಂದಾಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳು ಮಾತಾಡ್ತಾ ಹೇಳಿದ್ರು, ಈ ಕೇವಲ ಅಂದ್ರೆ ಏನು, ಕೈವಲ್ಯ ಅಂದ್ರೆ ಏನು ಅಂತ. ಕೈವಲ್ಯ ಅಂತ ಅನ್ನೋದಕ್ಕೆ ಶರಣ ಪರಂಪರೆಯಲ್ಲಿ ಮತ್ತು ಅನುಭಾವಿ ಪರಂಪರೆಯಲ್ಲಿ ಬಿಡುಗಡೆ ಅಂತ ಅದರ ಮೂಲ ಅರ್ಥ. ಈ ಬಂಧನದಿಂದ, ಈ ಭಗವಂತನದಿಂದ ಬಿಡುಗಡೆ ಆಗೋದು. ಇನ್ನೊಂದು ಅದರ ಗೌಣಾರ್ಥ ಒಂದಿದೆ, ತನ್ನಲ್ಲಿಯೇ ಪ್ರತ್ಯಕ್ಷವಾಗೋದು, ತನ್ನಲ್ಲಿ ತನ್ನ ಅರಿವನ್ನೇ, ತನ್ನ ಅರಿವಿನೊಳಗಿನ ಅರಿವಿನಲ್ಲೇ ತಾನು ಬೆಳಕಾಗೋದು. ಅದನ್ನ ಸ್ವಾತ್ಮ ಪರಿಜ್ಞಾನ ಅಂತ ಹೇಳಿ ವೇದಾಂತದಲ್ಲಿ ಹೇಳ್ತಾರೆ. ತನ್ನ ತಾನೇ ಅರಿವು, ತನ್ನ ತಾನದಲ್ಲಿ ತನ್ನ ಅರಿವೇ ಗುರು ಅಂತ ಯಾವುದನ್ನ ವಚನದ ಮಾತಿದೆಯೋ, ತನ್ನ ತಾನು ತಿಳ್ಕೊಂಡಾಗ ಅಲ್ಲಿವರೆಗೂ ತಿಳಿದ ಯಾವುದು ಭ್ರಮೆ ಇರುತ್ತೋ, ಅಜ್ಞಾನ ಇರುತ್ತೋ, ಆ ಅಜ್ಞಾನವೆಲ್ಲ ನಿರ್ಮಾಲ್ಯವಾಗಲಾಗದಾಗ, ಅವೆಲ್ಲವೂ ಹೊರಗಡೆ ಹೋದಾಗ ಅವನಲ್ಲಿ ಕೈವಲ್ಯ ಭಾವ ಉತ್ಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಕೈವಲ್ಯ ಸಾಹಿತ್ಯವನ್ನ ಹೇಳುವಾಗ ಇದಕ್ಕೆ ಪ್ರಥಮ ಆದ್ಯ ಇರೋದು ನಿಜಗುಣರು. ಆ ನಿಜಗುಣ ಶಾಸ್ತ್ರ ಅಂತ ಹೇಳಿ ಅದನ್ನ ತುಂಬಾ ಉತ್ತರ ಕರ್ನಾಟಕದಾದ್ಯಂತ ಮತ್ತು ಹೆಚ್ಚು ಕಡಿಮೆ ಉತ್ತರ ಕರ್ನಾಟಕದ ಬಹುಭಾಗದಲ್ಲಿ ನಿಜಗುಣ ಶಾಸ್ತ್ರವನ್ನ, ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ಈ ನಿಜಗುಣ ಶಾಸ್ತ್ರವನ್ನ ತುಂಬಾ ಓದೋದಿದೆ. ಇದನ್ನು ಒಂದು ದೊಡ್ಡ ಪರಂಪರೆ ಇದೆ. ಈ ಪರಂಪರೆಯ ಅನೇಕ ಮಕ್ಕಳುಗಳನ್ನ ನಾನು ನೋಡಿದ್ದೇನೆ. ಪ್ರಥಮವಾಗಿ ನಿಜಗುಣರು, ಅದಾದ್ಮೇಲೆ ಅವರ ಸಮಕಾಲೀಕರಾದ ಮುಪ್ಪಿನ ಷಡಕ್ಷರಿಗಳು, ಆ ನಂತರ ಬಂದಂಥ ಮಹಾಲಿಂಗರಂಗ, ನಂತರ ಬಂದ ಚಿದಾನಂದ ಅವಧೂತರು, ಇನ್ನು ಅನೇಕರು ಈ ಬಗೆಯ ಈ ದಾರಿಯನ್ನು ಕ್ರಮಿಸ್ತಾರೆ. ಮುಖ್ಯವಾಗಿ ಇವರಿಗೆಲ್ಲ ಅಗ್ರಮಾನ್ಯವಾದದ್ದು ಏನು ಅಂದ್ರೆ, ಎಷ್ಟು ನಾನೀಗ ಚಿದಾನಂದ ಅವಧೂತರ ಜ್ಞಾನ ಸಿಂಧು ಎಡಿಟ್ ಮಾಡಿದ್ದೇನೆ, ಅದಕ್ಕೆ ಟಿಪ್ಪಣಿಗಳನ್ನು ಬರೆದಿದ್ದೇನೆ. ಅದು ತತ್ಪೂರ್ವದಲ್ಲಿ ಮತಂಗ ಮಹಾಲಿಂಗರಂಗನ ಅನುಭವಾಮೃತವನ್ನು ಕೂಡ ಅದಕ್ಕೂ ನಾನು ವಿಸ್ತಾರವಾದ ವ್ಯಾಖ್ಯಾನವನ್ನು ಮಾಡಿದ್ದೇನೆ. ಈ ಎರಡು ಗ್ರಂಥಗಳನ್ನು ಪರಿಶೀಲನೆ ಮಾಡುವಾಗ ಇವರಿಗೆಲ್ಲ ಮೂಲತಃ ನಿಜಗುಣ ಶಿವಲಿಗಳು ಮತ್ತು ಮುಪ್ಪಿನ ಷಡಕ್ಷರಗಳು, ಆ ಸಮಕಾಲೀಕರಾದಂತಹ ಅನೇಕರ ಬರಹಗಳು ಇವರ ಬರವಣಿಗೆಗಳಿಗೆ ಮೂಲ ಮೆಟ್ಟಲುಗಳಾಗಿದ್ದು ಅನ್ನೋದು ನನಗೆ ಗೋಚರವಾಯಿತು. ಹಾಗಾಗಿ ನಿಜಗುಣ ಶಿವಲಿಗಳ ಬಗ್ಗೆ ಮೊದಲು ಅವರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ಒಂದಷ್ಟು ಮಾತಾಡೋದಕ್ಕೆ ಅವಕಾಶ ಆಗುತ್ತೆ. ನಿಜಗುಣ ಶಿವಲಿಗಳ ಅವರೇ ಮುಖ್ಯವಾಗಿ ಕೈವಲ್ಯ ಸಾಹಿತ್ಯ. ನಿಜಗುಣ ಶಿವಲಿಗಳ ಬಗ್ಗೆ ವಿಚಾರ ಮಾಡಿದಾಗ ವಚನ ಸಾಹಿತ್ಯದ
ಎರಡನೇ ಘಟ್ಟ. ಅದಕ್ಕಿಂತ ಮುಂಚೆ ತೋಂಟ ಸಿದ್ಧಲಿಂಗೇಶ್ವರರು, ನಂತರದಲ್ಲಿ ಅವರಿಗೆ ಕಿರಿಯ ಸಮಕಾಲಿಕರಾದ ನಿಜಗುಣರು, ನಂತರ ಹೀಗೆ ಈ ಪರಂಪರೆ ಬೆಳೀತಾ ಹೋಗುತ್ತೆ. ತತ್ವವನ್ನ ಉದ್ದಕ್ಕೂ ಸಾರಿಕೊಂಡು ಮತ್ತು ಉದ್ದಕ್ಕೂ ಕೂಡ ಜನರಲ್ಲಿ ಒಂದು ಬತ್ತಿಯನ್ನ ಜ್ಞಾನ ಜ್ಯೋತಿಯ ಬತ್ತಿಯನ್ನ ಬೆಳೆಸಿದಂಥವರು ಈ ಮಹನೀಯರಲ್ಲ. ಅದರಲ್ಲಿ ವಿಶೇಷವಾಗಿ ನಿಜಗುಣರ ಬಗ್ಗೆ ಹೇಳಬೇಕಾದ್ರೆ ಇವರು 1450ರಲ್ಲಿ ಅವರು ಇದ್ದಂಥವ್ರು. ಈಗಿನ ಕೊಳ್ಳೇಗಾಲದ ಹತ್ರ ಒಂದು ಚಿಲುಕವಾಡಿ ಅಂತ ಹೇಳಿ ಒಂದು ಊರಿದ್ದು, ಒಂದು ಗ್ರಾಮ ಇದೆ. ಆ ಗ್ರಾಮದ ಪಕ್ಕದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟವನ್ನ ನಿಜಗುಣ ಬೆಟ್ಟ ಅಂತ ಹೇಳಿ ನೋಡ್ತೀವಿ. ಹಿಂದೆ ಅಲ್ಲಿ ನಿಜಗುಣ ಬೆಟ್ಟದಲ್ಲಿ ಹಿಂದೆ ಇದ್ದಂಥ ಸ್ವಾಮಿಗಳು ನನ್ನನ್ನು ಕರ್ಕೊಂಡು ಹೋಗಿದ್ರು. ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆ ನಿಜಗುಣರು ಇದ್ದಂಥ ಜಾಗವನ್ನೆಲ್ಲ ನಾನು ತೋರಿಸಿದ್ರು. ನಾನೊಂದು 2 ದಿನಗಳ ಕಾಲ ಆ ಬೆಟ್ಟದಲ್ಲೆಲ್ಲ ಓಡದೆ. ಬಹಳ ರಮಣೀಯವಾದಂಥ ಪ್ರದೇಶ ಅದು. ಅಂಥ ಪ್ರದೇಶದಲ್ಲಿ ಇದ್ದಂಥ ನಿಜಗುಣರು, ಅವರ ಅಂಕಿತ ನಾಮ ಶಂಭುಲಿಂಗ ಅಂತ. ವಿಶೇಷವಾಗಿ ಇವರನ್ನ ಈಗಿನ ಪರಂಪರೆಯಲ್ಲಿ ಇದರ ಬಗ್ಗೆ ಅಧ್ಯಯನ ಮಾಡಿದಂಥ ಅನೇಕರು ಹೇಳೋ ಪ್ರಕಾರ ಇವರು ಲಿಂಗಧಾರಿ ಬ್ರಾಹ್ಮಣರು, ಅಂದ್ರೆ ಆರಾಧ್ಯರು ಅಂತ ಅನ್ನೋದು ಒಂದು ಐತಿಹ್ಯವಾದಂಥ ಒಂದು ಪರಂಪರೆಯಲ್ಲಿ ಇರೋದು. ಜೊತೆಗೆ ಇವರಿಗೆ ಸಂಸ್ಕೃತ ಮತ್ತು ಕನ್ನಡ 2 ಉಭಯ ಭಾಷೆಗಳಲ್ಲಿ ಮಹಾಪಾಂಡಿತ್ಯವನ್ನ ಪಡೆದಂಥವರು. ಬಹುಶಃ ಆ ಪರಂಪರೆಯಲ್ಲಿ ಇವರಿಗಿದ್ದಷ್ಟು ಸಮದಂಡಿಯಾದ ಸಂಸ್ಕೃತ ಮತ್ತು ಕನ್ನಡದ ಮೇಲಿನ ಭಾಷಾ ಪ್ರಭುತ್ವ, ಶಾಸ್ತ್ರ ಪ್ರಭುತ್ವ, ಅನೇಕ ವಿಚಾರಗಳಲ್ಲಿ ಇದ್ದಂತಹ ತಿಳುವಳಿಕೆಗಳೇನಿದೆಯೋ ಅದು ಅಸಾಮಾನ್ಯವಾಗಿತ್ತು. ಅದು ಎಷ್ಟು ಅಸಾಮಾನ್ಯವಾಗಿತ್ತು ಅನ್ನೋದಕ್ಕೆ ಅವರ ಮುಂದಿನ ಗ್ರಂಥಗಳ ಪಟ್ಟಿ ಹೇಳುವಾಗ ಕೆಲವು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಇಂಥ ಕೈವಲ ಸಾಹಿತ್ಯವನ್ನು ಅವರು ಕೊಟ್ಟರು ಕನ್ನಡಕ್ಕೆ ಅಂತ ಹೇಳಿ. ಆಮೇಲೆ ಇವರಿಗೆ ಗುರುವಿನಿಂದ ಜ್ಞಾನೋದ್ದೇಶ ಆಯಿತು. ಶಂಭುಲಿಂಗ ಸ್ವಾಮಿಗಳು ಅಂತ ಹೇಳಿ ಅವರ ಗುರುಗಳು. ಅವರು ಗೃಹಸ್ಥಾಶ್ರಮದಲ್ಲಿದ್ದಾಗಲೇ ಅವರಿಗೆ ಗುರು ದೀಕ್ಷೆ ಆಯಿತು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇವರು ವೇದಾಂತ, ಆಗಮ, ಪುರಾಣ, ಸಂಗೀತ, ತರ್ಕ, ವ್ಯಾಕರಣ, ಯೋಗ, ವೈಶೇಷಿಕ, ನ್ಯಾಯ, ಹೀಗೆ ಅನೇಕ ಅಷ್ಟಾದಶ ವಿದ್ಯೆ ಅಂತ ಹೇಳ್ತೀವಿ, 18 ಬಗೆ ವಿದ್ಯೆಗಳಂತ ಹೇಳ್ತೀವಿ. ಆ ಎಲ್ಲ ವಿದ್ಯೆಗಳಲ್ಲೂ ಪರಿಣಿತರಾಗಿದ್ದರು. ಸಂಸ್ಕೃತದ ಅನೇಕ ಶಾಸ್ತ್ರಗಳನ್ನು, ವಿಶೇಷವಾಗಿ ತತ್ವಶಾಸ್ತ್ರ, ಈಗ ತತ್ವಶಾಸ್ತ್ರ ಅಂದ್ರೆ ಫಿಲಾಸಫಿ ಅಂತ ನಾವೀಗ ಕರಿತೀವಿ, ಆದ್ರೆ ನಮ್ಮ ಪ್ರಾಚೀನರಲ್ಲಿ ಅದನ್ನ ದರ್ಶನ ಅಂತ ಕರೀತಾ ಇದ್ರು. ಅದಕ್ಕೆ ಷಡ್ದರ್ಶನಗಳು ಅಂತ ಹೇಳಿ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ ಇವುಗಳನ್ನ ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ, ಹೀಗೆ ಒಂದು ದೊಡ್ಡ ಪರಂಪರೆಯಲ್ಲಿ ಅಷ್ಟು ವಿಷಯಗಳೆಲ್ಲ ಅವರಿಗೆ ಪರಿಣತಿ ಇತ್ತು. ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ಈ ಬಾಹ್ಯ ಪೂಜೆಗಿಂತ ಅಭ್ಯಂತರವಾದಂತ ಲಿಂಗಾನುಸಂಧಾನದ ಶಿವಯೋಗಾರೂಢ ಆಗ್ಬೇಕಾದದ್ದು ಬಹಳ ಮುಖ್ಯ ಅನ್ನೋದು ಇವರ ತತ್ವ ಪ್ರಮೇಯ. ಕೈಬಲ ಸಾಹಿತ್ಯದಲ್ಲಿ ಏನಂದ್ರೆ, ಬಾಹ್ಯ ಪೂಜೆಗಿಂತ ಹೆಚ್ಚು ಒಂದು ಆಭ್ಯಂತರವಾದಂತ ಲಿಂಗಾನುಸಂಧಾನ ಇರಬೇಕು ಅಂತ, ಶಿವಯೋಗಾರೂಢನಾಗಿರ್ಬೇಕು ಅವನು ಅಂತ. ಆರೂಢ ಅನ್ನೋದು ಇದಕ್ಕಾಗಿಯೇ. ಮುಂದೆ ಸಿದ್ಧಾರೂಢರು, ಗದಗಿನ ಹುಬ್ಬಳ್ಳಿಯ ಸಿದ್ಧಾರೂಢರಲ್ಲಿ ಈ ಪರಂಪರೆ ಅದು ಆಚರಣಾತ್ಮಕವಾಗಿ ಬೆಳೆಯೋದನ್ನು ನಾವು ನೋಡ್ತೀವಿ. ಜೊತೆಗೆ ಇವರ ವಿಶೇಷ ಅಂದ್ರೆ ಹಠಯೋಗ ಸಾಧನೆಯಿಂದ ಅನೇಕ ಯೋಗ ಸಿದ್ಧಿಯನ್ನು ಪಡೆದಿದ್ರು ಅಂತ. ಒಂದು ಹಠಯೋಗ ಅಂತ ಇದೆ, ಯೋಗಗಳಲ್ಲಿ ತುಂಬಾ ಇದೆ. ರಾಜಯೋಗ ಇದೆ, ಭಕ್ತಿ ಯೋಗ ಇದೆ. ಅಂಥ ಯೋಗಗಳಲ್ಲಿ ಜ್ಞಾನ, ಕರ್ಮ, ಭಕ್ತಿ ಅನ್ನೋದು 3 ಸಮುಚ್ಚಯವಾದಂತಹ ಒಂದು ತ್ರಿಪುಟಿ ತತ್ವಗಳದು. ಜ್ಞಾನ, ಕರ್ಮ ಮತ್ತು ಭಕ್ತಿ ಅಂತ ಈ 3 ವಿಷಯಗಳಲ್ಲಿ ಅದನ್ನೆಲ್ಲರೂ ಮಾಡ್ಕೊಳ್ಳೋಕೆ, ಎಲ್ಲರೂ ಈ ಸಾಧನಾ ಕ್ರಮದಲ್ಲಿ ಹೋಗೋದಕ್ಕೆ ಸಾಧ್ಯ ಇರುತ್ತೆ. ಆದ್ರೆ ಯಾರು ಇದಕ್ಕಿಂತ ವಿಶಿಷ್ಟವಾಗಿ ಹಠಯೋಗವನ್ನು ಮಾಡಿರ್ತಾರೋ, ಹಠಯೋಗ ಪ್ರದೀಪಿಕೆನಲ್ಲಿ ಯಾರ್ಯಾರು ಯಾವ ಬಗ್ಗೆ ಸಿದ್ಧಿಗಳನ್ನು ಪಡಿಬಹುದು ಅಂತ ಇದೆ. ವಾಕ್ ಸಿದ್ಧಿ ಅಂತ ಒಂದಿದೆ, ಆಮೇಲೆ ಚಕ್ಷು ಸಿದ್ಧಿ ಅಂತ ಇದೆ, ಆಮೇಲೆ ಮನೋಸಿದ್ಧಿ ಅಂತಿದೆ, ಲಯ ಸಿದ್ಧಿ ಅಂತಿದೆ, ಪ್ರಾಣ ಸಿದ್ಧಿ ಅಂತಿದೆ. ಅನೇಕ ಸಿದ್ಧಿಗಳಿವೆ. ಅದರಲ್ಲಿ ಅಣಿಮ, ಗರಿಮ, ಮಹಿಮ ಅಂತ ಅಷ್ಟಾದಶ ಸಿದ್ಧಿಗಳು ಬಹಳ ಪ್ರಮುಖವಾದವು. ಯಾರು ಬೇಕಾದರೂ ಅಣುಪ್ರಮಾಣವಾಗಬಹುದು, ಎಷ್ಟು ಬೃಹತ್ತಾದ ಎತ್ತರವಾಗಬಹುದು. ಹೀಗೆ ಅನೇಕ ರೀತಿಯಲ್ಲಿ ಅವನು ಪಡೆಯೋದಕ್ಕೆ ಸಾಧ್ಯ ಇದೆ. ಅಂತ ಸಿದ್ಧಿಗಳನ್ನು ಪಡೆದಿದ್ರು ನಿಜಗಳು. ಈಗ ಅನೇಕ ಸರಿ ಈ ಅಷ್ಟ ಸಿದ್ಧಿಗಳ ಬಗ್ಗೆ, ಇದ್ರ ಜೊತೆಗೆ ಇನ್ನೂ 10 ಸಿದ್ಧಿಗಳಿವೆ. ಒಟ್ಟು 18 ಸಿದ್ಧಿಗಳಿರೋದು. ಇವುಗಳಲ್ಲಿ ನಮಗೆ ಹೆಚ್ಚು ಕಡಿಮೆ ಶಾಸ್ತ್ರಗಳಲ್ಲಿ ಗೊತ್ತಿರೋದು ಕೇವಲ 8 ಸಿದ್ಧಿಗಳು ಮಾತ್ರ. ಈ ಸಿದ್ಧಿಗಳಲ್ಲಿ ಅನೇಕ ಪುರಾಣಗಳಲ್ಲಿ ಬರುತ್ತೆ. ಅಣು ಪ್ರಮಾಣದಲ್ಲಿ ಒಂದು ಸಣ್ಣ ದೊಡ್ಡ ಬೃಹತ್ತಾದಂತ 12 ಅಡಿ 10 ಅಡಿ 8 ಅಡಿ ಇರುವಂತ ಒಂದು ಪ್ರಮಾಣ ಪುರುಷನಾದವನು, ವ್ಯಕ್ತಿಯಾದಂಥವನು ಒಂದು ಸಣ್ಣ ಅಣು ಪ್ರಮಾಣದಲ್ಲಿ ಹೋಗ್ತಿದ್ದ. ಎರಡು ಆದಂಥವನೇ ಮತ್ತೆ ಬೇರೆ ರೀತಿ ಬೆಳೀತಿದ್ದ ಅಂತ. ಅಂದ್ರೆ ಈ ರೀತಿ ಈಗ ಇಲ್ಲಿ ಕಂಡಂತವ್ರು ಇನ್ನೊಂದು ಕಡೆ ಅದೇ ಹೊತ್ತಲ್ಲಿ ಇನ್ನೊಬ್ರು ಕಾಣ್ತಾ ಇದ್ರು ಅಂತ ಹೇಳಿ. ಈ ಕ್ಷಣದಲ್ಲಿದ್ದವರು ಇನ್ನೊಂದು ಕ್ಷಣದಲ್ಲಿ ಇಲ್ಲಿಂದ ಒಂದು 100 ಯೋಜನೆ ದೂರದಲ್ಲೂ ಕೂಡ ಒಬ್ಬ ಇರ್ಬೋದು. ಇದನ್ನೆಲ್ಲವನ್ನ ಸಿದ್ಧಿ ಅಂತ ಹೇಳ್ತೀವಿ ನಾವು.
ಇಂಥ ಸಿದ್ಧಿಗಳನ್ನು ಪಡೆದಿದ್ದರು ಅನ್ನೋದಕ್ಕೆ ನಮ್ಮ ಆಧುನಿಕವಾದ ಅನೇಕ ಸಾಹಿತ್ಯದಲ್ಲಿ, ಉದಾಹರಣೆಗೆ ಸಂತ ಸಾಹಿತ್ಯದಲ್ಲಿ ಅಂಥವ್ರು ಇದ್ರು ಅನ್ನೋದಕ್ಕೆ ಬೇಕಾದಷ್ಟು ಕುರುಹುಗಳಿವೆ. ಅವರು ಇಲ್ಲಿದ್ದು ಇನ್ನೊಂದ್ ಕಡೆ ಇದ್ರು ಅಂತಲೂ ಹೇಳ್ತಾರೆ. ಅದನ್ನ ಇಲ್ಲಿ ಇವತ್ತು ನಾವು ನೋಡಿದ್ವಿ, ಇವತ್ತು ಬೆಳಿಗ್ಗೆ ಅಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ಯಾವುದೋ 100 ಕಿಲೋಮೀಟರ್ ದೂರದಲ್ಲಿ ಅವ್ರು ಇರ್ತಾರೆ. ಅಂದ್ರೆ ಇದೆಲ್ಲ ಹೇಗೆ ಸಾಧ್ಯ ಅಂತಂದ್ರೆ ಇದನ್ನು ವಿಜ್ಞಾನದಿಂದ ಪರಿಶೀಲನೆ ಮಾಡೋಕೆ ಸಾಧ್ಯ ಆಗಲ್ಲ. ವಿಜ್ಞಾನ ಅನೇಕ ಸರಿ ಅದು ತರ್ಕಗಳಿಂದ ನೋಡುತ್ತಾದ್ರೆ, ಈ ತರ್ಕ ಅನುಮಾನಗಳಿಂದ ಗಿಂತಲೂ ಮೀರಿದ್ದೇನಿದೆಯೋ ಕೆಲವು ಸಿದ್ಧಿಗಳು ಇವೆ. ಅದನ್ನ ವಿಜ್ಞಾನಕ್ಕೆ ಅತೀತವಾದದ್ದು. ಯಾಕೆಂದ್ರೆ ಈಗ ಗಾಳಿ ಇದೆ, ನೀವು ಇದನ್ನ ವಾಯು ಅಂತ, ನಾವು ಪ್ರಾಚೀನರು ವಾಯು ತತ್ವ ಅಂತ ಹೇಳ್ತೀವಿ, ನಾವು ಗಾಳಿ ಅಂತ ಹೇಳ್ತೀವಿ. ಈ ಗಾಳಿ ಅಥವಾ ಏರ್ ಅಂತ ಇಂಗ್ಲಿಷ್ ಅಲ್ಲಿ ಇರ್ತೀವಿ. ಈ ಶಬ್ದದಿಂದಲೇ ಈ ಗಾಳಿ ತತ್ವ ತಿಳ್ಕೊಳಕ್ಕಾಗತ್ತೆಯೇ? ಇಲ್ಲ. ಇದನ್ನು ಅನುಭವದಿಂದ ಮಾತ್ರ ಗ್ರಹಿಸೋಕೆ ಸಾಧ್ಯ ಆಗುತ್ತೆ. ಈ ಅನುಭವ ಅನ್ನೋದು ಎಷ್ಟು ಬಗೆಯದು? ಬಾಹ್ಯ ಅನುಭವನೂ ಇದೆ, ಆಂತರಂಗಿಕವಾದ ಅನುಭವ ಇದೆ. ಈ ಕೈವಲ್ಯ ಸಾಹಿತ್ಯದಲ್ಲಿರೋದು ಎರಡು ಉಭಯಮುಖಿಯಾದಂತ ಅನುಭವಗಳು. ಒಂದು ಬಾಹ್ಯ ಅನುಭವ ಉಂಟು, ಇನ್ನೊಂದು ಆಂತರಿಕವಾದ ಅನುಭವ ಉಂಟು. ಬಾಹ್ಯ ಅನುಭವವಾದದ್ದು ಅನೇಕ ಸರಿ ಅದು ಕಳ್ಸಿ ಹೋಗ್ತದೆ, ಆದರೆ ಆಂತರಿಕವಾದ ಅನುಭವ ಏನಿದೆ ಅದು ಸತತವಾಗಿ ಉಳಿದಿರುತ್ತೆ. ಇಂಥ ಹಠಯೋಗವನ್ನು ಸಾಧನೆ ಮಾಡಿ ಅವುಗಳಲ್ಲಿ ಅನೇಕ ಬಗೆಯ ಸಿದ್ಧಿಗಳನ್ನ ನಮ್ಮ ನಿಜಗುಣ ಶಿವಗಳು ಪಡೆದಿದ್ದರು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ. ಅದನ್ನು ಅವರ ಶಿವತತ್ವ ಚಿಂತಾಮಣಿಯ ಆರಂಭದ ಭಾಗದಲ್ಲಿ ಬರೆಯುವಾಗಲೇ ಈ ಮಾತುಗಳನ್ನು ಹೇಳ್ತಾರೆ. ಇಂಥ ಮಹಾಮಹಿಮರ ಬಗ್ಗೆ ವ್ಯಕ್ತ ತೋಂಟದಾರ್ಯರು ಅವರ ನಿರಂಜನ ಶತಕದಲ್ಲಿ ಒಂದು ಪದ್ಯ ಹೇಳ್ತಾರೆ. ಬಹಳ ಸುಖವಾದ ಒಂದು ಪದ್ಯ. ನಮಗೆ ನಿಜಗುಣರು ಹೇಗಿದ್ರು, ಅವರ ಸಾಮರ್ಥ್ಯ ಏನು, ಅವರ ಶಿವಾನುಭವ ಎಷ್ಟಿತ್ತು, ಅವರ ಲಿಂಗಾನೋ ಅನುಸಂಧಾನ ಹೇಗಿತ್ತು, ಅವರ ಶಿವಯೋಗಾರೂಢದ ಸಂಪತ್ತು ಎಷ್ಟು ಮೇಲ್ಮಟ್ಟಕ್ಕಿತ್ತು ಅಂತ. ರಾಗದ್ವೇಷಗಳನ್ನು ಒರೆ ನೀಗಿ ನೋಡಿ, ಯಾರೇ ಒಬ್ಬ ಮನುಷ್ಯನ್ ಬೇಕಾದ ಏನಂದ್ರೆ ಅವನು ಮೊದಲು ತೆಗಿಬೇಕಾದ ಯಾವುದಂದ್ರೆ ಅವನು ರಾಗ ಮತ್ತು ದ್ವೇಷ. ಈ ರಾಗದ್ವೇಷಗಳನ್ನು ಊರೇ ಚೆನ್ನಾಗಿ ನೀಗಿ ಅವಿದ್ಯಾ ಪ್ರಪಂಚವನ್ನು ಹೊರೆಸುತ್ತೆ. ವಿದ್ಯಾ ಪ್ರಪಂಚದಿಂದ ಮುಳುಗಬೇಕಾದಂಥವನು ಅವಿದ್ಯಾ ಪ್ರಪಂಚದಲ್ಲಿ ಇದ್ರೆ ಅದನ್ನು ಹೊರೆಸುತ್ತೆ. ಪರಶಿವನೇ ಆಗಿ ನೆರೆನಿಂದ ನಿಜಗುಣ ಯೋಗಿಯ ಮೊರೆ ಪುಗುವೆ. ಪುಗು ಅಂದ್ರೆ ಪುಗು ಪ್ರವೇಶ ಅಂತ, ಪುಗುವೆ ಪ್ರವೇಶ ಮಾಡ್ತೀನಿ. ನಾಮ್ ಪುಗುವೆ ಯೋಗಿಯ, ನಿಜಗುಣ ಯೋಗಿಯ ಮೊರೆ ಪುಗುವೆ. ನಿಜಗುಣ ಯೋಗಿ ಯಾರಿದ್ದಾರೋ ಅಂತ ನಿಜಗುಣ ಈ ಶಿವಯೋಗಿಯ ಮೊರೆಯನ್ನು ನಾನು ಹೋಗ್ತೀನಿ. ನಾನು ನಿರಂಜನ ಲಿಂಗ ಅಂತ ಹೇಳಿ ಆತ ಈ ನಿರಂಜನ ಶತಕದಲ್ಲಿ ವಿರಕ್ತ ತೋಂಟದಾರ್ಯರು ಈ ಮಾತನ್ನು ಪ್ರಶಂಸೆ ಮಾಡಬೇಕಾಗ ನಮ್ಮ ನಿಜಗುಣ ಶಿವಗಳ ಬಗ್ಗೆ. ಇನ್ನೊಂದಷ್ಟಿದೆ, ಅದನ್ನ ಸಮಯ ಹೆಚ್ಚಾಗುತ್ತೆ ಅದಕ್ಕಾಗಿ. ಇವರ ನಿಜಗುಣ ಶಿವಗಳ ಮಾತ್ರ ಗಮನದಲ್ಲಿಟ್ಕೊಂಡು ಕೆಲವು ವಿಚಾರಗಳನ್ನ ಈ ಕೈವಲ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದು. ಅವರು ಅನೇಕ ಗ್ರಂಥಗಳು ಬರೆದಿದ್ದಾರೆ. ಅದ್ರಲ್ಲಿ ಬಹಳ ಮುಖ್ಯವಾದದ್ದು 5 ಕೃತಿಗಳು. ಪರಮಾರ್ಥ ಪ್ರಕಾಶಕ್ಕೆ ಅವರದು ಅಂತ ಕೆಲವರು ಹೇಳ್ತಾರೆ, ಆದ್ರೆ ಅದು ಪರಮಾರ್ಥ ಪ್ರಕಾಶಕ್ಕೆ ಅವರದಲ್ಲ ಅನ್ನುವಂಥ ಚರ್ಚೆ ಕೂಡ ಇದೆ. ಅದಕ್ಕಾಗಿ ಕೇವಲ 5 ಮಾತ್ರ ನಾನು ಮುಖ್ಯ. ಕೈವಲ್ಯ ಅಂದಾಗ ಇವರು ಕೈವಲ್ಯ ಪದ್ಧತಿ ಅಂತಾನೆ ಪ್ರತ್ಯೇಕವಾಗಿದೆ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಯಾವುದಾದ್ರೂ ಅವರು ಪ್ರತಿ ಸಂಜೆ ನಡೆಸ್ತಿರುವಂತ ಧ್ಯಾನದ ಸಂದರ್ಭದಲ್ಲಿ, ನಮಗೆಲ್ಲ ಪ್ರಾರ್ಥನೆಯನ್ನ ಹೇಳ್ಕೊಡ್ತಿರೋ ಸಂದರ್ಭದಲ್ಲಿ ಆರಂಭ ಮಾಡ್ತಾ ಇದ್ದದ್ದು ಭಗವದ್ಗೀತೆಯ ಯಥಾ ಪ್ರಜಾಹತಿ ಯಥಾ ಕಾಮನ್ ಸರ್ವ ಪ್ರಾರ್ಥನ ಮನೋಗತಾನಿಂದ ಶುರು ಮಾಡಿ ಕೊನೆ ಮುಗಿಸ್ತಾ ಇದ್ದಿದ್ದು ನಿಜಗುಣ ಶಿವಗಳ ಜ್ಯೋತಿ ಬೆಳಗುತ್ತಿದ್ದು ಪರಜ್ಯೋತಿ ಬೆಳಗುತ್ತಿದ್ದೆ. ಒಂದು ಈ ರೀತಿ ಯೋಜನೆ ಮಾಡಿ ಪರಮ ಪೂಜ್ಯರಾದ ಶಿವಕುಮಾರ ಸ್ವಾಮಿಗಳು ಇದನ್ನು ಉದ್ದೇಶಪೂರ್ವಕ ಮಾಡಿದರು. ಗೀತೆಯಿಂದ ಆರಂಭ ಮಾಡಿ ಅದನ್ನು ನಿಜಗುಣ ಶಿವಗಳ ಜ್ಯೋತಿ ಬೆಳಗುತ್ತಿದ್ದ ಪರಜ್ಯೋತಿ. ನಾನು ಅನೇಕ ಸರಿ ಇದನ್ನ ಕೇಳಿ ಆ ಗೀತೆಯ ಮಾತಿನಿಂದ ಆರಂಭಗೊಂಡು ಕೊನೆಯಲ್ಲಿ ನಿಜಗುಣ ಶಿವಗಳಲ್ಲಿ ಬಂದು ನಿಂತಾಗ ಇಡೀ ಮೈ ಮನಸ್ಸು ಎಲ್ಲವೂ ಕೂಡ ಒಂದು ಜ್ಯೋತಿರ್ಮಯವಾಗೋಗಿತ್ತು ಆಗ್ತಿತ್ತು. ಆ ಅನುಭವ ಯಾರಿಗಾದ್ರೂ ದೊರಕಬಹುದಾದ ಸಂಗತಿ ಅದು, ಅಷ್ಟು ಪುಳಕವಾಗ್ತಿತ್ತು ಅದು. ಅಂಥ ಕೈವಲ್ಯ ಪದ್ಧತಿ ಕೂಡ ಇದೆ, ಬಹಳ ಪ್ರಮುಖವಾದದ್ದು ಅದು. ಅದರ ಬಗ್ಗೆ ಮುಂದೆ ಕೆಲವು ವಿಷಯಗಳು ತಮ್ಮ ಜೊತೆಗೆ ಹಂಚಿಕೊಡ್ತೀನಿ. ಅವರು ಬರೆದಂಥ 6 ಗ್ರಂಥಗಳಲ್ಲಿ ಪರಮಾರ್ಥ ಪ್ರಕಾಶಕ್ಕೆ ಒಂದು ಬಿಟ್ರೆ ಇನ್ನು ಉಳಿದ 5 ಕೃತಿಗಳನ್ನು ಮಾತ್ರ ನಿಮ್ಮ ಜೊತೆಗೆ ಹೇಳ್ಕೊಡೋದು ಇಷ್ಟ. ಅವರು ವಿವೇಕ ಚಿಂತಾಮಣಿ ಅಂತ ಬರೆದಿದ್ದಾರೆ, ಜೊತೆಗೆ ಅನುಭವ ಸಾರ ಅಂತ ಒಂದಿದೆ, ಜೊತೆಗೆ ಪರಮಾರ್ಥ ಗೀತೆ ಅಂತ ಇದೆ, ಪರಮಾನುಭವ ಬೋಧೆ ಅಂತಿದೆ, ಕೈವಲ್ಯ ಪದ್ಧತಿ ಅಂತಿದೆ. ಈ ಎಲ್ಲವೂ ಈ ಕೈವಲ್ಯ ಸಾಹಿತ್ಯದ ಬೇರೆ ಬೇರೆ ಮಗ್ಗುಲುಗಳನ್ನ, ಬೇರೆ ಬೇರೆ ವಿನ್ಯಾಸಗಳನ್ನ, ಬೇರೆ ಬೇರೆ ಅನುಸಂಧಾನಗಳನ್ನ ಹೇಳುವಂಥದ್ದು. ಈ ವಿವೇಕ ಚಿಂತಾಮಣಿ ಅನ್ನೋದು ಇದೆಯಲ್ಲ,
ಕನ್ನಡದಲ್ಲಿ ಮೊಟ್ಟ ಮೊದಲನೆಯ, ಇದು ಎರಡನೇ ಗ್ರಂಥ. ಮೊದಲ ಗ್ರಂಥ ಚಾಮರಾಯನ ಒಂದು ಕೈವಲ್ಯ ಲೋಕೋಪಕಾರ ಅಂತ ಹೇಳಿ ಒಂದು ಗ್ರಂಥ ಬರೆದಿದ್ದ, ಚಪ್ಪು ಗ್ರಂಥ ಅದು. ಅದು ವಿಶ್ವಕೋಶ ಮಾದರಿಯ ಒಂದು ಸಣ್ಣ ಗ್ರಂಥ. ಅದು ಎನ್ಸೈಕ್ಲೋಪೀಡಿಯಾ ಅಂತ ಇವತ್ತು ನಾವೇನು ಕರಿತೀವೋ ಆ ಎನ್ಸೈಕ್ಲೋಪೀಡಿಯಾಗೆ ಸಮಾನಾಂತರವಾಗಿದ್ದು 11ನೇ ಶತಮಾನದಲ್ಲಿ ಆ ಚಾಮರಾಯ ಬರೆದಂತ ಲೋಕೋಪಕಾರ. ತುಂಬಾ ಸಂಗ್ರಹವಿದೆ. ಅದು ಅತಿ ಹೆಚ್ಚಾಗಿರುವುದಲ್ಲ, ಅದು ಲೌಕಿಕ ಶಾಸ್ತ್ರವನ್ನು ಗಮನದಲ್ಲಿಟ್ಟುಕೊಂಡಿದೆ. ಅಲ್ಲ ಅಶ್ವಶಾಸ್ತ್ರ, ಗಜಶಾಸ್ತ್ರ, ಪಾಕಶಾಸ್ತ್ರ, ಹಸ್ತಿಶಾಸ್ತ್ರ, ಹೀಗೆ ಅನೇಕ ಶಾಸ್ತ್ರಗಳಿವೆ. ಬಟ್ ಹೆಚ್ಚು ಕಡಿಮೆ ಇರೋದ್ರೆ ಲೋಕಕ್ಕೆ ಉಪಕಾರಕವಾದ ಶಾಸ್ತ್ರ ಅಂತ. ಹಾಗ ಅದನ್ನು ಲೋಕೋಪಕಾರ ಅಂತ ಕರೀತಾರೆ. ಆದ್ರೆ ಅದನ್ನ ಬಿಟ್ರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ವ್ಯಾಪಕವಾಗಿ ವೇದಾಂತವನ್ನ ಪ್ರಧಾನವಾಗಿ ಇಟ್ಕೊಂಡು ಬರೆದಂಥವರು ನಿತಿನ್ ಶಿವಲಿಗಳು. ಅದಕ್ಕಾಗಿ ವಿವೇಕ ಚಿಂತಾಮಣಿಯನ್ನ ಒಂದು ವಿಶ್ವಕೋಶಾತ್ಮಕವಾದ ಮಹಾಗ್ರಂಥ ಅಂತ ನಾವು ಅದನ್ನು ಕರಿತೀವಿ. ಕೈವಲ್ಯ ಸಾಹಿತ್ಯದಲ್ಲಿ ಇವೆಲ್ಲವೂ ಇದೆ. ಇದೆಲ್ಲ ತಿಳಿತಾ ಹೋದ್ರೆ ತನ್ನ ದೇಹ ಭಾವನೆ ಬಿಡ್ತಾನೆ. ಯಾವುದು ರತಿತ್ವ ಇದೆಯೋ ಅದನ್ನ ರತಿಯಿಂದ ವಿರತಿಗೆ ಹೋಗ್ತಾನೆ. ಅವನು ತ್ಯಾಗವನ್ನು ಮಾಡ್ತಾನೆ. ಶರೀರ ಧರ್ಮವನ್ನು ಬಿಡ್ತಾನೆ. ಶರೀರ ಧರ್ಮ ಬಿಟ್ಟು ಆತ್ಮಧರ್ಮವನ್ನು ಹಿಡಿತಾನೆ. ಆತ್ಮಧರ್ಮವನ್ನು ಹಿಡಿತಾ ಅವನೇನ್ ಮಾಡ್ತಾನೆ, ಪರಾತ್ಮನಾದ ಶಿವನಲ್ಲಿ ಅವನು ಐಕ್ಯನಾಗ್ತಾನೆ. ಅಂದ್ರೆ ಹೀಗೆ ಒಂದು ಸೋಪಾನ ಕ್ರಮಕ್ಕೆ ಏರ್ಬೇಕಾದ್ರೆ ಈ ಕೈವಲ್ಯ ಸಾಹಿತ್ಯ ಏನಿದೆ ಇದು ಬಹಳ ಪ್ರಯೋಜನಕಾರಿ. ಅಂಥ ಕೈವಲ್ಯ ಸಾಹಿತ್ಯದಲ್ಲಿ ನಮ್ಮ ನಿಜಾಂ ಶಿವಗಳು ವಿವೇಕ ಚಿಂತಾಮಣಿಯ ಮೂಲಕ ಈ ಸಾಹಿತ್ಯಕ್ಕೆ ಒಂದು ದೊಡ್ಡ ಇದನ್ನು ಕಟ್ಟಿಕೊಡ್ತಾರೆ. ಇದರಲ್ಲಿ 9 ಪರಿಚ್ಛೇದಗಳಿವೆ. ಮೊದಲನೆಯ ಪರಿಚ್ಛೇದದಲ್ಲಿ ವೇದಾಂತವನ್ನು ಅವರು ಹೇಳ್ತಾರೆ. ವೇದಾಂತ ಅಂದ್ರೆ ವೇದದ ಕೊನೆ ಅಂತ ಹೇಳ್ತೀವಿ, ವೇದದ ಕೊನೆಯ ಭಾಗ ಅಂತ ಹೇಳ್ತೀವಿ. ಜ್ಞಾನದ ಕೊನೆ ಅಂತ ಜ್ಞಾನೆ ಅನ್ನೋ ಅರ್ಥದಿಂದ ವೇದಾಂತನೂ ಹೇಳ್ತೀವಿ. ವೇದ ಅಂತ ವೇದಾಂತ ಈ ಅನೇಕ ಇದೆ. ಉದಾಹರಣೆಗೆ ಸಂಹಿತೆ ಇದೆ, ಬ್ರಾಹ್ಮಣ ಇದೆ, ಆರಣ್ಯಕ ಇದೆ. ಈ ಮೂರನ್ನು ಹೊರತುಪಡಿಸಿದ್ರೆ 4ನೇದು ಉಪನಿಷತ್ತು ಅಂತ. ಈ ಉಪನಿಷತ್ತುಗಳನ್ನು ನಾವು ವೇದ ಅಂತ ಹೇಳ್ತೀವಿ. ನಮ್ಮ ಅನೇಕ ಭಾರತದಲ್ಲಿರುವ ಎಲ್ಲ ಬಗೆಯ ನೀವು ಯಾವುದೇ ದರ್ಶನ ತಗೊಳ್ಳಿ, ಎಲ್ಲ ದರ್ಶನಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಉಪನಿಷತ್ತುಗಳು ಮುಖ್ಯವಾಗಿ ಯಾವ್ಯಾವುದೋ ಕಾರಣಗಳಿಂದ ಬರುತ್ತೆ. ಅದರಲ್ಲಿ 10 ಉಪನಿಷತ್ತು ಇದೆ, 18 ಉಪನಿಷತ್ತು ಇದೆ, ದಶೋಪನಿಷತ್ತು ಅಂತ ಹೇಳ್ತೀವಿ. ಈಶಕೇನ, ಕಠಮಂಡುಕ, ಮಾಂಡುಕ್ಯ, ತೈತರಿಯ, ಐತರ್ಯ, ಛಾಂದೋಗ್ಯ, ಬೃಹದಾರಣಿಕ ಅಂತ ಹೇಳಿ 10 ಉಪನಿಷತ್ತುಗಳು ಹೇಳ್ತೀವಿ. ಮುಂದೆ ನಾರಾಯಣೀಯ, ಹೀಗೆ 18 ಉಪನಿಷತ್ತುಗಳನ್ನು ಹೇಳ್ತೀವಿ. ಅದಾದ್ಮೇಲೆ 108 ಉಪನಿಷತ್ತುವರೆಗೂ ಬೆಳೆದಿದೆ. ಅದರಲ್ಲಿ ಕೈವಲ್ಯ ಉಪನಿಷತ್ತು ಕೂಡ ಒಂದು. ಉಪನಿಷತ್ನಲ್ಲಿ ಅವಧೂತ ಉಪನಿಷತ್ ಇದೆ, ಕೈವಲ್ಯ ಉಪನಿಷತ್ ಇದೆ. ಎಷ್ಟು ಉಪನಿಷತ್ತುಗಳಿವೆ ಅಂದ್ರೆ ಅದು ಪಾಂಡುರಂಗ ಪರಬ್ ಅವರು 2000 ಪ್ರೆಸ್ನಲ್ಲಿ 1922ರಲ್ಲಿ ಒಂದು 108 ಉಪನಿಷತ್ತುಗಳ ಒಂದು ಸಂಗ್ರಹವನ್ನು ಅವರು ತಂದರು. ಅದು ಬಹುಶಃ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತುಂಬಾ ಪಂಡಿತರುಗಳಿಂದ ಸಂಶೋಧನೆ ಮಾಡಿ ಪ್ರಕಟವಾದಂತಹ ಗ್ರಂಥ. ಅದರಲ್ಲಿ ಕೈವಲ್ಯ ಉಪನಿಷತ್ತು ಕೂಡ ಒಂದು. ಆ ಉಪನಿಷತ್ತುಗಳನ್ನು ಏನ್ ಹೇಳ್ತೀವಿ ಅಂದ್ರೆ ಅದನ್ನ ವೇದಾಂತದ ಕೊನೆ ಅಂತ, ಜ್ಞಾನದ ಕೊನೆ, ಅಲ್ಲಿಂದ ಮುಂದಕ್ಕಿಲ್ಲ ಅಂತ ಅರ್ಥ. ಅದೇ ಆ ಭಾಗ, ಆ ವೇದಾಂತದ ಸಂಪುಟೀಕರಣವನ್ನು ತಗೊಂಡು ಇಟ್ಕೊಂಡ್ರೆ ನಿಮಗೆ ಈ ಜಗತ್ತತ್ವ ಏನು, ಈ ಜೀವತತ್ವ ಏನು, ಈಶ್ವರ ತತ್ವ ಏನು, ಮೂಲತಃ ಇಡೀ ತತ್ವ ಪ್ರಮೇಯದಲ್ಲಿ ಈ ಶಿವತತ್ವದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಜೀವ ಇದೆ, ಈ ಜೀವದ ತತ್ವ ಏನು, ಈ ಜೀವದ ದಾರಿ ಯಾವುದು, ಈ ಜೀವ ಯಾತಕ್ಕೆ ಬಂತಿಲ್ಲಿಗೆ, ಈ ಜೀವ ಎಲ್ಲಿಗೆ ಹೋಗ್ಬೇಕು, ಈ ಜೀವ ಅನ್ನೋದನ್ನು ಏನಂತ ಹೇಳ್ತೀವಿ ನಾವು, ಈ ಜೀವವನ್ನು ಆಕ್ರಮಿಸಿಕೊಂಡಿರುವ ಸ್ವಭಾವ ಯಾವುದು, ಹೀಗೆ ಈ ಜೀವ ತತ್ವವನ್ನು ಹೇಳಿ ಈ ಜೀವ ಈ ಜಗತ್ತಿನಲ್ಲಿ ಬದುಕಿದೆ. ನಾವು ನೀವೆಲ್ಲ ಈ ಜೀವ ಹೊತ್ತು, ಈ ದೇಹವನ್ನು ಹೊತ್ತಿರುವ ಒಂದು ಜೀವ, ಒಂದು ಪ್ರಾಣ, ಒಂದು ಮನುಷ್ಯನ ಭೌತಾಕೃತಿ ನಮ್ಮ ನಿಮ್ಮ ಎದುರುಗಡೆ ನನ್ ಕಾಣಿಸುತ್ತೆ. ನೀವೆಲ್ಲ ನನ್ ಕಾಣಿಸ್ತಾ ಇದ್ದೀರಿ. ಈ ಭೌತಾಕೃತಿ ಇದೆಯಲ್ಲ, ಈ ಭೌತಾಕೃತಿಯ ಬದುಕಿರೋದು ಈ ಜಗತ್ತಿನಲ್ಲಿ. ಹಾಗಾದ್ರೆ ಈ ಜಗತ್ತಂದ್ರೆ ಏನದು, ಜಗತ್ ಸ್ವರೂಪ ಯಾವುದದು, ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡಿದರು, ಈ ಜಗತ್ತಿನಲ್ಲಿ ಏನೇನಿದೆ, ಇದು ಪೃಥ್ವಿಯಾಗಿದೆ, ಇಲ್ಲಿ ಪೃಥ್ವಿ ಇದೆ, ಇಲ್ಲಿ ಅಗ್ನಿ ಇದೆ, ಇಲ್ಲಿ ಜಲ ಇದೆ, ಇಲ್ಲಿ ವಾಯು ಇದೆ, ಇಲ್ಲಿ ಆಕಾಶ ಇದೆ, ಹೀಗೆ ಪಂಚಭೂತಾತ್ಮಕವಾದಂಥ ಜಗತ್ತಿದೆ. ಈ ಜಗತ್ತು ವ್ಯಾಕೃತವಾದ ಜಗತ್ತು ಇದೆ, ಅವ್ಯಾಕೃತವಾದ ಜಗತ್ತು ಇದೆ, ಕಾಣಿಸುವ ಜಗತ್ತು ಇದೆ, ಕಾಣಿಸದೇ ಇರುವ ಜಗತ್ತು ಇದೆ. ಜಗತ್ತು ಅಂದ್ರೆ ಒಂದೇ ಅಲ್ಲ. ಈಗ ಉದಾಹರಣೆಗೆ ವಿಜ್ಞಾನಿಗಳು ಹೇಳ್ತಾರೆ ಈ ಮಾತನ್ನು. ಆಸ್ಟ್ರೋಫಿಸಿಕ್ಸ್ ನಲ್ಲಿ ಖಗೋಳ ವಿಜ್ಞಾನ ಏನ್ ಹೇಳ್ತಾರೆ ಅಂದ್ರೆ, ನಾವು ಎಷ್ಟು ಕಾಣಬಹುದು ಅಷ್ಟನ್ನ ನಾವು ಈ ಖಗೋಳದ ಒಳಗಡೆ ಅನೇಕ ಸೌರಮಂಡಲದ ಒಳಗಡೆ ಕೆಲವನ್ನು ಕಂಡಿದ್ದೀವಿ. ನಾವು ಎಲ್ಲವನ್ನೂ ಕಾಣೋಕೆ ಸಾಧ್ಯ ಆಗಿಲ್ಲ ಅಂತ ಖಗೋಳ ವಿಜ್ಞಾನಿಗಳನ್ನೇ ಈ ಮಾತನ್ನ ಅವ್ರು ಹೇಳ್ತಾರೆ. ಹಾಗಾಗಿ ನಮಗೆ ಯಾವುದು ಈ ಜಗತ್ತು ಅಂತ ಇದೆಯೋ, ಈ ಜಗತ್ತಲ್ಲಿ ನಮ್ಮ ಕಣ್ಣು ಕಿರಿದು, ನಮ್ಮ ಕಣ್ಣು ಎಷ್ಟು ಕಿರಿದು ಅಂದ್ರೆ ಅಷ್ಟು ಕಿರಿದು. ಈ ಕಿರಿದಾದ ಈ ಕಣ್ಣು ಅನೇಕ ವಸ್ತುಗಳನ್ನ, ಅನೇಕ ಜಗತ್ತಿನ
ಎಷ್ಟೋ ನೋಡುತ್ತೆ. ಆದ್ರೆ ಎಷ್ಟು ನೋಡುತ್ತೀವಿ ಅಂತಂದು ಎಷ್ಟು ನೋಡಿದ್ರು ಕೂಡ ಇನ್ನೂ ಉಳಿದಿರುತ್ತೆ. ನಾವೆಲ್ಲ ನೋಡಿದೀವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಕಣ್ಣು ಯಾವುದನ್ನ ಈ ಬಾಹ್ಯ ಚಕ್ಷು ಇದೆಯಲ್ಲ, ಈ ನೋಡುವಿಕೆ ಅನ್ನೋದು ಎರಡು ಕ್ರಮ ಇದೆ. ಒಂದು ಬಾಹ್ಯ ಚಕ್ಷುವಿನ ಕ್ರಮ, ಇದನ್ನ ಚರ್ಮಚಕ್ಷು ಅಂತ ಹೇಳ್ತೀವಿ. ಈ ಚರ್ಮಚಕ್ಷುವಿಗೆ ಆಧಾರಭೂತವಾದದ್ದು ಯಾವುದಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಿಷಯೇಂದ್ರಿಯಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ನಾವೇನು ಹೇಳ್ತೀವೋ ಈಗಳ ಮೂಲಕ ಈ ಯಾವುದು ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಈ ದಶ ಇಂದ್ರಿಯಗಳ ಮೂಲಕ ಈ ಜಗತ್ತನ್ನು ನೋಡ್ತಿರ್ತಾರೆ. ಇಷ್ಟು ಇಂದ್ರಿಯಗಳ ಮೂಲಕ ನೋಡಿದ್ರು ಸಾಕು, ಇಷ್ಟು ಜಗತ್ತು ಕಾಣಿಸುತ್ತೆ ನನಗೆ, ಈ ಜಗತ್ತು ನನಗೆ ಗೊತ್ತಾಗತ್ತ ಅಂದ್ರೆ ಇಲ್ಲ, ಇನ್ನೂ ಇದೆ. ಅಲ್ಲಮ ಪ್ರಭುಗಳ ವಚನಗಳನ್ನು ಓದ್ತಾ ಇದ್ರೆ ಆ ವಚನಗಳ ಹಿಂದೆ ಅನೇಕ ಆ ಬಗೆಯ ಜಗತ್ತುಗಳಿವೆ ತುಂಬಾ. ಹಾಗಾಗಿ ಅದು ಇನ್ನು ಮತ್ತೆ ಮುಂದಕ್ಕೆ ಹೋಗುತ್ತೆ, ಆ ಕಾರಣ ಸ್ವಲ್ಪ ನಿಲ್ಲಿಸ್ತೇನೆ. ವೇದಾಂತ ಅಂದ್ರೆ ಮೂಲತಃ ಜ್ಞಾನದ ಕೊನೆಯ ಭಾಗ. ಈ ಜೀವ ತತ್ವ, ಜಗತ್ತತ್ವ, ಈ ಜೀವ ಮತ್ತು ಜಗತ್ತಿಗೆ ಆಧಾರ ಸ್ವರೂಪನಾದ ಶಿವ ಅಥವಾ ಈಶ್ವರ, ಆ ಈಶ್ವರ ತತ್ವ, ಈ ಮೂರರ ಸಮಾಹಾರ ಏನು ಅಂತ ಅನ್ನೋದು ಈ ವೇದಾಂತದ ಮುಖ್ಯವಾದದ್ದು. ಈಶ್ವರ ಅನ್ನೋನು, ಈಶ್ವರ ಅಧೀನನಾಗಿ ಜೀವ ಇದೆ. ಈ ಜೀವ ಮತ್ತು ಈಶ್ವರ ಜೊತೆಗಿರುವ ಸಂಬಂಧಗಳು ಯಾವುದು? ಜೀವೇಶ್ವರ ಸಂಬಂಧ ಅಂತೇಳಿ ಮುಂದೆ ಅದ್ವೈತದಲ್ಲಿ, ದ್ವೈತದಲ್ಲಿ, ವಿಶಿಷ್ಟಾದ್ವೈತದಲ್ಲಿ, ಶಕ್ತಿ ವಿಶಿಷ್ಟಾದ್ವೈತದಲ್ಲಿ, ಅಭೇದಾದ್ವೈತದಲ್ಲಿ, ಹೀಗೆ ವೇದಾಂತದ ಬೇರೆ ಬೇರೆ ಕವಲುಗಳಲ್ಲಿ ಈ ಮೂರು ತತ್ವಗಳ ಬಗ್ಗೆ ಸಾಕಷ್ಟು ವ್ಯಾಸಂಗ, ವ್ಯಾಖ್ಯಾನಗಳು, ಆದ್ಮೇಲೆ ಟಿಪ್ಪಣಿಗಳು, ಟೀಕೆಗಳು ಬೇಕಾದಷ್ಟು ಬಂದಿವೆ. ಆದರೆ ಇದನ್ನು ಕುರಿತು ಹೇಳುವಾಗ ಕೈವಲ ಸಾಹಿತ್ಯದ ಶಿವತತ್ವ ವಿವೇಕ ಚಿಂತಾಮಣಿಯಲ್ಲಿ ನಿಜಗುಣ ಶಿವಗಳು ವೇದಾಂತವನ್ನ ಪರಿಚಯ ಮಾಡಿಕೊಡ್ತಾರೆ. ಅದಾದ್ಮೇಲೆ ಅವರು ಶಿವಾಗಮ ಸಿದ್ಧಾಂತವನ್ನು ಕುರಿತು ಮಾತಾಡ್ತಾರೆ. ಶಿವಾಗಮಗಳನ್ನ ಗೊತ್ತಿದೆ ಅದು. ಅದಾದ್ಮೇಲೆ ಷಷ್ಠಲ ಸಹಿತವಾದ ವೀರಶೈವವನ್ನು ಅವರು ಹೇಳ್ತಾರೆ. ಷಷ್ಠಲ ಶರಣ ಸ್ಥಳದಿಂದ ಐಕ್ಯ ಸ್ಥಳದವರೆಗೂ 6 ಸ್ಥಳಗಳಿವೆ. ಈ 6 ಸ್ಥಳಗಳಲ್ಲಿ ಈ ವೇದಾಂತ, ಅದು ಈ ಶೈವ ಸಿದ್ಧಾಂತ ಇದೆಯಲ್ಲ, ಸಿದ್ಧಾಂತದ ಸ್ವರೂಪವನ್ನು ಅವರು ಹೇಳ್ತಾರೆ. ವೀರಶೈವರ ಸಿದ್ಧಾಂತದ ಸ್ವರೂಪವನ್ನು ಅವರು ಈ ಷಷ್ಠಲ ಮಾರ್ಗದಲ್ಲೂ ಕೂಡ ಹೇಳ್ತಾರೆ. ಇದೊಂದು ವಿಶೇಷವಾದಂಥದ್ದು. ಆಮೇಲೆ ಮೊದಲನೇ ಪರಿಚ್ಛೇದ ಮೇಲೆ 2ನೇ ಪರಿಚ್ಛೇದದಲ್ಲಿ ಅವರು ಷಟ್ತ್ರಿಂಶ ತತ್ವಗಳನ್ನ, ಪಂಚೀಕರಣ ತತ್ವಗಳನ್ನು ಹೇಳ್ತಾರೆ. ಪಂಚೀಕರಣದ ಪಂಚ ಅಂದ್ರೆ 5 ಅಂತ. ನಾನು ಆಗ್ಲೇ ಹೇಳಿದೆ ನಿಮಗೆ, ಈ ಅಗ್ನಿ ಅಂತ, ಅಗ್ನಿ ತತ್ವ, ವಾಯು ತತ್ವ, ಜಲತತ್ವ, ಆಕಾಶ ತತ್ವ, ಪೃಥ್ವಿ ತತ್ವ ಅಂತ ಹೇಳುವ ಈ 5 ತತ್ವಗಳನ್ನ ಒಳಗಡೆ ಭೂತ ಇದೆ, ಈ ಭೂತ ಪ್ರಪಂಚ ಅಂತ ಹೇಳ್ತೀವಿ. ಈ ಭೂತ ಪ್ರಪಂಚದ ಈ ಪಂಚೀಕರಣದ ಸ್ವರೂಪವನ್ನು ಕುರಿತು ಅವರು ಷಟ್ತ್ರಿಂಶತ್ ರೂಪದಲ್ಲಿ ಇದನ್ನ ಹೇಳ್ತಾರೆ, ತತ್ವಗಳನ್ನು ಆಧರಿಸಿ. ಮುಂದೆ 4, 5, 6ನೇ ಪರಿಚ್ಛೇದದಲ್ಲಿ ಇಡೀ ಬ್ರಹ್ಮಾಂಡದ ವರ್ಣನೆ ಅವರು ಮಾಡ್ತಾರೆ. ಇಡೀ ಬ್ರಹ್ಮಾಂಡದಲ್ಲಿ ನದಿಗಳು, ಎಲ್ಲೆಲ್ಲಿ ಮರಗಳಿವೆ, ಬೆಟ್ಟಗಳಿವೆ, ಗುಹೆಗಳಿವೆ, ಗಿರಿಗಳಿವೆ, ದೇವಸ್ಥಾನಗಳಿವೆ, ಕ್ಷೇತ್ರಗಳಿವೆ, ಎಲ್ಲಾ ಕ್ಷೇತ್ರಗಳನ್ನ ಆಸೀತ ಹಿಮಾಚಲ ಪರ್ಯಂತ ಇಡೀ ಬ್ರಹ್ಮಾಂಡದ ವರ್ಣನೆಯನ್ನು ಅವರು ಮಾಡ್ತಾರೆ. ಅದೆಲ್ಲಿಂದ ಆ ವಿಷಯಗಳೆಲ್ಲ ಅವರು ಸಂಗ್ರಹಿಸಿದ್ರು ಅನ್ನೋದ್ರೆ ಬಹಳ ಆಶ್ಚರ್ಯ ಆಗುತ್ತೆ. ಆ ಜೊತೆಗೆ ಸಂಗೀತವನ್ನ, ಸಾಹಿತ್ಯವನ್ನ, ಶಾಸ್ತ್ರೀಯವಾದ ವಿಚಾರಗಳನ್ನು ಕುರಿತು ಕೂಡ ಮಾತಾಡ್ತಾರೆ. 7ನೇ ಪರಿಚ್ಛೇದದಲ್ಲಿ ಈ ಪೃಥ್ವಿಯಾದಿ ಪಂಚಭೂತವನ್ನ ಮತ್ತು ಅದರ ಮಾಯಾ ತತ್ವವನ್ನು ಹೇಳ್ತಾರೆ. ನಮ್ಗೆ ಕಾಣಿಸುತ್ತೆ, ಈಗ ನೀವೆಲ್ಲ ಕಾಣಿಸ್ತಿದ್ದೀರಿ, ಇಲ್ಲ ಹಸಿರು ಒಳ್ಳೆಯನ್ನು ಹೊದಿಕೆ ಇರ್ತಕ್ಕಂಥವ್ರು ಕಾಣಿಸ್ತಿದ್ದೀರಿ, ಬಿಳಿ ವಸ್ತ್ರವನ್ನ ಹೊದ್ಕೊಂಡಿರೋರು ಕಾಣಿಸ್ತಿದ್ದೀರಿ, ಇಲ್ಲಿ ಕಾವ್ಯ ವಸ್ತ್ರ ಇರೋರು ಕಾಣಿಸ್ತಿದ್ದೀರಿ. ಇದನ್ನೆಲ್ಲ ಏನಂದ್ರೆ ಇದೆಲ್ಲ ಹೀಗೆ ಕಾಣಿಸ್ತಾ ಇಲ್ಲ, ನೀವೆಲ್ಲ ಇದೆಲ್ಲ ಹೊರಗಡೆ ನಮ್ಮ ಕಣ್ಣು ನಿಮ್ಮ ನೋಡ್ತಾ ಇದೆ. ಇದು ಉಂಟಾ ಇಲ್ವಾ, ಹೌದಾ ಇಲ್ಲ, ಇದು ಎಷ್ಟು ಮಟ್ಟಿಗೆ ಸತ್ಯ? ಈಗ ಇಲ್ಲಿ ಹೋಗುವಾಗ ಅದಕ್ಕೆ ಸರ್ಪರಜ್ಜ ನ್ಯಾಯ ಅಂತ ಒಂದು ನ್ಯಾಯ ಕೂಡ ಇದೆ. ಇದು ಒಂದು ಹಗ್ಗ ನೋಡಿ, ರಜ್ಜು ಅಂದ್ರೆ ಹಗ್ಗ ಅಂತ, ಆ ಹಗ್ಗ ನೋಡಿ ಸರ್ಪ ಅಂತ ತಿಳಿಯೋದು ಅಂತ. ಯಾವಾಗ ಅವನಿಗೆ ಇದು ಹಗ್ಗ, ಇದು ಹಾವಲ್ಲ, ಇದು ಹಗ್ಗ ಅಂತ ಯಾವಾಗ ಅವನಿಗೆ ಅರಿವು ಬರುತ್ತೋ ಅವಾಗ ಈ ಮಾಯೆಯ ತತ್ವ, ಏನು ಮಾಯೆ ಇದೆಯೋ, ಅವನಿಗೆ ಯಾವುದು ಭ್ರಮಾಜನ್ಯ ಸಂಗತಿ ಇದೆಯೋ ಸಂಗತಿ ಆಚೆಗೆ ಹೋಗ್ತದೆ ಅಂತ ಹೇಳ್ತಾರೆ. ಹೀಗೆ ಈ ಮಾಯಾ ತತ್ವವನ್ನ, ಜೊತೆಗೆ ರುದ್ರ ಪ್ರಪಂಚವನ್ನ, ಆಕಾಶನ, ಅಹಂಕಾರ ಮತ್ತು ಬುದ್ಧಿಗುಣ, ಪ್ರಕೃತಿ, ಪುರುಷ, ರಾಗ, ಅವಿದ್ಯೆ, ನಿಯತಿ, ಕಲೆ, ಕಾಲ, ಮಾಯೆ, ಇವುಗಳ ತತ್ವಗಳ ಸ್ವರೂಪವನ್ನು ಅವರು ಹೇಳ್ತಾರೆ. ಇನ್ನು 8ನೆಯ ಪರಿಚ್ಛೇದದಲ್ಲಿ ಮಾಯಾ ತತ್ವದಿಂದ ಹಿಡಿದು ಪರಶಿವನ ತತ್ವಾತೀತದವರೆಗೂ ಅವರು ಬರೀತಾರೆ. ಹೀಗೆ 8 ತತ್ವಗಳನ್ನ ಮುಗಿಸಿದ ಮೇಲೆ 9ನೆಯ ತತ್ವ, ಅದು ಇಹಪರ ಜೀವ. ಇದು ವಿಶೇಷ ಅಂದ್ರೆ ಈ 9ನೇ ಪರಿಚ್ಛೇದದಲ್ಲಿ ಅವರು ಈ ಜೀವನ ಇಹಪರಗತಿ ಅಂತ ಹೇಳ್ತಾರೆ. ಈ ಜೀವ ಇದೆಯಲ್ಲ, ಇದು
ನಮ್ಮ ಜೀವ ಇದೆ, ಈ ಜೀವ ಇಹದಲ್ಲಿ ಮತ್ತು ಪರದಲ್ಲಿ ಯಾವುದೇ ದಾರಿಯನ್ನು ಹಿಡಿಯುತ್ತೆ, ಮತ್ತು ಈ ಜೀವನ ಈ ಕಾಲಗತಿ ಯಾವುದು, ಅವರು ಟೈಮ್ ಮತ್ತು ಸ್ಪೇಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಾವು. ಈ ಕಾಲ ಅನ್ನೋದಕ್ಕೆ ಟೈಮ್ ಅಂತ. ಈಗ ಸುಮ್ಮನೆ ಒಂದು ಯೋಚನೆ ಮಾಡಿ, ಈಗ ನಾನು ಮಾತಾಡ್ತಾ ಇರೋ ಕಾಲದಲ್ಲಿ ವರ್ತಮಾನ ಯಾವುದು, ಎಷ್ಟು ಮಟ್ಟ ಈ ವರ್ತಮಾನ ಅಂತ ಹಿಡಿಯೋದಕ್ಕಾಗಲ್ಲ. ಅದನ್ನ ಪ್ರಾಚೀನ ಶಾಸ್ತ್ರ ಭಾಷೆಯಲ್ಲಿ ನಿತ್ಯ ವರ್ತಮಾನ ಅಂತ ಕರೀತಾರೆ. ವರ್ತಮಾನ ಹೇಳೋಕೆ ಆಗಲ್ಲ ನಮಗೆ, ವರ್ತಮಾನ ನಮ್ಮ ಕೈ ಸಿಗೋದಿಲ್ಲ ವರ್ತಮಾನ ಅನ್ನೋದು. ಹಾಗಾಗಿ ಈಗ ವರ್ತಮಾನ ಸಿಗದೇ ಇರುವಂತ ಒಂದಿದು. ಅದಕ್ಕಾಗಿ ಕಾಲ ಅನ್ನೋದು ಇದೆಯಲ್ಲ, ಇಂಗ್ಲಿಷ್ನಲ್ಲೂ ಕೂಡ ಹೇಳ್ತಾರೆ ಅವರು, ನಾನು ಕಾಲನ ಹೇಗೆ ಹಿಡಿಯೋದು ಅಂತ. ಈ ಕ್ಷಣದಲ್ಲಿ ಮಾತನಾಡಿದ ತಕ್ಷಣವೇ ಅದು ಭೂತಕಾಲಕ್ಕೆ ಹೋಗುತ್ತೆ, ಮತ್ತೆ ಭವಿಷ್ಯತ್ ಕಾಲದಲ್ಲಿ ಮತ್ತೆ ಬರ್ತಿರುತ್ತೆ. ಭವಿಷ್ಯತ್ತು ಮತ್ತು ವರ್ತಮಾನ ಕಾಲದ ನಡುವಣ ವರ್ತಮಾನ ಏನಿದೆಯಲ್ಲೋ ಇದು ಈ ಕಾಲಗತಿ ಏನು ಅಂತ ಹೇಳಿ ಈ ಟೈಮ್ ಅನ್ನ ಕುರಿತು ತುಂಬಾ ಯೋಚನೆ ಮಾಡಿದ್ದಾರೆ ನಮ್ಮಲ್ಲಿ. ಅದರ ಬಗ್ಗೆ ನಮ್ಮ ಭಾರತೀಯ ಕಾಲಮಾನದ ಸ್ವರೂಪದ ಬಗ್ಗೆ ಮಾತಾಡೋದನ್ನ ಸದ್ಯಕ್ಕೆ ನಾನು ಆ ವಿಚಾರ ಬಗ್ಗೆ ಹೋಗಲ್ಲ. ಹೀಗೆ ಅವರು ಇಹಪರಗತಿಯನ್ನು ಕಾಲಗತಿಯನ್ನು ಅವ್ರು ಹಿಡಿದು ನೋಡ್ತಾರೆ. ಈ ಜೀವ ಮುಖ್ಯವಾಗಿ ಅವರು ಈ ಜೀವ ಅನ್ನೋದು ಇಹದಲ್ಲೂ ಮತ್ತು ಪರದಲ್ಲೂ ಯಾವ ದಾರಿ ಹಿಡಿಯುತ್ತೆ ಅಂತ ಅನ್ನೋದ್ರ ಬಗ್ಗೆ ಬರೀತಾರೆ. ಜೊತೆಗೆ ಇದೇ ಜೀವರ ಕಾಲಗತಿಯ ಸ್ವರೂಪವನ್ನು ಕೂಡ ಹೇಳ್ತಾರೆ. ಮುಖ್ಯವಾಗಿ ಹೇಳ್ಬೇಕಾದ್ರೆ ಈ ಮಹಾ ಕೋಶದಲ್ಲಿ ಇಡಿಯಾಗಿ ಮಾನವನ ಇಹಪರವನ್ನ ಕುರಿತಿರೋರು ಮಾನವನ ಇದ್ದಾರೆ. ಮತ್ತೆ ಅವ್ರ ಮಾತಿನಲ್ಲಿ ಹೇಳೋದಾದ್ರೆ ಇದನ್ನು ಮಹಾಕವಿತಾ ಪ್ರಬಂಧ ಅಂತ ಅವ್ರು ಹೇಳ್ತಾರೆ. ಅವರೇ ಹೇಳ್ತಾರೆ, ಇದು ನನ್ನ ಈ ಕೃತಿ ಮಹಾಕವಿತಾ ಪ್ರಬಂಧ ಅಂತ ಹೇಳಿ. ಬಹುಶಃ ಈಗ ನಮ್ಮ ಕೈ ಸಿಕ್ಕಿರೋದು ಗದ್ಯ ರೂಪವಾದಂತ ಕೃತಿ ಅದು. ಇದರಲ್ಲಿ ಇನ್ನೊಂದು ಭಾಗ ಪದ್ಯ ರೂಪ ಇರಬೇಕಾಗಿತ್ತೆ ಅನ್ನುವಂತ ಅನೇಕರು ವಿದ್ವಾಂಸರು ಹೇಳ್ತಾರೆ. ವಿಶೇಷವಾಗಿ ಡಾಕ್ಟರ್ ಬಸವರಾಜ್ ಅವರು ಈ ವಿಷಯದಲ್ಲಿ ಅದು ಪದ್ಯದ ರೂಪ ಇದ್ದಿರಬೇಕು, ಅದು ಕಾಲಕ್ರಮೇಣ ನಮ್ಮ ಕೈ ಸಿಗಲ್ಲ, ಅಷ್ಟೇ ಸಿಕ್ಕಿಲ್ಲ ಅಂತ ಹೇಳಿ. ಆಮೇಲೆ ಇದನ್ನ ವಿಶೇಷ ಹೇಳೋದಾದ್ರೆ ಕನ್ನಡದಲ್ಲಿ ಇರುವಂತಹ ಈ ಕೃತಿ, ಇಂಥ ಮಹಾಕೃತಿಯನ್ನ ಪ್ರಥಮ ಪರಿಚ್ಛೇದ ಮಾತ್ರ ತಮಿಳಿನಲ್ಲೂ ಅನುವಾದ ಆಗಿದೆ, ಜೊತೆಗೆ ಅದು ಮರಾಠಿನಲ್ಲೂ ಅನುವಾದ ಆಗಿದೆ, ಜೊತೆಗೆ ಸಂಸ್ಕೃತದಲ್ಲೂ ಕೂಡ ಭಾಷಾಂತರ ಆಗಿದೆ. ಒಂದು ಕೃತಿ ಹೀಗೆ ಹೋಗ್ತಿದ್ದು ವಿಶ್ವಕೋಶಾತ್ಮಕವಾದ ಕೃತಿ ಈ ಕೈವಲ್ಯ ಸಾಹಿತ್ಯ ಹೀಗೆ ಮರಾಠಿಗೂ ತಮಿಳಿಗೂ ಮತ್ತು ಸಂಸ್ಕೃತಕ್ಕೆ ಹೋಗಿರೋದು ಒಂದು ವಿಶೇಷವಾದ. ಈ ಮೂರು ಪರಿಚ್ಛೇದ ಒಂದೊಂದು ಪರಿಚ್ಛೇದಗಳು ಮಾತ್ರ ಮಾಡಿದ್ದಾರೆ. ಆ ಪರಿಚ್ಛೇದಗಳು ಮುದ್ರಣ ಆಗಿದೆ, ಪುಸ್ತಕ ರೂಪದಲ್ಲೂ ಇವೆ ಅವು. ಹೀಗೆ ನಮ್ಮ ಜೀವನ ಶಿಲ್ಪಿಗಳು ಇಂಥ ಒಂದು ವಿಶ್ವಕೋಶಾತ್ಮಕವಾದಂತಹ ವಿವೇಕ ಚಿಂತಾಮಣಿಯನ್ನು ಬರೆದಾಗ ಅವ್ರು ಬರೆದಿದ್ದೇನಂದ್ರೆ ವಿವೇಕ ಚಿಂತಾಮಣಿ ಅಂತ. ವಿವೇಕ ಅಂದ್ರೆ ಏನು? ವಿವೇಕ ಅಂತಂದ್ರೆ ಇದು ಸಾರ, ಇದು ಅಸಾರ, ಇದು ಸುಖ, ಇದು ದುಃಖ, ಇದು ನಿಜ, ಇದು ಸುಳ್ಳು. ಹೀಗೆ ಸಾರಾಸಾರವಾದಂತ ಸಾರ ಮತ್ತು ಅಸಾರವಾದಂತ ತತ್ವ ವಿವೇಚನೆಯನ್ನ ಯಾರು ಸರಿಯಾದ ರೀತಿಯಿಂದ ಮಾಡ್ತಾನೋ ನೋಡ್ತಾನೋ ಅಂಥದ್ದನ್ನು ವಿವೇಕ ಅಂತ ಕರಿತೀವಿ. ಸ್ವಲ್ಪ ವಿವೇಕದಿಂದ ವರ್ತಿಸೋಕ್ಕಾಗ್ಲಿಲ್ವಾ ಅಂತ ಕೇಳ್ತಾರೆ ನಮ್ಮಲ್ಲಿ. ವಿವೇಕ ಅಂತ ಅದಕ್ಕೆ ವಿವೇಕಾನಂದ. ಈ ವಿವೇಕದಿಂದ ಆನಂದ ಪಡೆದವನು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರಿಗೆ ವಿವೇಕ ಅಂತ ನರೇಂದ್ರನಿಗೆ ರಾಮಕೃಷ್ಣ ಪರಮಹಂಸನ ವಿವೇಕ ಅಂತ ಕೊಡುವಾಗಲೂ ಇದ್ದಿದ್ದೇನು ಅಂದ್ರೆ ಅವರು ಯಾವುದನ್ನಾದ್ರೂ ಕೂಡ ಪ್ರಶ್ನೆಯನ್ನು ಹಾಕಿ ಉತ್ತರವನ್ನು ಪಡೆದು ಅದು ಸರಿಯಾಗಿದ್ದರೆ ಮಾತ್ರ ತಾನು ಗ್ರಹಿಸ್ತಿದ್ದು, ಅದನ್ನು ಪರಿಗ್ರಹ ಮಾಡ್ತಾ ಇದ್ರು. ಇದು ವಿವೇಕಾನಂದರ ಸ್ವಭಾವ. ಅಂದ್ರೆ ಇದು ಪರಿಶೀಲನೆ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ, ವಿಮರ್ಶತ್ ಅಶೇಷೇಣ ಯಥಾ ಇಚ್ಛಿಸಿ ತಥಾ ಕುರು. ನಾನು ಇದುವರೆಗೂ ನೀನು ಇಷ್ಟು ತತ್ವವನ್ನು ಹೇಳಿದ್ದೇನೆ, 18 ಅಧ್ಯಾಯಗಳಲ್ಲಿ ಈ ಗೀತೆ ಹೇಳಿದ್ದೀನಿ, ಆದ್ರೆ ನೀನು ವಿಮರ್ಶೆ ಮಾಡು. ವಿಮರ್ಶತ್ ಅಶೇಷೇಣ, ಸ್ವಲ್ಪವೂ ಬಿಡದ ಹಾಗೆ ನೀನು ಅದನ್ನು ಮಾಡು. ಯಥಾ ಇಚ್ಛಿಸಿ, ಆ ನಂತರದ ನಿನಗೆ ಏನು ಸರಿ ಅನ್ಸುತ್ತೋ ಅದನ್ನು ಪರಿಗ್ರಹ ಮಾಡಿ, ಉಳಿದದ್ದನ್ನು ಬಿಡುವುದು, ಅದು ನಿನಗೆ ಸೇರಿದ್ದು ಅಂತ. ಅಂದ್ರೆ ಈ ರೀತಿಯಲ್ಲಿ ವಿಮರ್ಶೆಯನ್ನ ಮಾಡುವಂತಹ ಒಂದು ದೊಡ್ಡ ಕೃತಿಯನ್ನ. ವಿವೇಕದಲ್ಲಿ ವಿಮರ್ಶೆಯೇ ಪ್ರಧಾನವಾದದ್ದು. ವಿಮರ್ಶೆ ಅಂದ್ರೆ ಮರ್ಷ ಅಂತಂದ್ರೆ ಉಜ್ಜೋದು ಅಂತ. ವಿಮರ್ಶೆ ವಿ ಅನ್ನೋದು ಉಪಸರ್ಗ ಇದೆ, ಅದು ಆದಿ ಉಪಸರ್ಗಕ್ಕೆ ಇರೋದು ಅರ್ಥ ಏನಂದ್ರೆ ಚೆನ್ನಾಗಿ ಅಂತ ಅರ್ಥ. ಚೆನ್ನಾಗಿ ತಿಕ್ಕಿ ಹೊಳಪು ಮಾಡಿ ನೋಡೋದು. ಒಬ್ಬ ವಿಶ್ವಕರ್ಮ ಒಬ್ಬ ಬೆಳ್ಳಿ ವಸ್ತುವನ್ನು ಚಿನ್ನದ ವಸ್ತುವನ್ನು ಏನ್ ಮಾಡ್ತಾನೆ ಅಂದ್ರೆ ತಗೊಂಡು ಚೆನ್ನಾಗಿ ಒರೆ ಹಚ್ಚಿ ನೋಡ್ತಾನೆ. ಯಾವುದನ್ನು ಒರೆ ಹಚ್ಚಿ ನೋಡೋದು ಅಂತ ಹೇಳ್ತೀವೋ ಅದನ್ನೇ ನಾವು ಹೇಳೋದು ವಿಮರ್ಶೆ ಅಂತ. ವೇದಾಂತದ ವಿಮರ್ಶೆಯೂ ಇದೆ, ಸಾಹಿತ್ಯದ ವಿಮರ್ಶೆಯೂ ಇದೆ, ಸಂಗೀತದ ವಿಮರ್ಶೆ ಇದೆ, ಕಲೆಗಳ ವಿಮರ್ಶೆ ಇದೆ, ಎಲ್ಲ ಕಡೆಯೂ ವಿಮರ್ಶೆ ಇದೆ. ವಿಮರ್ಶೆ ಅನ್ನೋದು ವಿವೇಕದ ಪ್ರಥಮ ಸೋಪಾನ. ಇಂಥ ವಿಮರ್ಶೆಯನ್ನು ಮಾಡ್ತಕ್ಕಂಥ ಕೃತಿ, ಮಹಾಕೃತಿ ಈ ವಿವೇಕ ಚಿಂತಾಮಣಿ.
ಅದಕ್ಕಾಗಿ ವಿವೇಕಿಗಳ ಚಿಂತಾಮಣಿ ಯಾವುದು? ವಿವೇಕವಂತರ ಚಿಂತಾಮಣಿ. ವಿವೇಕವನ್ನು ಮಾಡುವವರಿಗೆ ಇದೊಂದು ಚೆನ್ನಾಗಿ ಅಸಾರವಾಗಿ ನೋಡಬಲ್ಲವರಿಗೆ ಇದೊಂದು ಒಳ್ಳೆಯ ಗ್ರಂಥ. ಆ ಗ್ರಂಥವನ್ನ ನೀವು ಅಭ್ಯಾಸ ಮಾಡಬೇಕು. ಬಹುಶಃ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಚ್ಚಗನ್ನಡವಾಗಿ ವೀರಶೈವ ಸಿದ್ಧಾಂತವನ್ನ ಅಚ್ಚಗನ್ನಡದಲ್ಲಿ ಸ್ಪಷ್ಟವಾಗಿ ಸಿದ್ಧಾಂತ ರೂಪವಾಗಿ ಮಂಡಿಸಿದ್ದು ಈ ಕೃತಿ. ಬಹುಶಃ ಹಿಂದೆ ಇಲ್ಲ, ಮತ್ತೆ ಮುಂದೆ ಬರುತ್ತೆ ಇರೋ ಗೊತ್ತಿಲ್ಲ. ಅಂದ್ರೆ ಈ ಸಿದ್ಧಾಂತ ಗ್ರಂಥ ಇದು. ಇದಾದ್ಮೇಲೆ ಅವರ ಅನುಭವ ಸಾರ ಅಂತ ನಿಜಶಿವಿಗಳು ಮತ್ತೊಂದು ಕೈವಲ್ಯ ಸಾಹಿತ್ಯವನ್ನು ಅವರು ಬರೆದರು. ಅದು ಸಕಲ ವೇದಾಂತ ಸಾರ ಅಂತ ಅವರು ಅದನ್ನ ಕರೀತಾರೆ. ಉಪನಿಷತ್ತುಗಳ ಸಾರ ಅಂತಲೂ ಕರೀತಾರೆ. ಅದು ಶ್ರುತಿ ಸಮ್ಮತವಾದ್ದು ಅಂತ. ಶ್ರುತಿ ಅಂತಂದ್ರೆ ವೇದಗಳಿಗೆ ಸಮ್ಮತವಾದ್ದು ಅಂತ. ಶ್ರುತಿ ಅಂತಂದ್ರೆ ಕೇಳೋದು ಅಂತ, ಕಿವಿ ಅಂತ. ಶ್ರೋತದವಳು ಭಾವಿಪ ನಿರ್ಮಲ ಮತಿಗೆ ಇಳಾವಂದಿಗೆ ಶಾಸ್ತ್ರ ಮುಖದವಳು ಅವರತನ ಪ್ರೇಮ ಅಂತ ಕೇಶಿಯರಾದ ಶಬ್ದದರ್ಪಣದಲ್ಲಿ ಮಾತಾಡ್ತಾರಲ್ಲ. ಎಲ್ಲವೂ ಕೂಡ ಈ ಕಣ್ಣು ಮತ್ತು ಕಿವಿ ಎರಡೇ. ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ಅಂಶಗಳು ಯಾವುದು ಅಂದ್ರೆ ಕಣ್ಣು ಮತ್ತು ಕಿವಿ. ಅದಕ್ಕೆ ಇದನ್ನ ಚಕ್ಷುರ್ವೈ ಸತ್ಯಂ ಅಂತ ವೇದಾಂತದಲ್ಲಿ ಒಂದು ಕಡೆ ವೇದದಲ್ಲಿ ಹೇಳಿದ್ರು. ಚಕ್ಷುರ್ವೈ ಸತ್ಯಂ, ಅಪ್ಪ ಕಣ್ಣಿಂದ ಕಾಣೋದಿದೆಯಲ್ಲ ಅದು ಸತ್ಯ. ಕಿವಿಯಿಂದ ಕೇಳಿದ್ರು ಕಣ್ಣಿಂದ ಕಾಣು, ಅದನ್ನ ದೃಷ್ಟಿಗೋಚರವಾಗಿ ನೋಡು, ಅಲ್ಲಿ ಸರಿಯಾಗಿದೆಯೇ ಇಲ್ವೋ ಅಂತ ಹೇಳಿ ತಥ್ಯವೋ ಅತಥ್ಯವೋ ಅನ್ನೋದನ್ನ ಯೋಚನೆ ಮಾಡು. ತಥ್ಯ ಅಂದ್ರೆ ನಿಜ, ಅತಥ್ಯ ಅಂದ್ರೆ ಸುಳ್ಳು ಅಂತ, ಮಿಥ್ಯ ಅಂತಾನು ಕರಿತೀವಿ ಅದನ್ನು. ಹೀಗೆ ಶ್ರುತಿ ಸಮ್ಮತವಾದ್ದು ಅಂತ. ಶ್ರುತಿ ಸಮ್ಮತ ಅಂದ್ರೆ ವೇದಾಂತಗಳಿಗೆ ಸಂಬಂಧಪಟ್ಟದ್ದು, ವೇದಗಳಿಗೆ ಸಂಬಂಧಪಟ್ಟದ್ದು. ಇದು ಬಹಳ ಚಿಕ್ಕದಾದ ಕೃತಿ, ಅದು ಅಷ್ಟೇನು ದೊಡ್ಡ ಕೃತಿ ಅನ್ನಲ್ಲ. ಇದರಲ್ಲಿ 8 ಸಂಧಿಗಳಿವೆ. ಅವರು ಸಂಧಿ ಅಂತ ಇದನ್ನು ಮಾಡಿದ್ದಾರೆ. ವಿವೇಕ ಚಿಂತಾಮಣಿಗೆ ಅವರು ಪರಿಚ್ಛೇದ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಸಂಧಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಸಂಧಿಯಲ್ಲಿ ಜಗತ್ತು ಪರಬ್ರಹ್ಮದ ವಿವರ್ತ ರೂಪ ಅಂತ ಹೇಳ್ತಾರೆ. ಪರಬ್ರಹ್ಮ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಿಸದಿರುವ ಅಮೂಲ್ಯವಾದಂಥ ಒಂದು ಬೃಹತ್ತಾದಂಥ ಒಂದು ಅನುಭವಗೋಚರಕ್ಕೆ ಮಾತ್ರ ಗೊತ್ತಾಗೋದು ಅಂತ. ಅದಕ್ಕಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಂಬ್ರಹ್ಮ ಅನ್ನುವಾಗ ನಮ್ಮ ಗುರುಗಳು ಮಾತಾಡ್ತಿರುವಾಗ ಮಲ್ಲೇಪ್ರಭು ಇಲ್ಲಿ ಪರಂಬ್ರಹ್ಮ ಅನ್ನುವಾಗ ಇದರ ನಪುಂಸಕ ಪ್ರಯೋಗ ಪರಂ ಅಂತ ಇರಬೇಕು. ಅನೇಕರು ಪರಬ್ರಹ್ಮ ಅಂತ ಹೇಳ್ತಾರಲ್ವಾ? ನಿಜ, ಪರಂಬ್ರಹ್ಮ ಅನ್ನೋದೇ ಅದು ಸರಿಯಾದ ರೂಪ. ಪರಂಬ್ರಹ್ಮ ಅಂತ ಏನ್ ಹೇಳ್ತೀವೋ ಅದು. ಇದನ್ನೇ ಅಹಂ ಬ್ರಹ್ಮಾಸ್ಮಿ, ಸೋಯಮಾತ್ಮ ಬ್ರಹ್ಮ, ಹೀಗೆ ಈ ಬ್ರಹ್ಮತತ್ವದ ವಿಚಾರ ಉಪನಿಷತ್ತುಗಳಲ್ಲಿ ವ್ಯಾಪಕವಾಗಿದೆ. ಅದು ನಮ್ಮ ಎಲ್ಲ ಇಂದ್ರಿಯಗಳಿಂದ ಅದು ತಿಳಿಯಕ್ಕೆ ಸಾಧ್ಯ ಇಲ್ಲ ಅಷ್ಟೇ. ಯಾವುದನ್ನ 5 ಕರ್ಮೇಂದ್ರಿಯಗಳಿದೆಯೋ, 5 ಜ್ಞಾನೇಂದ್ರಿಯಗಳಿದೆಯೋ, ಅಥವಾ ಯಾವುದು ಅಹಂಕಾರ, ಬುದ್ಧಿ, ಚಿತ್ತ, ಮನಸ್ಸು ಅಂತ ಏನೇನಿದೆಯೋ ಅದು ಯಾವುದಿಂದಲೂ ತಿಳಿಯಕ್ಕಾಗದ, ಅದಕ್ಕಿಂತ ಅತೀತವಾದದ್ದು ಯಾವುದಿದೆಯೋ ಅದನ್ನ. ಅದಕ್ಕೆ ಷಷ್ಠಲ ಬ್ರಹ್ಮ ಅಂತ ಅನ್ನುವಾಗ 6 ಸ್ಥಳಗಳ ಏರಿ ಮೇಲೆ ನಿಂತಿರ್ತಕ್ಕಂಥ ಒಂದು ಅಮೂಲ್ಯವಾದಂಥ ಚಿಂತಾಮಣಿ ಅದು. ಅದನ್ನು ತಿಳಿಬೇಕು ಅಂದ್ರೆ ನೀವು ಸಾಕಷ್ಟು ನಿಮ್ಮ ಈ ಯಾವುದೋ ಲೌಕಿಕ ಬಾಧ್ಯಗಳಿಂದ ಸ್ವಲ್ಪ ನಿವೃತ್ತಿ ಆಗ್ಬೇಕಾಗುತ್ತೆ. ಎಲ್ಲವನ್ನ ನೀವೇನೆ ಒಂದು ಅವಧೂತ ಸ್ಥಿತಿಗೆ ಹೋಗ್ಬೇಕು. ಅವಧೂತ ಸ್ಥಿತಿಗೆ ಹೋದ್ರೆ ಎಲ್ಲವನ್ನ ನಿರಾಕರಣೆ ಮಾಡ್ತಾ ತನ್ನದಲ್ಲ ಇದು ತನ್ನದಲ್ಲ. ನಮ್ಮಲ್ಲಿ ಅನೇಕ ಗಂಟೆಗಳಿವೆ. ಆ ಗಂಟೆಗಳನ್ನ ಕಳ್ಕೊಳ್ತಾ ಹೋದ್ರೆ ನಿಮಗೆ 70 ವರ್ಷ ಆದ್ರೂ 75 ವರ್ಷ ಆದ್ರೂ ಸಂಸಾರದಲ್ಲಿ ಅಲ್ಲಿ ದುಡ್ಡಿಲ್ಲ, ಇಲ್ಮ ಆಯ್ತು, ಹೀಗಾಯ್ತು ಅಂತ ಅವನು ಕೊರುತ್ತಾನೆ ಇದ್ರೆ, ಸಾಯುವವರೆಗೂ ಕೊರುತ್ತಾ ಇದ್ರೆ ಅವನು ಅಲ್ಲೇ ಇರ್ತಾನೆ ಅಷ್ಟೇ. ಅವನು ಬೆಳೆದಂತಲೇ ಇದು ನನ್ನದಲ್ಲ ಅಂತ ಹೇಳಿ ನಮ್ಮಮ್ಮ ಏನಿದು ನನ್ನದಲ್ಲ ಹಾಗಂತ ಹೇಳ್ಕೊಂಡು ಬಿಡ್ತಾ ಹೋದ್ರೆ ನಿಮಗೊಂದು ಅನುಭವ ಆಗುತ್ತೆ. ನಿಮಗಿರುವ ಈ ಪ್ರಾಕೃತಿಕ ಅನುಭವದಿಂದ ಅಪ್ರಾಕೃತವಾದ ಅನುಭವಕ್ಕೆ ನೀವೇರಬೇಕು. ಈ ವಿಕಾರ ಸ್ವರೂಪವಾದಂತ ಈ ಜಗತ್ತಿನ ಸ್ವರೂಪದಿಂದ ವಿಕಾರವಲ್ಲದ ಇನ್ನೊಂದು ಜಗತ್ತಿದೆ, ಅದು ಪರಬ್ರಹ್ಮದ ಜಗತ್ತು, ಆ ಬ್ರಹ್ಮ ಜಗತ್ತು. ಅಲ್ಲಿ ಹೋಗ್ಬೇಕು. ನೀವು ಅಲ್ಲಿಗೆ ಏರ್ಬೇಕಾದ ಷಷ್ಠಲಕ್ಕೆ ಏರ್ಬೇಕಾದ್ರೆ ಅದು ಸ್ವಾಮಿಗಳು ತಮ್ಮ ಸ್ವಾಧ್ಯಾಯದಿಂದ ಸ್ವಾತ್ಮ ಪ್ರತಿಯಿಂದ ಅವರ ಪ್ರತಿಯೊಂದು ಹಂತಗಳಲ್ಲಿ ಎಲ್ಲವನ್ನ ಅವ್ರು ಬಿಟ್ಟು ಜಗತ್ತೇ ತನ್ನದು ಅಂತ ಈ ಬ್ರಹ್ಮಾಂಡ ಅವರಿಗೆ ಅಂತ ಷಷ್ಠಲ ಬ್ರಹ್ಮಿಗಳಿಗೆ ಅವರಿಗೆ ಒಂದು ಬೆಟ್ಟವೂ ಕೂಡ ತನ್ನ ಮುಷ್ಟಿನಲ್ಲಿ ಗ್ರಾಹ್ಯವಾಗುತ್ತೆ. ಅವರಿಗೆ ಒಂದು ಕಣ್ಣಲ್ಲಿ ಅವರದ್ದು ಅಷ್ಟನ್ನು ಹಿಡಿದು ಬಲ್ಲವರು. ಈ ಜಗತ್ತು ಎಷ್ಟಿದೆಯೋ ಅಷ್ಟು ಜಗತ್ತನ್ನು ಅಷ್ಟು ಆಕ್ರಮಿಸಿಕೊಳ್ಳಂತಹ ಒಂದು ಅತೀತವಾದಂತಹ ಒಂದು ಸ್ಥಿತಿ ಬರುತ್ತೆ. ಆ ಸ್ಥಿತಿಯನ್ನ ಈ ಅನುಭವ ಸಾರದಲ್ಲಿ ನಮಗೆ ನಿಜಗುಣ ಶಿವಗಳು ಈ ಕೈವಲ್ಯ ತತ್ವದ ಮೂಲಕ ಹೇಳ್ತಾರೆ. ಹಾಗಾಗಿ ಮೊದಲನೇ ಸಂಧಿಯಲ್ಲಿ ಅವರು ಜಗತ್ತು ಪರಬ್ರಹ್ಮನ ಈ ವಿವೃತವಾದ ಈ ಜಗತ್ತಿನ ಬಗ್ಗೆ, ಆಮೇಲೆ ಈಶ್ವರ ಮತ್ತು ಜೀವನ ಸಂಬಂಧ, 3ನೇ ಸಂಧಿಯಲ್ಲಿ ಈ ಜೀವನ
ನಾನತ್ವ, ಜೊತೆಗೆ ಘಟಪಟಾದಿಗಳ ಭೇದ. ಘಟ ಅಂದ್ರೆ ಮಡಿಕೆ, ಪಟ ಅಂದ್ರೆ ಆಕಾಶ ಅಂತ ಅಷ್ಟೇ. ಈ ಘಟಪಟಾದಿಗಳ ಭೇದ ಅಂದಾಗ ತುಂಬಾ ಏನೋ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಈಗ ಒಂದು ಘಟ ಇದೆ. ಘಟ ಅಂದ್ರೆ ಏನು? ಮಡಿಕೆ. ಮಡಿಕೆನಲ್ಲಿ ಸೂರ್ಯ ಒಬ್ಬನೇ, ಹೌದಾ? ಆ ಸೂರ್ಯನ ಪ್ರತಿಬಿಂಬ ಬೀಳುತ್ತಪ್ಪ. ಎಲ್ಲಿ ಬೀಳುತ್ತದು? ಆ ಘಟಗಳಲ್ಲಿರುವಂತ ನೀರಿನಲ್ಲಿ. ಯಾವ್ಯಾವ ಘಟಗಳು ಯಾವ್ಯಾವ ಆಕಾರದಲ್ಲಿ ಇರುತ್ತೋ ಆಯೇ ಆಕಾರದಲ್ಲಿ ಬಿದ್ದುವಾಗ ಒಂದೇ ಆಕಾರದಲ್ಲಿ ಇರುತ್ತಲ್ಲ. ದೊಡ್ಡದು ಸಣ್ಣದು ಅನ್ನೋದು ಇರೋದೇ ಇಲ್ಲ. ಇಷ್ಟೇ ಇದ್ರು ಅಲ್ಲಿ ಸೂರ್ಯನ ಪ್ರತಿಬಿಂಬ ಅಲ್ಲಿ ಬಿದ್ದಿರುತ್ತದೆ. ಹೀಗೆ ಈ ಸೂರ್ಯನ ಪಟದಲ್ಲಿ ಇರ್ತಕ್ಕಂಥ ಆಕಾಶದಲ್ಲಿರುವ ಸೂರ್ಯ ಹೇಗೆ ಎಲ್ಲ ಕಡೆಗೂ ಇರ್ತಾನೆ ಬೇರೆ ಬೇರೆ ರೂಪದಲ್ಲಿ. ಆದ್ರೆ ಹಂಗಾದ್ರೆ ಅದು ಸೂರ್ಯ ಅನ್ನೋದು 100 ರೂಪದಲ್ಲಿ ಇದ್ದಾನ, 1000 ರೂಪದಲ್ಲಿ ಇದ್ದಾನ ಅಂದ್ರೆ ಇಲ್ಲ, ಸೂರ್ಯ ಅನ್ನೋನು ಒಬ್ಬನೇನೆ. ಆದ್ರೆ ಈ ಘಟ ಅನ್ನೋದೇನಿದೆ ಅದು 100 ಘಟಗಳಲ್ಲಿ 100 ರೀತಿಗಳಲ್ಲಿ ಆದ್ರೆ ಒಂದೇ ವಸ್ತು ಬೀಳ್ತಾ ಇರ್ತದೆ. ಈ ಘಟಪಟಾದಿ ಸ್ವರೂಪವನ್ನು ಕುರಿತು ಅವರು ಅದರ ಭೇದ, ಅದರ ನಿರಾಕರಣೆಯನ್ನು ಮಾಡ್ತಾರೆ. ಆಮೇಲೆ ಪರಬ್ರಹ್ಮ ಒಂದೇ ಅನ್ನೋ ತತ್ವವನ್ನು ಅವರು ಹೇಳ್ತಾರೆ. ಆಮೇಲೆ ದೇಹ ಅಂತಃಕರಣಾದಿಗಳು ಅನಾತ್ಮ ಎಂಬ ನಿರೂಪಣೆ. ಈ ದೇಹ ಮತ್ತು ಅಂತಃಕರಣ ಇದೆಯಲ್ಲ, ಈ ಎರಡೂ ಕೂಡ ಅನಾತ್ಮ ಅಂತ. ಆತ್ಮ ಅಲ್ಲ. ಈ ದೇಹ ಅಂದ್ರೆ ಆತ್ಮನ. ರಮಣ ಮಹರ್ಷಿಗಳ ಹತ್ರ ಕಾವ್ಯಕಂಠ ಗಣಪತಿ ಮುನಿಗಳು ಹೋದ್ರು. ಒಂದು ಸಣ್ಣ ಇದೊಂದು ಘಟನೆ ಹೇಳ್ಬಿಡ್ತೀನಿ, ಯಾಕೆಂದ್ರೆ ನೆನಪಾಯ್ತು ತಕ್ಷಣವೇ ಹೇಳ್ತಾ ಇದ್ದಾರೆ. ರಮಣ ಮಹರ್ಷಿಗಳು ಕೇಳಿದಿರಲ್ವಾ, ಅರುಣಾಚಲದಲ್ಲಿ ಇದ್ದಂತ ನಮ್ಮ ದೇಶದ ಇದ್ದಂತ ಇಬ್ರು, ನಾವು ಹುಟ್ಟೋಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳ ಮುಂಚೆ ಇದ್ದಂಥವ್ರು ಇಬ್ರು. ಒಬ್ರು ದಕ್ಷಿಣದಲ್ಲಿ ಬಂಗಾಳದಲ್ಲಿ ರಾಮಕೃಷ್ಣ ಪರಮಹಂಸರು, ಈ ಕಡೆ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಅರುಣಾಚಲದಲ್ಲಿ ಇದ್ದಂತ ರಮಣ ಮಹರ್ಷಿಗಳು. ಇವರಿಬ್ರು ಜಗತ್ತಿನ ಆ ಕಾಲದಲ್ಲಿದ್ದಂತ ದೊಡ್ಡ ಯತಿವರಿಗಳು. ಅವರ ಹತ್ರ ಒಬ್ಬರು ಬಂದರು, ಕಾವ್ಯಕಂಠ ಗಣಪತಿ ಮುನಿಗಳು ಅಂತ. ಅವರು ಮಹಾವೇದಾಂತಿ, ನಾನಾಶಾಸ್ತ್ರಕ್ಕೆ ಹೋಗಿದ ಆಶುಕವಿ. ಕಾವ್ಯಕಂಠ ಗಣಪತಿ ಅಂತ ಅವನ ಹೆಸರು. ಕಾವ್ಯಕಂಠ ಅಂತ ಹೇಳಿ ಬಂಗಾಳದಲ್ಲಿ ಆತನಿಗೆ ಬಿರುದು ಕೊಟ್ಟರು. ಸುಮಾರು 18 ದಿನಗಳ ಕಾಲ ಆತನ ಕಾವ್ಯ ಪರೀಕ್ಷೆ ನಡೀತು. ಛಂದಸ್ನಲ್ಲಿ, ವ್ಯಾಕರಣದಲ್ಲಿ, ಅಲಂಕಾರದಲ್ಲಿ, ಶಾಸ್ತ್ರಗಳ ವಿಷಯಗಳಲ್ಲಿ ಸುಮಾರು 18 ಜನ ಪ್ರಶ್ನೆ ಕೇಳಿದಾಗ 18 ಜನಕ್ಕೂ ಉತ್ತರ ಕೊಟ್ಟರು ಅವರು ಒಬ್ಬರೇನೆ. ಅಷ್ಟೂ ಕೊಟ್ಟಿದ್ದ ಉತ್ತರಗಳೆಲ್ಲ ಬರೀ ಪದ್ಯಗಳಲ್ಲಿ, ಶ್ಲೋಕದಲ್ಲಿ ಉತ್ತರ ಕೊಟ್ಟರು ಅವರು. ಅತ್ಯುತ್ತಮವಾದಂತ ಶ್ಲೋಕ ರಚನೆ ಮಾಡ್ತಿದ್ರು. ಹೀಗೆ ಆಶುಕವಿ, ಜೊತೆಗೆ ನಾನಾಶಾಸ್ತ್ರಗಳ ಬಲ್ಲವರು. ಅದಕ್ಕಾಗಿ ಅವರನ್ನು ಕಾವ್ಯಕಂಠ ಅಂತ ಬಂದಿದ್ರು. ಬಹುಶಃ ಇಡೀ ದಕ್ಷಿಣ ಭಾರತದಲ್ಲಿ ಕಾವ್ಯಕಂಠ ಅಂತ ಬಿರುದನ್ನು ಏಕೈಕ ಸಂಪಾದಿಸಿದವರು ಈವರೆಗೂ ಯಾರು ಇಲ್ಲ, ಅವರೊಬ್ಬರೇ. ಅವ್ರು ಎಷ್ಟು ಜ್ಯೋತಿಷ್ಯದಲ್ಲಿ ಅವ್ರಿಗೆ ಜ್ಞಾನ ಇತ್ತು ಅಂದ್ರೆ, ಒಂದು ಪ್ರಸಂಗ ಅವರಪ್ಪ ಕೇಳಿದ್ರಂತೆ, ನನ್ನ ಈ ದೇಹದ ಮುಕ್ತಿ ಯಾವಾಗ ಅಂತ. ಅವ್ರು ಡೇಟ್ ಹೇಳಿದ್ರಂತೆ, ಇಷ್ಟನೇ ತಾರೀಕು ನೀನು ಸಾಹಿತ್ಯ ಅಂತ. ಎದುರುಗಡೆ ಅವ್ರ ಅಮ್ಮ ಏನಾಗ್ಬೇಕು, ಅವನ ಹೆಂಡತಿ ಇಷ್ಟು ಗಂಟೆ ನೀವು ಸಾಯ್ತಾರೆ ಅಂತ ಅವ್ನು ಹೇಳ್ದ. ಅವನು ತಾಯಿಗೆ ಬಹಳ ವಿಸ್ಮಯ, ಇದೇನು ಯಾಕೆ ಹೀಗಂತ ಹೇಳ್ತಿದ್ಯಾ ಅಂತ. ಹೌದು, ಅವರ ಸಾವು ಇಂಥ ತಾರೀಕು ಇಂಥ ದಿನ ಇದೆ ಅಂತ. ಅದೇ ತಾರೀಕು ಅದೇ ದಿನ ಅಷ್ಟೇ ಗಂಟೆ ಅವ್ರ ತಂದೆ ತೀರ್ಕೊಂಡು. ಅಂಥ ಮಹಾಮೇಧ. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಹೇಳಿದ್ದೀನಿ. ಅವ್ರ ಬಗ್ಗೆ ಬಹಳ ಒಳ್ಳೆ ಸೊಗಸಾದಂತ ಒಂದು ಚೆಂಪು ಗ್ರಂಥ ಇದೆ. ಸಂಸ್ಕೃತದಲ್ಲಿ ಒಂದು ಗ್ರಂಥ ಬರೆದಿದ್ದಾರೆ ಅವರ ಶಿಷ್ಯರಾದ ಕಪಾಲಿ ಶಾಸ್ತ್ರಿಗಳು. ಸಂಸ್ಕೃತ ಬಹಳ ಚೆನ್ನಾಗಿದೆ ಸ್ವಾಮೀಜಿ, ಬಹಳ ಚೆನ್ನಾಗಿದೆ. ಅದನ್ನು ಓದ್ಬೇಕಾದ್ರೆ ಆಧುನಿಕವಾಗಿ ಚೆಂಪು ಗ್ರಂಥಗಳಲ್ಲಿ ಬಹಳ ಒಳ್ಳೆ ಗ್ರಂಥ ಅದು. ಅವರು ಕಾವ್ಯಕಂಠ ಗಣಪತಿ ಮುನಿಗಳು ಅವ್ರ ಹತ್ರ ಹೋದ್ರಂತೆ. ಅವರು ರಮಣ ಮಹರ್ಷಿಗಳ ಹತ್ರ ಹೋಗಿ ಅವರ ಪಾದನ ಹಿಡಿದ್ರಂತೆ. ತಮ್ಮ ಬಲಗೈಯಿಂದ ಅವರ ಬಲಪಾದವನ್ನ, ಎಡಗೈಯಿಂದ ಅವರ ಎಡಪಾದವನ್ನ ಗಟ್ಟಿಯಾಗಿ ಹಿಡಿದು ತಲೆ ಬಗ್ಗಿಸಿ ಅವ್ರಿಗೆ ನತಮಸ್ತಕರಾಗಿ ಹೇಳಿದ್ರಂತೆ, ನಾನು ಅನೇಕ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿದೆ, ಬೇಕಾದಷ್ಟು ವಿದ್ಯೆಗಳನ್ನು ಸಂಪಾದನೆ ಮಾಡಿದೆ, ತಪಸ್ ಮಾಡಿದೆ, ಆದ್ರೆ ನನಗೆ ಸಮಾಧಾನ ಅನ್ನೋದಿಲ್ಲ. ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ನಾನು ಇಷ್ಟು ಮಾಡಿದ್ರಲ್ಲಿ ಏನ್ ಪ್ರಯೋಜನ, ಇದು ಏನ್ ಮಾಡ್ಬೇಕು, ನನ್ನ ದಾರಿ ಅಂತ ತೋರಿಸ್ತಾ ಇಲ್ಲ. ಆಗ ಅವರು ಒಂದು ಮಾತು ಹೇಳಿದ್ರಂತೆ, ಕೋಹಂ ಅಂತ ಹೇಳಿದ್ರಂತೆ. ಕೋಹಂ ಅಂದ್ರೆ ಕಹ ಅಹಂ, ಯಾರು ನಾನು ಯಾರು ಅನ್ನೋದನ್ನ ಈ ಮಂತ್ರ ಕೋಹಂ ಅನ್ನುವ ಈ ಬೀಜಾಕ್ಷರ ಮಂತ್ರನ ಉಪದೇಶ ಮಾಡಿದವರು. ಇದನ್ನ ಇಟ್ಕೊಂಡು ನೀನು ಅಧ್ಯಯನ ನೋಡು, ನಿನ್ನ ಒಳಗಡೆ ಪ್ರವೇಶ ಮಾಡ್ತಾ ಹೋಗು. ನೀನು ಮನೋಲೋಕದಲ್ಲಿ ಒಳಗಡೆ ಹೋಗ್ತಾ 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 ಇದೇ ಒಳಗಡೆ ಲೋಕ ಇದೆ ಕಣ್ರಿ. ಇದು ಬರೀ ಹೊಟ್ಟೆ, ಹೃದಯ, ಮೆದುಳು ಅಂತ ಈ ದೇಹದ ಬಯಾಲಜಿ ಪಾಠ ಹೇಳಿದವ್ರು ಹೇಳ್ತಾರಲ್ಲ, ಅಷ್ಟು ರೂಪ ಮಾತ್ರ ಅಲ್ಲ, ಕಣ್ಣಿಗೆ ಕಾಣಿಸುವ ದೇಹದ ಸ್ವರೂಪ ಅಲ್ಲ, ಒಂದು ಮನೋ ಸ್ವರೂಪದ ಒಳಗಡೆ ಇದೆ ಇದು. ನೀವು ಒಳಗಡೆ ಹೊರಟೋಯ್ತು ಅಂದ್ರೆ ಅದನ್ನ ಉಪನಿಷತ್ತುಗಳಲ್ಲಿ ಮನೋವಿಜ್ಞಾನದ ಮೇಲೆ ಬಹಳ ಇದೆ. ಪ್ಯಾರಾಸೈಕಾಲಜಿ ಬಹಳ ದೊಡ್ಡ ತತ್ವ ಅದು. ನಮ್ಮ ದೇಶದಲ್ಲಿ ಪರಮಾನಸ ವಿಜ್ಞಾನ ಬಹಳ ಈಗ ಎಷ್ಟೋ ವರ್ಷಗಳಿಂದ ಬೆಳೆದು ಬಂದಿತ್ತು.
ತಿಳಿದವರು ಅದನ್ನ ಅನೇಕ ರೀತಿಗಳು ತಿಳಿತಾರೆ, ಹೇಳ್ತಿರ್ತಾರೆ. ಇರಲಿ, ಅಂದ್ರೆ ಈ ದೇಹ ಅಂತಃಕರಣಗಳ ಅನಾತ್ಮ ಅನ್ನೋದು, ಅನಾತ್ಮದ ನಿರಾಕರಣೆಯನ್ನು ಅವರು ಅದರ ನಿರೂಪಣೆಯನ್ನು ಮಾಡ್ತಾರೆ. ಈ ದೇಹ ಅನ್ನೋದು ಕುರಿತು ಹೇಳುವಾಗ ಈ ಮಾತು ಬಂತು, ಈ ದೇಹ ಆತ್ಮವೇ ಅಲ್ಲ. ಆಗ ದೇಹ ಯಾವುದು ಆತ್ಮ? ದೇಹಕ್ಕಿಂತ ಭಿನ್ನವಾದದ್ದು. ದೇಹಕ್ಕಿಂತ ಭಿನ್ನವಾದದ್ದು ಯಾವುದು? ಅದು ಆತ್ಮ. ಆತ್ಮ ಅನ್ನೋದು ಯಾವುದು? ನೈನಂ ಛಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಅಂತ ಗೀತೆನಲ್ಲಿ ಹೇಳಿರುವಾಗ ಅದನ್ನು ಏನು ಮಾಡಲು ಆಗಲ್ಲ. ಅದು ಕಣ್ಣಿಗೆ ಕಾಣಿಸುತ್ತಾ? ಕಣ್ಣು ಕಾಣಿಸಲ್ಲ. ಮೂಸ್ನೊಳಗೆ ಬರುತ್ತಾ? ಮೂಸ್ನೊಳಗೆ. ಕಿವಿಯಿಂದ ಕೇಳೋಕ್ಕಾಗತ್ತಾ? ಕೇಳೋಕ್ಕಾಗಲ್ಲ. ಸ್ಪರ್ಶ ಮಾಡೋಕ್ಕಾಗತ್ತಾ? ಸ್ಪರ್ಶ ಮಾಡೋಕ್ಕಾಗಲ್ಲ. ಇದು ಇಂದ್ರಿಯಾತೀತವಾದಂಥದ್ದು. ತುರ್ಯಾತೀತವಾದದ್ದು ಯಾವುದು? ಅದನ್ನ ಆತ್ಮ ಅಂತ ಕರೀತೀವಿ. ಅಷ್ಟನ್ನೇ ನೀವು ಚೆನ್ನಾಗಿ ಇದನ್ನು, ಈ ಬೇಸಿಕ್ ನಾಲೆಡ್ಜ್ ಅನ್ನು ಇಟ್ಕೊಳ್ಳಿ, ಅಥವಾ ಈ ಬೇಸಿಕ್ ಈ ತತ್ವವನ್ನು ಇಟ್ಕೊಂಡ್ರೆ ನೀವು ಅದ್ರ ಜೊತೆಗೆ ನೀವು ಪ್ರಯಾಣ ಮಾಡೋಕೆ ಸಾಧ್ಯ ಇದೆ. ಆಮೇಲೆ ಈ ಆತ್ಮವು ಸುಷುಪ್ತಿ ಅವಸ್ಥೆಯಲ್ಲಿ ತಿಳಿಯಲು ಸಾಧ್ಯ ಅಂತ. ಈಗ ಜಾಗ್ರತ, ಸ್ವಪ್ನ, ಸುಷುಪ್ತಿ, ತುರ್ಯಾತೀತ ಅಂತ 5 ಅವಸ್ಥೆಗಳಿವೆ. ಮುಖ್ಯವಾಗಿ ವೇದಾಂತ ಹೇಳೋದು 4 ಅವಸ್ಥೆಗಳು ಮಾತ್ರ. ಈ ಆತ್ಮ ಅಂತ ಇದೆಯಲ್ಲ, ನಾ ಹೇಳಿದ್ನಲ್ಲ ಈಗ, ಏನದು? ನಾವು ಹಿಂದಿನವ್ರು ಯಾರಿಗೂ ಹೇಳಲ್ಲ, ಎದುರು ಕೂತಿದಾರಲ್ಲ ಇವ್ರ ಜೊತೆ ಮಾತಾಡ್ತಾ ಇದೀವಿ. ಏನ್ರಯ್ಯ? ಅವಸ್ಥೆ ಅಂತಿದೆ. ಏನದು? ಅವಸ್ಥೆ ಹೇಳ್ಬೇಕು, ಗಟ್ಟಿಯಾಗಿ ಹೇಳ್ಬೇಕು. ಅವಸ್ಥೆ, ಅವಸ್ಥಾತ್ರಯ ಅಂತ ಹೇಳ್ತೀವಿ. ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ. ಈ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಜಾಗರದ ಅವಸ್ಥೆ ಒಂದಿದೆ, ಅವಸ್ಥೆ. ಮತ್ತು ಸ್ವಪ್ನಾವಸ್ಥೆ ಇದೆ. ಈ ಆತ್ಮ ಅಂತ ಇದೆಯಲ್ಲ, ಈ ಜೀವ, ಇದರಲ್ಲಿ ಜಾಗೃತಿನ ಸ್ಥಿತಿ ಇದೆ. ನಾವು ನೀವು ಮಾತಾಡ್ತಾ ಇದೀವಿ ಈಗ, ಇದು ಈ ಜಾಗೃತ ಅವಸ್ಥೆ. ನಾವು ನಿದ್ದೆಗೆ ಹೋಗ್ಬಿಡ್ತೀವಿ, ಅಲ್ಲಿ ಸ್ವಪ್ನ ಇರುತ್ತೆ. ಅಲ್ಲಿ ಒಂದು ಸ್ವಪ್ನದಲ್ಲಿ ಕಾಣ್ತೀವಿ. ಅಲ್ಲೇನೋ ಯಾರೋ ಒಬ್ರು ಬಂದು ನಮಗೆ ಒಳ್ಳೆ ಲಡ್ಡು, ಒಳ್ಳೆ ಪಾಯಸ, ಬೋಂಡ, ಗಿಟಾಸ್ ಎಲ್ಲ ಕೊಟ್ಟು ತಿನ್ಸಿರ್ತಾರೆ. ಎಚ್ಚರಿಕೆ ಆದ್ಮೇಲೆ ತಿಂದಿದ್ದೀವಿ ನೋಡಿದ್ ಗೊತ್ತಾ ನಮ್ಗೆ? ಈ ಆತ್ಮ ಅದನ್ನು ತಿಂದಿದೆ ಅಂತ ಏನು ಗೊತ್ತಾಗಲ್ಲ. ಆದ್ರೆ ಅದರ ರುಚಿ ಭೇದ ಅನ್ನೋದು ಬರೀ ಕೇವಲ ಮನಸ್ಸಿಗೆ ಗೋಚರ ಆಗುತ್ತೆ. ಈ ಜಾಗೃತಿನಿಂದ ಸುಷುಪ್ತಿ ಬಂದು ಸ್ವಪ್ನಕ್ಕೆ ಬಂದು, ಸ್ವಪ್ನದಿಂದ ಸುಷುಪ್ತಿ ಬರುತ್ತೆ. ಸುಷುಪ್ತಿ ಅಂತಂದ್ರೆ ತನಿ ನಿದ್ರೆ ಅಂತ ಅದನ್ನ ಕರಿತೀವಿ ನಾವು. ಇಲ್ಲಿಂದ ಮುಂದೆ ಬರೋದು ತುರಿಯ ಅವಸ್ಥೆ ಅಂತ. ಆ 4ನೇ ಅವಸ್ಥೆಯಲ್ಲಿ ಆತ್ಮ ಹೇಗಿರುತ್ತೆ ಅಂತ ಅದನ್ನ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ, ಅದನ್ನ ಅನುಭವದಿಂದ ಮಾತ್ರ ತಿಳಿಬಹುದು. ಶಾಸ್ತ್ರದಲ್ಲಿ ಅದಗಳಿಗೆ ಹೇಳೋಕ್ ಆಗಲ್ಲ ಅಂತ ಕೈ ಬಿಟ್ಬಿಡ್ತಾರೆ ಅದನ್ನ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಈ 3 ಅವಸ್ಥೆಗಳಲ್ಲಿ ಈ ಆತ್ಮದ ಸ್ವರೂಪ ಏನು, ಆತ್ಮ ಹೇಗೆ ನಡ್ತಿರುತ್ತೆ ಅಂತ, ಇದನ್ನ ವಿಶೇಷವಾಗಿ ನಿಜಋಷಿಗಳು ಈ ಆತ್ಮ ಸುಷುಪ್ತಿ ಅವಸ್ಥೆಯಲ್ಲಿ ತಿಳಿಯೋದಕ್ಕೆ ಸಾಧ್ಯ ಅನ್ನೋದನ್ನ ಅವರು ಚೆನ್ನಾಗಿ ಹೇಳ್ತಾರೆ. ಚಿತ್ ಸ್ವರೂಪಿಯಾದ ಆತ್ಮವೇ ಪರಬ್ರಹ್ಮ, ಅದರ ಸಂಸಾರ ಬಂಧ ಅಧ್ಯಾಸ ಮಾತ್ರ ಅಂತ ಹೇಳ್ತಾರೆ ಅವರು. ಈ ಚಿತ್ ಸ್ವರೂಪಿಯಾದವನು, ಚಿತ್ ಅಂದ್ರೆ ಈಗ ಸತ್, ಚಿತ್, ಆನಂದ ಅಂತ ಕರೀತಿದ್ವಿ ನಮ್ಮೂರು. ಒಂದು ಸತ್ತು, ಇನ್ನೊಂದು ಚಿತ್ತು, ಇನ್ನೊಂದು ಆನಂದ. ಸಚ್ಚಿದಾನಂದ ಅನ್ನುವಾಗ ಈ 3 ತತ್ವ ಹೇಳ್ತೀವಿ ನೋಡಿ. ವಿಶೇಷ ಅಂದ್ರೆ ಎಲ್ಲಾ ಕಡೆ ಇರೋದು 3 ತತ್ವವೇ, ತ್ರಯಾತ್ಮಕವಾದ. ಈಗ ಭೂತ, ವರ್ತಮಾನ, ಭವಿಷ್ಯತ್ತಿದೆ. ಮತ್ತೆ ಏನ್ ನಾವು ಹೇಳ್ಬೋದಲ್ಲ, ಗುರು, ಲಿಂಗ, ಜಂಗಮ ಇದೆ. ಹಾಗೆ ನೀವು ಎಲ್ಲಿ ಹೋದ್ರು ಈ 3 ಅಂಕೆಯಿಂದ ಇಡೀ ತತ್ವವನ್ನ ಅಧ್ಯಾಹಾರ ಮಾಡ್ಕೋಬಹುದು. ಏನ್ ಮಾಡ್ಕೋಬಹುದು? ಅಧ್ಯಾಹಾರ ಅಂದ್ರೆ ಅದನ್ನ ತಿಳಿಯೋಕ್ ಸಾಧ್ಯ ಅಂತ. ನಿಮಗೆ ಅನೇಕ ಯಾವ್ಯಾವ್ದು ಕೆಲವು ಲೂಸ್ ಪೋಲ್ ಸಿಗುತ್ತೆ, ಮಧ್ಯದಲ್ಲಿ ಯಾವ್ಯಾವ್ದು ಅರ್ಥ ಆಗಲ್ಲ. ಆ ಅರ್ಥಗಳನ್ನು ತುಂಬಬೇಕಾದ್ರೆ ಇವುಗಳನ್ನ ತಂದು ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಹೌದೌದು, ಏನು ತಿಳಿಯೋಕ್ ಸಾಧ್ಯ. ಇದನ್ನ ಅವರು ಆತ್ಮಾವು ಕೂಡ ಸುಷುಪ್ತಿ ಅವಸ್ಥೆಯಲ್ಲಿ ತಿಳಿಯೋಕ್ ಸಾಧ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಣೆ ಮಾಡಿ ಹೇಳ್ತಾರೆ ಅನುಭವ ಸಾರದಲ್ಲಿ. ನೆನ್ಪಿಟ್ಕೊಳ್ಳಿ, ಇದು ಅನುಭವ ಸಾರ ಏನದು. ಯಾಕೆಂದ್ರೆ ನೀವು ತಿಳಿಬೇಕಾದ್ರು ಆಚಾರ್ಯ ಶಂಕರ ಭಗವತ್ಪಾದರು ಒಂದ್ ಕಡೆ ಬ್ರಹ್ಮಸೂತ್ರ ಭಾಷೆಯ 3ನೇ ಅಧಿಕರಣದ ಕೊನೆಯ ಸೂತ್ರದಲ್ಲಿ ಒಂದು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ನೀರನ್ನು ತಂದಿಟ್ಟು ಯಾರಾದ್ರು ಇದು ಉಷ್ಣ ಜಲ ಅಂತ ಹೇಳಿದ್ರೆ ನೀವು ನಂಬೇಡಿ, ಇದು ಶೀತ ಜಲ ಅಂತ ಹೇಳಿದ್ರೆ ನಂಬೇಡಿ, ಸ್ವತಃ ನೀವು ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಇದು ಉಷ್ಣವೋ, ಇದು ಬಿಸಿ ನೀರೋ, ಇದು ತಣ್ಣೀರೋ ಅಂತ ತಿಳಿಬೇಕಾದ್ರೆ ನೀವು ಸ್ವತಃ ನಿಮ್ಮ ಅನುಭವದಿಂದ ತಿಳಿಯಿರಿ ಅಂತ ಹೇಳ್ತಾರೆ. ಎಲ್ಲ ವೇದಾಂತಗಳು ಹೇಳಿರೋದು, ಎಲ್ಲ ದಾರ್ಶನಿಕರು ಹೇಳಿರೋದು ಏನಂದ್ರೆ, ನಿನ್ನ ಅನುಭವದ ಮೂಲಕ ಅದನ್ನು ಸಾಧನೆ ಮಾಡಬೇಕು, ನೀನು ಅನುಭವದ ಮೂಲಕ ತಿಳಿಬೇಕು. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಹೇಳ್ತಿದ್ದು ಹೀಗೇನೆ, ನೀನು ಅನುಭವದಿಂದ ತಿಳ್ಕೊ. ಕಾಲುಗಂಟೆ ಗಣಪತಿ ಮುನಿಗಳಿಗೆ ರಮಣ ಮಹರ್ಷಿಗಳು ಹೇಳಿದ್ದು ಅದೇ. ಅದನ್ನೇ ಅರವಿಂದ ಮಹರ್ಷಿಗಳು ತಮ್ಮ ಮದರ್ಗೆ ಮತ್ತು ಮದರ್ ಅವರು ಕಪಾಲಿ ಶಾಸ್ತ್ರಿಗಳಿಗೆ ಮತ್ತು ಅವರ ಪರಂಪರೆಯವರಿಗೆ ಹೇಳಿದ್ದು, ನಿನ್ನ ಅನುಭವದಿಂದ ತಿಳಿಯುತ್ತ. ನಾನು ನಿನಗೆ ಕೆಲವು, ಇದು ನಿಜಋಷಿಗಳು ಅನೇಕ ಕಡೆ ಹೇಳ್ತಾರೆ, ನಾನು ನಿನಗೆ ಕೆಲವನ್ನು ಕೊಡ್ತೇನೆ, ನೀನು ಅದನ್ನು ಧಾರಣೆ ಮಾಡಿ ಅದನ್ನು ಉಪಬ್ರಹ್ಮಣ ಮಾಡು ಅಂತ. ಏನ್ ಮಾಡು?
ಏನು ಉಪಬ್ರಹ್ಮಣ ಅಂದ್ರೆ ನೀವು ಕೊಟ್ಟಿದ್ದಿಷ್ಟು, ಗುರು ಕೊಡೋದು ಇಷ್ಟೇ. ಅದನ್ನ ಇಟ್ಕೊಂಡು ನೀನು ಅದನ್ನ ದೊಡ್ಡದು ಮಾಡಬೇಕು, ದೊಡ್ಡದನ್ನ ಬೆಳೆಸಬೇಕು. ಅದನ್ನ ಚಿಕ್ಕದ್ ಮಾಡೋದಲ್ಲ. ನೀನ್ ಚಿಕ್ಕದ್ ಮಾಡಿದ್ರೆ ನೀನ್ ಚಿಕ್ಕವನಾಗ್ತೀಯ, ಚಿಕ್ಕಪ್ಪ ಆಗ್ಬಿಡ್ತೀಯ. ದೊಡ್ಡಪ್ಪ ಆಗ್ಬೇಕು ಅಂತ ನೀನ್ ದೊಡ್ಡಪ್ಪ ಆಗ್ಬೇಕಾದ್ರೆ ಏನಾಗಬೇಕು, ನೀನು ಅದನ್ನು ಬೆಳೆಸ್ತಾ ಹೋಗ್ಬೇಕು. ಅದನ್ನು ಬೆಳೆಸ್ತಾ ಹೋದಂತೆ ನೀನು ಬೆಳಿತೀಯ. ಬರೀ ದೇಹ ಬೆಳೆಯೋದು ಮಾತ್ರ ಅಲ್ಲ. ನೀನ್ ದೇಹ ಬೆಳೆಸಿದ್ರೆ ಏನು ಬಂತು, ಮನಸ್ಸನ್ನು ಬೆಳೆಸ್ಬೇಕು. ಈ ಮನೋಲೋಕವನ್ನು ಬೇರ್ಬೇಕು. ಅದಕ್ಕಾಗಿ ಹೇಳೋದು, ಈ ಪಂಚಕೋಶಗಳು ಹೇಳುವಾಗ ಈ ಅನ್ನಮಯದಿಂದ ಪ್ರಾಣಮಯ ಹೋಗಿ, ಅನ್ನಮಯದಿಂದ ಪ್ರಾಣಮಯ, ಪ್ರಾಣಮಯದಿಂದ ಮನೋಮಯ, ಮನೋಮಯದಿಂದ ವಿಜ್ಞಾನಮಯ, ವಿಜ್ಞಾನಮಯದಿಂದ ಆನಂದಮಯ. ಈ 5 ಕೋಶಗಳನ್ನ ಈ ಜೀವ ಅನ್ನೋದು ದಾಟ್ತಾ ಹೋಗ್ತದೆ. ಈ ಜೀವ ಕೇವಲ ಅನ್ನಮಯದಲ್ಲಿ ಬದುಕಿದ್ರೆ ಪ್ರಾಣಕ್ಕೆ ಹೋಗುದಿಲ್ಲ, ಅನ್ನ ಪ್ರಾಣದಲ್ಲಿ ಬದುಕಿರುತ್ತೆ ಅಷ್ಟೇಪ್ಪ. ಈಗ ನನಗೆ ಉಪ್ಪಿಟ್ಟು ತಿಂದ್ರೆ ಇವತ್ತು ಬಂದು ಸ್ವಾಮೀಜಿಯವರು ನಮ್ಮನ್ನ ಏನಾದ್ರು ತಿನ್ಕೋಬಹುದು, ಪ್ರಸಾದ ತಗೊಳ್ಳಿದ್ರು, ನಾವು ಪ್ರಸಾದ ತಗೊಳ್ಬೋದು, ಉಪ್ಪಿಟ್ಟು ತಗೊಂಡು. ಈ ಉಪ್ಪಿಟ್ಟು ಏನಿದೆಯೋ ಇದು ಈ ಪ್ರಾಣ ಉಳಿಸೋದಕ್ಕೆ ಅನ್ನ ಕಾರಣೀಭೂತವಾದ, ಹೌದಾ? ಈ ಅನ್ನದಿಂದ ಪ್ರಾಣದಿಂದ ಇದ್ರೆ ಸಾಕ. ಅನ್ನದಿಂದ ಪ್ರಾಣ ಬಂತು. ಈ ಅನ್ನ ಪ್ರಾಣಗಳು ಎರಡು ಸಮುಚ್ಚಯವಾದರೆ ಅದು ಮನಸ್ಸಾಗುತ್ತೆ. ಮನೋಲೋಕ ಬೆಳೆಯೋದು ಅವಾಗ. ಇದು ತಪ್ಪು, ಇದು ಸರಿ, ಇದು ಸರಿಯಾದ್ದು, ಇದು ಅಸತ್ಯವಾದ್ದು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಮಾಡಬೇಕು, ಇದು ಮಾಡಬಾರದು, ಇದು ತಥ್ಯ, ಇದು ಮಿಥ್ಯ. ನಾವು ಸತ್ಯಲೋಕ ವಿತತೋ ದೇವಯಾನ ಅಂತ ಉಪನಿಷತ್ತು ಹೇಳುತ್ತೆ. ಅಪ್ಪ ನೀನು ಸರಿಯಾದ ದಾರಿ ಹಿಡ್ಕೊಂಡು ದೇವಯಾನ ಅಂತಂದ್ರೆ ದಿವ್ಯ, ದಿವ್ ಅಂದ್ರೆ ಬೆಳಕು ಅಂತ. ಆ ಬೆಳಕಿನ ದಾರಿ ಹಿಡಿದು ನಡಿ ಅಂತ ಹೇಳ್ತಾರೆ. ಉಪನಿಷತ್ತು ಹೇಳೋದು ಒಂದೇ ಒಂದು ಮಾತು. ಆ ಶಿಷ್ಯಗಳಿಗೆ ಗುರು ಹೇಳೋದು ಒಂದೇ ಒಂದು ಮಾತು ಹೇಳ್ತಾರೆ, ವಿತತೋ ದೇವಯಾನ, ನೀನ್ ದೇವಯಾನ ಹಿಡಿ, ದಿವ್ಯವಾದ ಬೆಳಕಿನ ದಾರಿ ಹಿಡಿದು ನಡಿ ಅಂತ. ಅದನ್ನ ಬೆಳಕಿನ ಬಂಡಿ ಅಂತ ಒಂದು ನಮ್ಮ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಬೆಳಕಿನ ಬಂಡಿ ಅಂತ ಒಂದು ಮಾತಿದೆ. ಬಹಳ ಇಷ್ಟವಾಯಿತು. ನಾವು ಬೆಳಕಿನ ಬಂಡಿಯಲ್ಲಿ ಕೂತು ಹೊರಟ್ರೇನೆ, ಕತ್ತಲಿನ ಬಂಡಿಯಲ್ಲಿ ಕೂತ್ಕೊಂಡ್ರೆ ಕೆಳಗಿಳಿತೀವಿ. ವಿದ್ಯೆ ಅನ್ನೋದೇನದು ಅವಸರ್ಪಿಣಿ ಅಲ್ಲ. ವಿದ್ಯೆ ಅನ್ನೋದು ಉತ್ಸರ್ಪಿಣಿ. ನೀವು ಉತ್ಸರ್ಪಿಣಿ ಮಾಡ್ಕೊಂಡ್ರೆ ಬೆಳಕಿನ ಬಂಡಿ ಹಿಡಿತೀರಿ, ಬೆಳಕಿನ ದಾರಿ ಹಿಡಿತೀರಿ. ಎಲ್ಲ ಗುರುಗಳು ಹೇಳಿದ್ದು, ಎಲ್ಲ ಸಂತರು ಹೇಳಿದ್ದು, ಎಲ್ಲ ಯೋಗಿಗಳು ಹೇಳಿದ್ದು, ಎಲ್ಲ ಸಾಧುಗಳು ಹೇಳಿದ್ದು, ಎಲ್ಲ ಸಿದ್ಧರು ಹೇಳಿದ್ದು, ಎಲ್ಲರೂ ಹೇಳಿದ್ದು ಏನು ಅಂತಂದ್ರೆ ಈ ಬೆಳಕಿನ ದಾರಿಯನ್ನು ಹಿಡಿಯುತ್ತೆ. ಇದನ್ನ ಅನುಭವಸಾರದಲ್ಲಿ ಈ ಕೃತಿಯಲ್ಲಿ ಈ ಕೈವಲ್ಯಾನುಭವವನ್ನು ಹೇಳ್ತಾರೆ. ಇದೆಂತ ಅನುಭವ ಇದು? ಕೈವಲ್ಯಾನುಭವ ಅಂದ್ರೆ ಇದು ಬಿಡುಗಡೆ. ಯಾವುದೋ ನಮ್ಮಲ್ಲಿ ಅಜ್ಞಾನದ ಪರದೆಯಿಂದ ಮುಚ್ಚಿಕೊಂಡಿರುತ್ತೋ ಅದನ್ನು ಬಿಡಿಸ್ಕೊಳ್ಳೋದು. ಆ ಬಿಡಿಸಿ ಉತ್ಕ್ರಮಣವಾಗೋದನ್ನೇ ನಾವು ಕೈವಲ್ಯ ಅಂತ ಹೇಳೋದು. ಅದನ್ನೇ ಮುಖ್ಯವಾಗಿ ಮಾಡಬೇಕಾದ್ರೆ ನಾವು ಪ್ರತಿಯೊಂದು ಹಂತದಲ್ಲೂ ಈ ತರದ ಯಾವ್ಯಾವುದು ಅಜ್ಞಾನದ ಪರದೆ ಇರ್ತೀವೋ ಅಜ್ಞಾನದ ಪರದೆಯನ್ನು ಓಸರಿಸಬೇಕು. ಅಜ್ಞಾನದ ಪರದೆಯನ್ನು ಓಸರಿಸಿದ್ರೆ ನಮ್ಗೆ ಜ್ಞಾನದ ಪರದೆ ಅನ್ನೋದು ತಾನೇ ಕಾಣಿಸ್ಕೊಳ್ಳೋದು. ಅದು ಕಾಣಿಸ್ಕೊಳ್ಬೇಕಾದ್ರೆ ನೀವು ಅಜ್ಞಾನದ ಪರದೆಯನ್ನ ಹರಿಬೇಕು. ರೂಪವಾದಂತ ಇದನ್ನೆಲ್ಲ ನೀವು ತೆಗೆದು ಹಾಕಿದ್ರೆ ವಿದ್ಯಾರೂಪಾತ್ಮಕವಾದ ಜಗತ್ತು ಕಾಣಿಸ್ಕೊಳ್ಳೋದು. ನೀವು ನೋಡ್ತಿರೋದು ಏನಂದ್ರೆ ಅವಿದ್ಯಾರೂಪಾತ್ಮಕವಾದ ಜಗತ್ತು. ಈ ಅವಿದ್ಯಾರೂಪಾತ್ಮಕವಾದ ಜಗತ್ತನ್ನ ಸರಿಸಿ ವಿದ್ಯಾರೂಪಾತ್ಮಕವಾದ ಜಗತ್ತನ್ನ ಕಡೆ ಹೋಗಿ ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಮುಂದೆ ಸಮಾಧಿ ಯೋಗದ ಬಗ್ಗೆ ಮಾತಾಡ್ತಾರೆ. 7ನೇ ಸಂಧಿಯಲ್ಲಿ ಜೀವನ್ಮುಕ್ತನ ಮುಕ್ತ ಸ್ವರೂಪ ಇರುತ್ತೆ, ಜೀವನ್ಮುಕ್ತ ಏನು ಅಂತ ಅನ್ನೋದನ್ನ ಅವರು ಹೇಳ್ತಾರೆ. ಕೊನೆಯಲ್ಲಿ ನಾಮರೂಪದ ತೋರಿಕೆ ಅನ್ನೋದು ಸುಳ್ಳು, ಆತ್ಮ ಒಂದೇ ಸತ್ಯ ಅನ್ನೋದನ್ನ 8ನೇ ಸಂಧಿಯಲ್ಲಿ ಹೇಳ್ತಾರೆ. ಬಹಳ ವಿಶೇಷವಾದ ನಾಮರೂಪದ ತೋರಿಕೆ. ನಾಮ ಹೆಸರು ಹಾಕಿ ನೋಡಿ, ಇದು ಹಸಿರು ಗಿಡ, ಅಲ್ಲಿ ಗುಲಾಬಿ ಗಿಡ, ಅಲ್ಲಿ ಬೇವಿನ ಗಿಡ, ಇಲ್ಲಿ ಮಾವಿನ ಗಿಡ ಅಂತ ನಾವು ನಾಮ ಹಚ್ಚಿದ್ದೀವಿ. ನಾವು ಹೆಸರುಗಳನ್ನು ಹಚ್ಚಿರ್ತಕ್ಕಂಥ ಜಗತ್ತು. ಈ ಜಗತ್ತಲ್ಲಿ ಪ್ರತಿಯೊಂದಕ್ಕೂ ಹೆಸರು ಮುಟ್ಟಲ್ವ? ನಾಮ ಇಲ್ದಿರುವ ಯಾವ ವಸ್ತು ಇಲ್ಲ ಅಲ್ವೇ? ಇದು ನನಗೆ ಗೊತ್ತಿಲ್ಲ, ಈ ವಸ್ತುವಿನ ಇದು ಕಪ್ಪು, ಈ ಬಣ್ಣಗಳಲ್ಲಿ ಇದೆ, ಗಿಡಗಳಲ್ಲಿ ಇದೆ, ಪಕ್ಷಿಗಳಲ್ಲಿ ಇದೆ, ಪ್ರಾಣಿಗಳಲ್ಲಿ ಇದೆ, ಮನುಷ್ಯರಲ್ಲಿ ಇದೆ. ನೀವು ಏನೇ ತಗೊಳ್ಳಿ ಪ್ರತಿಯೊಂದರಲ್ಲೂ ಕೂಡ ನಾಮ ಇದೆ. ಈ ನಾಮರೂಪಾತ್ಮಕವಾದಂತಹ ಇದು ತೋರಿಕೆ. ಈ ಜಗತ್ತೇನಿದೆ ಅದು ಈ ತೋರಿಕೆ ಆದದ್ದು. ಅದೀಗ ನನ್ನ ಹೆಸರು ವೆಂಕಟೇಶ ಅಂತ, ಮಲ್ಲೈಪುರಂ ಜಿ ವೆಂಕಟೇಶ ಅಂತ ಅನ್ನುವ ಅಭಿಧಾನ. ಈ ನಾಮರೂಪ, ಈ ನಾಮ ಹೊತ್ತಿರೋ ನಾನು ಸತ್ ಮೇಲೆ ಎಲ್ಲಿದೆ ಇದಕ್ಕೆ? ಈ ನಾಮಕ್ಕೆ ಅನ್ನೋದ್ರ ಅರ್ಥ ಇದೆಯಾ? ಅಂದ್ರೆ ನಾಮರೂಪ ಅನ್ನೋದು ಏನಿದೆಯಲ್ಲ ಅದು ಕೇವಲ ತೋರಿಕೆ ಮಾತ್ರ. ಅದು ಕೇವಲ ತೋರಿಕೆ ಅಷ್ಟೇ, ಕಾಣಿಸುತ್ತೆ, ಅದು ಮಾಯ ಆಗ್ಬಿಡುತ್ತೆ. ಅದು ನಿತ್ಯ ಸತ್ಯ ಅಲ್ಲ, ಶಾಶ್ವತ ಸತ್ಯ ಅಲ್ಲ, ಆತ್ಯಂತಿಕ ಸತ್ಯ ಅಲ್ಲ, ಅಲ್ಟಿಮೇಟ್ ಟ್ರೂತ್ ಅಲ್ವೇ ಅಲ್ಲ. ಇದನ್ನ ಅವರು ಅನುಭವಿಸಾದ ಹೇಳಿ ಮುಂದೆ ಕೈವಲ್ಯ ಸಾಹಿತ್ಯದಲ್ಲಿ ಅನುಭವ ಗೀತೆ ಅನ್ನೋದು, ಪರಮಾರ್ಥ ಗೀತೆ ಅನ್ನೋದು ಒಂದನ್ನ ಬರೀತಾರೆ.
ಬಹಳ ವಿಷಯ. ಪರಮಾರ್ಥ ಅನ್ನೋ ಶಬ್ದ ಇದೆಯಲ್ಲ, ಅದು ಪರಮಾರ್ಥ ಅನ್ನೋದನ್ನ ನಿಜವಿಷ ಇದು ಸರ್ವಜ್ಞನ ತಿರುಪತಿಗಳಿಗೆ ಪರಮಾರ್ಥ ಅಂತಾನೆ ಇತ್ತು ಅಂತ ಅನ್ನೋದು ಡಾಕ್ಟರ್ ಬಸವರಾಜ್ ಅವರು ಹೇಳಿ, ಅವರು ಪರಮಾರ್ಥ ಅಂತಾನೆ ಸರ್ವರಚನೆಗಳು ಎಡಿಟ್ ಮಾಡಿದ್ರು. ಪರಮಾರ್ಥ ಪರಮಾರ್ಥ ಅಂತ ಅಂಕಿತ, ಸರ್ವಜ್ಞ ಅನ್ನೋದು ಅವನ ಅಂಕಿತ ಅಲ್ಲ ಅಂತ ಹೇಳಿ ಎಲ್ಲಿ ಬಸವರಾಜ್ ಅವರು ಒಂದು ಪುಸ್ತಕ ತಂದಿದ್ದಾರೆ, ಅಲ್ಲಿ ಪರಮಾರ್ಥ ಅಂತಿದೆ. ಈ ಪರಮಾರ್ಥ ಅನ್ನೋ ಶಬ್ದ ಇದೆಯಲ್ಲ, ನಮಗೆಲ್ಲ ಅರ್ಥ ಗೊತ್ತಿದೆ, ಆದ್ರೆ ಪರಮಾರ್ಥ ಅನ್ನೋದು ಗೊತ್ತಿದೆಯಾ? ಪರಮಾರ್ಥ ಸ್ವರೂಪ ಅಂತ ಇದನ್ನು, ಈ ಪರಮಾರ್ಥ ಅನ್ನೋ ಈ ಪದವನ್ನ, ವಿಶಿಷ್ಟವಾದ ಈ ಪದವನ್ನ ಕಾಶ್ಮೀರದ ಶೈವ ಸಿದ್ಧಾಂತದಲ್ಲೂ ಕೂಡ ಬಳಸ್ತಾರೆ. ಅಗ್ನಿಪುತ್ಪಾದರು, ಅಲ್ಲಿರ್ತಕ್ಕಂಥ ಕ್ಷೇಮೇಂದ್ರ, ಅಲ್ಲಿರ್ತಕ್ಕಂಥ ವಸುಗುಪ್ತ ಇತ್ಯಾದಿಗಳೆಲ್ಲ ಈ ಪರಮಾರ್ಥ ಅನ್ನೋದನ್ನ ಬಳಸ್ತಾರ. ಈ ಪರಮಾರ್ಥದ ಸ್ವರೂಪ ಯಾವುದು ಅಂತ ಹೇಳಿ ಅಂದ್ರೆ ಈ ಪರಮಾರ್ಥ ಗೀತೆನಲ್ಲಿ ಇದು ಅತ್ಯಂತ ಒಂದು ಸಣ್ಣ ಗ್ರಂಥ, ಚಿಕ್ಕ ಗ್ರಂಥ. ಅದು ಮುಕ್ತಿ ಮಾರ್ಗದ ಸಾಧಕರಿಗೆ ಇದು ಬಹಳ ಉಪಾದೇಯ ಮತ್ತು ಗುರು ಶಿಷ್ಯ ಸಂವಾದ ರೂಪವಾದದ್ದು. ಭವದುಃಖವನ್ನು ಕಳೆದು ಚಿದಾನಂದವನ್ನು ಕೂಡುವುದೇ ಗುರುಪದೇಶ. ಗುರು ಏನು ಉಪದೇಶ ಮಾಡ್ತಾನೆ, ಇದು ಒಂದೇ ವಾಕ್ಯದಲ್ಲಿ ತಿಳ್ಕೋಬೇಕು. ಗುರು ಶಿಷ್ಯನಿಗೆ ಉಪದೇಶ ಮಾಡ್ತಾನಂತ. ಏನು ಉಪದೇಶ ಮಾಡೋದು? ಒಂದೇ ಸಾಲು, ಒಂದೇ ವಾಕ್ಯ. ಅದೇನು ಅಂದ್ರೆ, ಈ ಭವದ ದುಃಖವನ್ನ ಕಳೆದು ಚಿದಾನಂದವನ್ನ ಕೂಡುವುದು. ಚಿದಾನಂದ, ಆ ಚಿದಾನಂದ ಸ್ವರೂಪನಲ್ಲಿ ತಾನೇ ಹೋಗಿ ಐಕ್ಯವಾಗುವುದು. ಇದನ್ನ ಹೇಳೋದು ಯಾವ್ದು? ಇದು ರಗಳೆ ಛಂದಸ್ನಲ್ಲಿರೋ 11 ಗತಿಗಳಿವೆ. ಮೊದಲನೇ 6 ಗತಿಗಳಲ್ಲಿ ಸಾಧ್ಯ ಹೇಳ್ತಾರೆ, ಅನಂತರ 5 ಗತಿಗಳಲ್ಲಿ ಸಾಧನ ವಿಧಾನ ಹೇಳ್ತಾರೆ. ಈ ಮೊದಲ ಸಾಧ್ಯ ಭಾಗದಲ್ಲಿ ಆತ್ಮನು ಪಂಚವಿಂಶತಿ ಅಂದ್ರೆ ಏನು? 25 ತತ್ವಾತ್ಮಕ ಶರೀರದಲ್ಲಿ ಬಂಧಿಯಾಗಿದ್ದಾನೆ, ಅವನು ಬಂಧಿಸಿದ್ದಾನೆ. ಈ ಆತ್ಮನನ್ನು ಈ 25 ತತ್ವದಲ್ಲಿ ಬಂಧಿಯಾಗಿದ್ದಾನೆ ಅಂತ ಹೇಳೋದು. 4ನೇದು ಉಳಿದ ಸಾಧನ ಭಾಗದಲ್ಲಿ ಅರಿವಿನ ಸಪ್ತಭೂಮಿಕೆ ಮತ್ತು ಜೀವನ್ಮುಕ್ತನ ಸ್ಥಿತಿಯನ್ನು ಹೇಳ್ತಾರೆ. ಸಾಧನ ಮತ್ತು ಸಾಧ್ಯ ಅಂತಿದೆ. ಸಾಧ್ಯ ಮತ್ತು ಸಾಧನ ಅನ್ನೋದನ್ನ ಮುಂದಿನ ಪರಮಾನುಭವದೆ ಬರೆಯುವಾಗ ಹೇಳ್ತೇನೆ. ಅವರ ಬಹಳ ಮುಖ್ಯವಾದ ಇನ್ನೊಂದು ಕೈವಲ್ಯ ಸಾಹಿತ್ಯ ಈ ಪರಮಾನುಭವದೆ, ಪರಮ ಅನುಭವ. ನೋಡಿ, ಪರಮಾರ್ಥ, ಪರಮಾನುಭವ, ಅನುಭವ ಇದೆಯಲ್ಲ, ಬರೀ ಅನುಭವ ಅಂದ್ರೆ ಸಾಮಾನ್ಯವಾದ ಅನುಭವ. ಈಗ ನಮ್ಗೆ ಪದಾರ್ಥ ಏನಿದೆ ಅದು ಬರೀ ಕೇವಲ ಅನುಭವ. ಆದರೆ ಇದು ಹೊಟ್ಟೆಯೊಳಗೆ ಹೋಗಿ ಜೀರ್ಣ ಆಯಿತು, ಜೀರ್ಣ ಆದ್ಮೇಲೆ ಅದೇನಾಯ್ತು ಗೊತ್ತಿಲ್ಲ. ಅದು ಮಲ ಸ್ವರೂಪದಲ್ಲಿ ಆಚೆಗೆ ಹೋಯ್ತು, ಮೂತ್ರ ಸ್ವರೂಪದಲ್ಲಿ ಇನ್ನೊಂದ್ ಕಡೆ ಹೋಯ್ತು. ಈ ಉಳಿದದ್ದೇನಲ್ಲಿ ಅಂತಂದ್ರೆ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಈ ಅನುಭವ ಇದೆಯಲ್ಲ, ಈ ಅನುಭವ ಈ ಭೌತಿಕವಾದ ಅನುಭವ ಅಲ್ಲ, ಅದು ಅಭೌತಿಕವಾದ ಆತ್ಮಿಕವಾದ ಅನುಭವ. ಈ ಆತ್ಮಿಕವಾದ ಅನುಭವ ಇದೆಯಲ್ಲ, ಈಗ ಪರಮ ಪೂಜ್ಯ ಸ್ವಾಮೀಜಿಯವರು ಯಾರೋ ಒಬ್ಬರಿಗೆ ಹಸ್ತಮಸ್ತಕ ಸಂಯೋಗ ಮಾಡಿದ್ರು ಅಂತ, ಅದು ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಹಸ್ತಮಸ್ತಕ ಸಂಯೋಗ ಮಾಡಿ ತನ್ನೊಳಗಿರುವ ಎಲ್ಲ ಪ್ರಾಣಶಕ್ತಿಯನ್ನ ಅವರಿಗೆ ಧಾರೆ ಇರ್ತಾರೆ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಏನ್ ಕೊಡ್ತಾನೆ ಅಂತ ಹೇಳಿದ್ರೆ, ತನ್ನಲ್ಲಿರುವ ಸಮಸ್ತ ಜ್ಞಾನ, ತನ್ನ ಸಮಸ್ತ ಸಾಧನಾ ಪರಿಕರಗಳೇನಿದೆಯೋ ಎಲ್ಲವನ್ನೂ ಆ ಶಿಷ್ಯನಿಗೆ ಕೊಟ್ಟು ತಾನು ನಿಶ್ಚಿತನಾಗ್ತಾನೆ. ಅಂದ್ರೆ ಈ ದೇಹ ಅಲ್ಲ ಅದು, ಆದ್ರೆ ಮನೋಗತವಾದಂತಹ ತತ್ವ ಏನಿದೆಯೋ, ಮನೋಗತವಾದಂತಹ ಚಿಂತೆಯ ವಿವೇಕ ಏನಿದೆಯೋ, ಆ ಚಿಂತಾಮಣಿ, ಆ ಮಣಿಯನ್ನ ಅವನಿಗೆ ಅದು ಎಷ್ಟು ಅಂತ ಗೊತ್ತಾಗಲ್ಲ ಹೇಗೆ ಅಂತ. ಇದನ್ನ ಕಾಶ್ಮೀರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಅದನ್ನ ಶಕ್ತಿಪಾತ ಅಂತ ಕರೀತಾರೆ. ಒಂದು ಗುರು ಶಿಷ್ಯನಿಗೆ ಶಕ್ತಿಪಾತದ ಮೂಲಕ ಕೊಡ್ತಾರೆ. ಅದು ಕೈ ಮೂಲಕ ಕೊಡಬಹುದು, ತನ್ನ ಪಾದನೆ ತೆಗೆದು ಅವನ ತಲೆಯಲ್ಲಿ ಇಟ್ಟು ಕೊಡಬಹುದು, ಅವ್ನ ಮಗಿನ ಅವಸ್ಥೆಯಲ್ಲಿ. ಇದು ಅನೇಕ ರೀತಿಯಿಂದ ಕೊಡ್ತಾರೆ ಶಕ್ತಿಪಾತ ಕಾಶ್ಮೀರದಲ್ಲಿ. ನಾನು ಒಬ್ಬರ ಹತ್ರ ಆ ವಿದ್ಯೆ ಬಗ್ಗೆ ಕೇಳೋದಕ್ಕೆ ಹೋಗಿದ್ದಾಗ ಅವ್ರು ಹೇಳಿದ್ರು ಇದೆಲ್ಲ ಹೀಗೆ ಅಂತ. ನಮ್ಮ ಶೈವ ಸಂಪ್ರದಾಯದ ಹಸ್ತಮಸ್ತಕ ಸಂಯೋಗ ಬಹಳ ಮುಖ್ಯವಾದದ್ದು. ಹಸ್ತ ಮತ್ತು ಮಸ್ತಕ ನೋಡಿ, ಇದು ಶರೀರದ ಈ ಭಾಗದಲ್ಲಿ ಇಟ್ರೆ, ಯಾಕೆ ಇಲ್ಲಿ ಈ ಶರೀರದ ಈ ಶಿರಸ್ಸಿನಲ್ಲಿ ಈ ಭಾಗ ಇದೆಯಲ್ಲ, ಇಡೀ ನರಮಂಡಲದ ಸಮಸ್ತ ಅಂದ್ರೆ ಈ ಷಟ್ಚಕ್ರಗಳು ಪೂರ್ತಿ ಇಳ ಪಿಂಗಳ ನಾಡಿಗಳಿದ್ದೆಲ್ಲ ಹೋಗಿ ಕುತ್ಕೊಳ್ಳೋದಿಲ್ಲ ಅಂದ್ರೆ ಈ ಬ್ರಹ್ಮಗಂಟು ಅಂತ ಕರಿತೀವಿ. ಇದೆ ಈ ಗಂಟಲ್ಲಿ ನಿಂತಿರುತ್ತಲ್ಲ, ಇಲ್ಲಿ ಒಬ್ಬ ಯೋಗಿ ಆದವನು, ಸಾಧಕರಾದವರು, ಸನ್ಯಾಸಿಗಳು, ಸ್ವಾಮಿಗಳು ತನ್ನ ಶಿಷ್ಯನಿಗೆ ತೆಗೆದು ತನ್ನ ಇಟ್ರೆ, ತನ್ನ ಮನೋಕಲ್ಪದಲ್ಲಿ ಏನಿತ್ತು ಅದೆಲ್ಲವೂ ಅವನಿಗೆ ಧಾರೆಯಲ್ಲಿ ಕೊಡ್ತಾರೆ. ಆ ಧಾರೆ ಎರಿಯೋದಂದ್ರೆ ಬಹಳ ವಿಶೇಷವಾದ ಈ ಹಸ್ತಮಸ್ತಕ ಸಂಯೋಗದ ವಿಧಾನ. ಅದನ್ನ ಈ ಭಾಗದಲ್ಲಿ ಈ ಪರಮಾರ್ಥ ಗೀತೆಯಲ್ಲಿ ಹೇಳ್ತಾರೆ.
ಮತ್ತು ಈ ಪರಮಾನುಭವ ಬೋಧಿ ಅಂತ ಅನ್ನೋದಿದೆಯಲ್ಲ, ಈ ಅನುಭವ ಬೋಧಿ ಅಂತಂದ್ರೆ ತಿಳುವಳಿಕೆ ಆಗೋದು, ಅದು ಬುದ್ಧ ಜ್ಞಾನಿ ಅಂತ. ಈಗ ಬೋಧಿಸು, ಬೋಧನೆ ಅನ್ನುವಾಗ ಈ ಪರಮಾರ್ಥ, ಇದು ಒಂದು ಅದ್ವೈತದ ರಹಸ್ಯಾತ್ಮಕವಾದ ಜ್ಞಾನ. ಇದು ನಿಜಗುಣರ ಇಡೀ ಕೃತಿಗಳಲ್ಲಿ ಅವರೆಲ್ಲ ಉಳಿದ 4 ಕೃತಿಗಳು ಇದು ಮಹತ್ ಕೃತಿ. ಇದು ವಿವೇಕ್ ಚಿಂತಾಮಣಿಯನ್ನು ಬಿಟ್ರೆ ಇನ್ನು ಉಳಿದ 4 ಕೃತಿಗಳು ಇಲ್ಲಿದೆ ಸಾರ್ವಭೌಮ ಕೃತಿ. ಇದು ವಿಶೇಷ ಏನು ಅಂತ ಹೇಳಿದ್ರೆ ಯಾಜ್ಞವಲ್ಕ್ಯ ಮೈತ್ರಿ ಅಂತ ಕೇಳಿದಿರ ನೀವು? ಎಲ್ಲಿ ಬರುತ್ತಿದ್ದು? ಯಾವ ಉಪನಿಷತ್ತಲ್ಲಿ ಬರುತ್ತೆ ಯಾಜ್ಞವಲ್ಕ್ಯ ಮೈತ್ರಿ ಸಂವಾದ? ಬೃಹದಾರಣ್ಯಕದಲ್ಲಿ ಬರುತ್ತಿದ್ದು. ಬೃಹದಾರಣ್ಯಕದಲ್ಲಿ ಬರುವ ಯಾಜ್ಞವಲ್ಕ್ಯ ಮೈತ್ರಿ ಸಂವಾದವನ್ನ ಪ್ರಧಾನವಾಗಿ ಇಟ್ಕೊಂಡು ನಿಜಗುಣರು ಏನ್ ಮಾಡ್ತಾರೆ, ಕಳಂಕರಹಿತ ಎನಿಸುವ ಅದ್ವೈತವನ್ನು ಹೇಳ್ತಾರೆ. ಕಳಂಕರಹಿತ ಎನಿಸುವ ಅದ್ವೈತದಲ್ಲಿ ಕಳಂಕರಹಿತವಾಗಿರಬೇಕು ಅಂತ. ಇದನ್ನ ದ್ವೈತ ಅಂದ್ರೆ 2 ಅಂತ ಬಳಸಿದಿರುವ ಅದ್ವೈತವನ್ನು ಬಾಹ್ಯದಲ್ಲಿ ಅಂತ ನಿಜಗುಣರು ಹೇಳ್ತಾರೆ. ಈ ಅದ್ವೈತ ಇದೆಯಲ್ಲ, ಈ ಅದ್ವೈತವನ್ನ ನೀನು ಬಳಸಿದಿರು ಎಲ್ಲಿ? ಬಾಹ್ಯದಲ್ಲಿ ಬಳಸಬೇಡ. ಎಲ್ಲಿ ಬಳಸಬೇಕು? ಕೇವಲ ಆಂತರಿಕದಲ್ಲಿ ಮಾತ್ರ. ದ್ವೈತ ವ್ಯವಹಾರದಲ್ಲಿ, ಅದ್ವೈತ ತತ್ವ ಭೂಮಿಕೆಯಲ್ಲಿ, ದರ್ಶನದ ಭೂಮಿಕೆಯಲ್ಲಿ ಅದ್ವೈತ. ವ್ಯಾವಹಾರಿಕವಾಗಿ ದ್ವೈತ ಬೇಕು. ಈಗ ನಾನು ನೀನು ಇಲ್ಲಿಬ್ರು ಬೇರೆ ಬೇರೆ, ಹೌದಾ? ಇದು ಭೌತ ಪ್ರಪಂಚ, ಇದು ಫಿಸಿಕಲ್ ಟೋಟಲ್. ಇದರಲ್ಲಿ ದ್ವೈತ ಬೇಕು. ಆದ್ರೆ ಅದ್ವೈತ ಇಲ್ಲಿ ಸಾಧ್ಯ ಇಲ್ಲ. ಅದ್ವೈತ ಎಲ್ಲಿದೆ ಅಂತಂದ್ರೆ ಒಳಗಡೆ ಇರುತ್ತೆ. ತತ್ವದಲ್ಲಿ, ದರ್ಶನದಲ್ಲಿ ಅದ್ವೈತ ಇರುತ್ತೆ. ಅದಕ್ಕಾಗಿ ಅವ್ರೇನ್ ಹೇಳ್ತಾರೆ, ಕಳಂಕ ರಹಿತ ಎನಿಸುವ ಅದ್ವೈತವನ್ನು ಕುರಿತು ಹೇಳ್ತಾರೆ. ಯಾಜ್ಞವಲ್ಕ್ಯರನ್ನ ಅವರಲ್ಲಿ ಒಂದು ಮಾತು ಹೇಳ್ತಾರೆ. ಯಾಜ್ಞವಲ್ಕ್ಯರ ಬಗ್ಗೆ ಶ್ರೀಮದ್ ಆಚಾರ್ಯ ಶಿಖಾಮಣಿ ಅಂತ ಕರೀತಾರೆ. ಮೈತ್ರಿಯನ್ನು ಅವ್ರು ಏನ್ ಹೇಳ್ತಾರೆ, ಪರಮ ವಿರಕ್ತಳು ಅಂತ ಕರೀತಾರೆ. ಇದರಲ್ಲಿ ಒಟ್ಟು 6 ಸಂಧಿಗಳಿವೆ. ತುಂಬಾ ಸರಳವಾಗಿ ಕೆಲವು ಮಾತುಗಳು ಹೇಳ್ತೀನಿ, ಯಾಕಂದ್ರೆ ಸಮಯ ಆಗ್ತಾ ಬಂತು. ಇನ್ನೊಂದು 5 ನಿಮಿಷದಲ್ಲಿ ಮುಗಿಸ್ತೀನಿ ನಾನು. ಮೊದಲನೇದಲ್ಲಿ ಕಲ್ಪಿತ ಪುರುಷನ ಉತ್ಪತ್ತಿ, ಮಹತ್ತತ್ವ, ಅಹಂಕಾರ ತ್ರಯದಿಂದ ಜೀವನಿಗೆ ಈ ಸಂಸಾರದಲ್ಲಿ ಅವನು ಬಂಧನ ಆಗಿದ್ದಾನೆ ಅನ್ನೋದನ್ನ. 2ನೇ ಸಂಧಿಯಲ್ಲಿ ತನು ಧರ್ಮ ಅಂದ್ರೆ ಈ ಶರೀರ ಧರ್ಮ, ಸಾಧಕ ಮೀರಿ ಹೇಗೆ ನಿಲ್ಬೇಕು ಅನ್ನೋದನ್ನ ಅವರು ಹೇಳ್ತಾರೆ. 3ನೇ ಸಂಧಿನಲ್ಲಿ ಜೀವಾತ್ಮನಿಗೆ ಕೇವಲ ತೋರಿಕೆ ಇದೆ, ಅಜ್ಞಾನದಿಂದ ಕಲ್ಪಿತ ಪುರುಷನಾಗಿದ್ದಾನೆ, ಸುಜ್ಞಾನದಿಂದ ಈ ಭ್ರಾಂತಿ ಅನ್ನೋದು ನಿರಸನ ಆಗುತ್ತೆ, ಅದು ಹೋಗ್ಬಿಡ್ತದೆ. ಆತ್ಮ ದೇಹ ಅಲ್ಲ, ಅದು ಭೋಕ್ತೃ ಅಲ್ಲ, ಗೋತ್ರ ಆಗ್ಲಿ ಜಾತಿ ಆಗ್ಲಿ ಇತ್ಯಾದಿಗಳು ಏನೂ ಇಲ್ಲ ಈ ಆತ್ಮನಿಗೆ ಅಂತ. ಯಾಕೆಂದ್ರೆ ಇದು ವಶಿಷ್ಠ ಗೋತ್ರೋದ್ಭವ, ನಾವು ವಶಿಷ್ಠ ಗೋತ್ರದಲ್ಲಿ ಹುಟ್ಟುದವನು, ಆ ವಿಶ್ವಾಮಿತ್ರ ಗೋತ್ರೋದ್ಭವ, ಅವೆಲ್ಲ ಈ ದೇಹಕ್ಕೆ ಇದೆ ಹೊರತು ಆತ್ಮಕ್ಕಿಲ್ಲ. ಅವನ ಪರಂಪರೆಯಲ್ಲಿ ವಿಶಿಷ್ಟ ವಾಸಿಷ್ಠ ಗೋತ್ರ, ಅಗಸ್ತ್ಯ ಗೋತ್ರ, ವಿಶ್ವಾಮಿತ್ರ ಗೋತ್ರ, ಜಾಮದಗ್ನಿ ಗೋತ್ರ ಇರ್ಬೋದೇ ಹೊರತಲ್ಲ. ನಾನು ಇಂಥ ಜಾತಿ ಅಂತ ಜಾತಿ ಅನ್ನೋದು ಕೇವಲ ಬಾಹ್ಯವಾದಂತ ಈ ಪ್ರಪಂಚದಲ್ಲಿ ಇದೆಯೇ ಹೊರತು ಆತ್ಮತತ್ವದಲ್ಲಿ, ಬ್ರಹ್ಮತತ್ವದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ. ಅದಕ್ಕಾಗಿ ನಿತ್ಯ ದೇಹವಲ್ಲ, ಭೋಕ್ತೃವಲ್ಲ, ಗೋತ್ರ ಜಾತ್ಯಾದಿಗಳಲ್ಲೂ ಈ ಆತ್ಮ ಅನ್ನೋದು ಇಲ್ಲ. ಜೀವ ತನ್ನನ್ನು ತಾನಾಗಿ ಪರಬ್ರಹ್ಮವೆಂದು ಅರ್ಥಕೊಳ್ಬೇಕು, ಇದೇ ವಿಶೇಷ. ಈ ಜೀವ ಇದೆಯಲ್ಲ, ಈ ಪ್ರಾಣ ಇದೆಯಲ್ಲ, ತನ್ನನ್ನು ತಾನಾಗಿ ಪರಬ್ರಹ್ಮ ಅಂತ ಅರ್ಥಕೊಳ್ಬೇಕು. ಇದನ್ನ ಅವರು ಈ 3ನೇ ಸಂಧಿಯಲ್ಲಿ ಈ ತತ್ವವನ್ನು ಅವರು ಹೇಳ್ತಾರೆ. ಯೋಗ ಅಂದ್ರೆ ಅದನ್ನೇ ಸಾಧನ ಮತ್ತು ಸಾಧ್ಯ ಅನ್ನುವಾಗ ಮುಂದೆ ಹೇಳ್ತೀನಿ ಅಂದ್ರೆ, ಸಾಧನ ಅಂದ್ರೆ ಯೋಗ ಅಂತ ಅರ್ಥ. ಯೋಗ ಅಂದ್ರೆ ಆತ್ಯಂತಿಕವಾಗಿ ನಿರ್ಗುಣ ಯೋಗ ಅಂತ. 2 ಬಗೆಯ ಯೋಗ ಇದೆ. ಒಂದು ನಿರ್ಗುಣ ಇದೆ, ಗುಣರಹಿತವಾದದ್ದು. ಇನ್ನೊಂದು ಸಗುಣ ಯೋಗ ಅಂತ ಇದೆ, 2 ಇದೆ. ಈಗ ಭಸ್ಮ ಹಾಕೊಳ್ತೀವಿ, ಲಿಂಗ ಧರಿಸ್ಕೊಳ್ತೀವಿ, ಪೂಜೆ ಮಾಡ್ತೀವಿ, ಇವೆಲ್ಲವೂ ಸಗುಣ ಯೋಗದ ಕ್ರಮಗಳು. ಇವು ಕಾಲಕ್ರಮಣ ನಿರ್ಗುಣ ತತ್ವಕ್ಕೆ ಹೋಗ್ತದೆ. ಅಂದ್ರೆ ಇದು ಇರುತ್ತೆ, ಆದ್ರೆ ಕಾಲಕ್ರಮಣ ಇದಕ್ಕಿಂತ ಮೀರಿ ನಿಂತ್ಕೊಂಡು ಬಿಡುತ್ತೆ. ಅದನ್ನ ಯೋಗ ಅಂದ್ರೆ ಸಾಧನವೆಂದ್ರೆ ಆತ್ಯಂತಿಕವಾಗಿ ನಿರ್ಗುಣ ಯೋಗ ಅಂತ ಹೇಳ್ತಾರೆ. ಈ ನಿರ್ಗುಣ ಯೋಗಾಭ್ಯಾಸ ಇಟ್ಕೋದವರಿಗೆ ಎಟ್ಕೊಂತೆ ಮಾಡೋದಕ್ಕೆ ಈ ಸಗುಣ ಯೋಗವನ್ನು ಹೇಳಿದೆ. ನಿರ್ಗುಣ ಅಂದ್ರೆ ಗುಣರಹಿತವಾದದ್ದು, ಸಗುಣ ಅಂದ್ರೆ ಗುಣಸಹಿತವಾದದ್ದು, ಅಷ್ಟೇ ವ್ಯತ್ಯಾಸ, ಏನ್ ಬೇರೆ ಅಲ್ಲ. ನೋಡಿ, ಇದೆಲ್ಲ ಸಗುಣ, ಇದಿಲ್ಲದೆ ಇದ್ರೆ ನಿರ್ಗುಣ ಅಷ್ಟೇ. ನಮ್ಮಲ್ಲಿ ಗುಣ ಇದೆ, ಅಹಂಕಾರ ಇದೆ, ಅದೊಂದು ಗುಣ, ಚಿತ್ತ ಇದೆ, ಅದೊಂದು ಗುಣ, ಮಾತಿದೆ, ಅದೊಂದು ಗುಣ. ಈ ಎಲ್ಲ ಗುಣಗಳಿದಾವೆ. ಇದು ಅಂದ್ರೆ ಮಾತಿನ ವಾಸನಾ ರೂಪವಾದದ್ದು. ಆದರೆ ಈ ಸಗುಣ ತತ್ವ ಇದೆಯಲ್ಲ, ಈ ಸಗುಣ ಮತ್ತು ನಿರ್ಗುಣ ಅನ್ನುವ 2ನ್ನ ಕಾಲಕ್ರಮೇಣ ಸಗುಣ ತತ್ವದಲ್ಲಿ ಇದ್ದು ಅವನು ನಿರ್ಗುಣ ತತ್ವದಲ್ಲಿ ಅವನು ಹೋಗ್ತಾನೆ. ಆ ನಿರ್ಗುಣ ತತ್ವವನ್ನು ಏನ್ ಹೇಳ್ತಾರೆ ಅಂದ್ರೆ, ಅದನ್ನ ಹಿಡಿಬೇಕು ಅಂತ ಅನ್ನೋದನ್ನ ಈ ಪರಮಾನುಭವದಲ್ಲಿ ನಿಜಗುಣರು ಹೇಳ್ತಾರೆ. ನಿಜಗುಣ ನೋಡಿ, ಎಲ್ಲರಿಗೂ ನಿಜಗುಣ ಇದೆ. ನಿಜ ಅಂದ್ರೆ ಸತ್ಯ ಅಂತ, ತಾನು ಅಂತ.
ತನ್ನನ್ನೇ ಗುಣ ಅಂತ, ಅಂದ್ರೆ ನಿರ್ಗುಣ ತತ್ವ ಅಂತ. ನಿಜಗುಣ ಅಂದ್ರೆ ಒಂದು ಅರ್ಥದಲ್ಲಿ ಅದು ಕೈವಲ್ಯ ಸಾಹಿತ್ಯ ಅಂದ್ರೆ ಅದು ನಿರ್ಗುಣ ಸಾಹಿತ್ಯ, ಅದು ಯೋಗದ ತುದಿ ಅದು. ಆಮೇಲೆ ಕೊನೆ 6ನೇ ಸಂಧಿಯಲ್ಲಿ ಗುರುವಿನ ಲಕ್ಷಣವನ್ನ ಅವರು ಸಗುಣ ಯೋಗ ಸಾಧಕನ ಮತ್ತು ನಿರ್ಗುಣ ಯೋಗ ಸಾಧಕನ ವರ್ತನೆಯನ್ನ ತುಂಬಾ ವ್ಯಾಪಕವಾಗಿ ಈ ಆರೂಢ ಅನ್ನೋದನ್ನ ತಿಳಿಸಿದೆ. ಆಮೇಲೆ ಈ ಕೊನೆಯ ಸಂಧಿಯನ್ನು ಬಿಟ್ಟು ನಂತರದಲ್ಲಿ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ನಿರ್ಗುಣ ಯೋಗ ಸ್ವರೂಪವನ್ನು ಕ್ರಮವಾಗಿ ಅವರು ನಿರೂಪಿಸಿದ್ದಾರೆ. ಬಹಳ ವಿಶೇಷ ಅಂದ್ರೆ ವೇದಾಂತದ ಯಾವುದೇ ಭಾಗದಲ್ಲಿ ಇಲ್ಲದಿರುವ ಹಾಗೆ. ಉದಾಹರಣೆಗೆ ಪತಂಜಲಿಯ ಯೋಗ ಸೂತ್ರದಲ್ಲಿ ಹೇಳಿರುವ ಶಮದಮಾದಿಗಳ ಬಗ್ಗೆ, ಅಷ್ಟಾಂಗ ಯೋಗದ ಮಾರ್ಗವನ್ನು ಕುರಿತು ಅವರು ಹೇಳಿದರು ಸ್ವಾಮಿಗಳು. ಅದನ್ನ ಹೊರತುಪಡಿಸಿ ನಿರ್ಗುಣ ಯೋಗದ ಒಂದು ಸ್ವರೂಪವನ್ನ ಮೊದಲನೇ ಬಾರಿಗೆ ತಮ್ಮ ಅನುಭವದ ಮೂಲಕ ಇದನ್ನ ಅವ್ರು ಮಾಡ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ತತ್ವಗಳನ್ನ ಒಬ್ಬ ನಿರ್ಗುಣ ಯೋಗದ ಸಾಧಕ ಹೇಗೆ ಹೋಗ್ಬೇಕು ಅಂದ್ರೆ, ಈ ಯಮ ಅಂದ್ರೆ ಅವರ ಅನುಭವದಿಂದ ಹೇಳಿರುವುದು ಏನಂದ್ರೆ, ಈ ತನು, ಈ ಮಾನಸ ಎಲ್ಲ ವಿಷಯಗಳಲ್ಲಿ ವಿರಕ್ತಿ, ಈ ದೇಹ ಮತ್ತು ಮಾತುಗಳಲ್ಲಿ ವಿರಕ್ತಿ. ರಕ್ತಿ ಅಂದ್ರೆ ಏನೋ ಅಪೇಕ್ಷೆ, ವಿರಕ್ತಿ ಅಂದ್ರೆ ಅಪೇಕ್ಷೆ ಇಲ್ದಿರೋದು, ಬಿಟ್ಬಿಡೋದು. ಅದನ್ನ ನಾವೇನ್ ಹೇಳ್ತಾರೆ, ಯಮ ಅಂತ ಹೇಳ್ತಾರೆ. ನಿಯಮ ಅಂತಂದ್ರೆ ಈ ವಿರಕ್ತಿಯನ್ನ ಮನಸ್ಸಿನಲ್ಲಿ ಗಾಢವಾಗಿ ನಿಲ್ಲಿಸೋದು, ಮನಸ್ಸಿನಲ್ಲಿ ಗಾಢವಾಗಿ ನಿಲ್ಲಿಸಬೇಕು, ನಿಲ್ಲಿಸಿದ್ರೆ ಅದು ನಿಯಮ ಅಂತ. ಆಮೇಲೆ ವಿಷಯಗಳಲ್ಲಿ ಅರಾಗ ವಿರಾಗ ತೋರದೆ ಬುದ್ಧಿಯಲ್ಲಿ ಉದಾಸೀನವಾದ ಸ್ಥಿತಿ, ಎಲ್ಲ ನನ್ಗೇನ್ ಬೇಕಾಗಿಲ್ಲ ಅಂತ ಅನ್ನುವಂತ ಒಂದು ಸ್ಥಿತಿ ಏನಿದೆಯಲ್ಲ ಅದನ್ನ ಆಸನ ಅಂತ ಕರೀತಾರೆ. ಪ್ರಾಣಾಯಾಮ ಅಂತ ಹೇಳಿದ್ರೆ, ಪ್ರಾಣಾಯಾಮ ಅಂದ್ರೆ ಪೂರಕ, ಕುಂಭಕ, ರೇಚಕ ಅಂತ ಯೋಗ ಸೂತ್ರದಲ್ಲಿ ಹೇಳುತ್ತೆ, ಅದಲ್ಲ. ಇವರು ಹೇಳ್ತಿದ್ದ ನಿರ್ಗುಣ ಯೋಗದ ಸೂತ್ರವನ್ನ ಮೊಟ್ಟ ಬಾರಿಗೆ ಇದನ್ನು ಹೇಳ್ತಾ ಇದ್ದಾರೆ. ಇದನ್ನ ಅವರ ಅನುಭವದಿಂದ ಕಟ್ಕೊಂಡಿರೋದು. ಪ್ರಾಣಾಯಾಮ ಅಂತ ಏನಂದ್ರೆ ಶರೀರದಲ್ಲಿ ವ್ಯಕ್ತಗೊಳ್ಳುವುದೆಲ್ಲ ಸುಳ್ಳು ಚೇಷ್ಟೆ, ಅದು ಅಳಿದರೆ ಅದೇ ಪ್ರಾಣಾಯಾಮ, ಅದು ಅಳಿಬೇಕು ಪ್ರಾಣಾಯಾಮ. ಅದು ಪ್ರತ್ಯಾಹಾರ ಅಂದ್ರೆ ಈ ಜಗತ್ತು ಹುಸಿ, ಇಲ್ಲಿರುವ ದುಃಖ ಕೂಡ ಸುಳ್ಳು, ಈ ಹುಸಿ ನೋಟವನ್ನು ಅಂತರ್ಮುಖಗೊಳಿಸೋದು. ಇದು ಸುಳ್ಳಪ್ಪ, ಇದು ಸುಳ್ಳು ಅಂತ ತಿಳ್ಕೊಳ್ಳೋ ಮೇಲೆ ತನ್ನ ಅಂತರ್ಮುಖಕ್ಕೆ ಹೋಗೋದು. ಈ ಬಾಹ್ಯ ಚಕ್ಷು ಇದೆಯಲ್ಲ, ಈ ಬಾಹ್ಯ ಚಕ್ಷು ಅಂತಃಚಕ್ಷುವಾಗಿ ಮಾರ್ಪಡಿಸ್ಕೋಬೇಕು. ಇದು ಹೊರಗಣ್ಣಿದೆ, ಏನಿದೆ ಇದು ಹೊರಗಣ್ಣು. ಈ ಹೊರಗಣ್ಣ ಒಳಗಣ್ಣು ಮಾಡ್ಕೋಬೇಕು, ಒಳಗಣ್ಣನ್ನು ತಿಳಿಗಣ್ಣು ಮಾಡ್ಕೋಬೇಕು ಅಂತ ಬಾಲಂಜಿ ಹೇಳ್ತಾರೆ. ಈ ಹೊರಗಣ್ಣನ್ನ ಒಳಗಣ್ಣನ್ನಾಗಿ ಮಾಡಿಕೊಂಡು ಒಳಗಣ್ಣನ್ನ ತಿಳಿಗಣ್ಣಾಗಿ ಮಾಡ್ಕೊಂಡ್ರೆ ನಿಮಗೆ ಬ್ರಹ್ಮತತ್ವದ ಆತ್ಮತತ್ವದ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಇದಕ್ಕೆ ನೀವು ಈ ಬಗ್ಗೆ ಅಷ್ಟಾಂಗದ ಯೋಗದ ದಾರಿಗಳನ್ನು ಹಿಡಿಬೇಕು ಅಂತ, ಅದನ್ನ ಒಟ್ಟು ಅಂತರ್ಮುಖಗೊಳಿಸ್ಕೊಳ್ಬೇಕು. ನೀವು ಬಾಹ್ಯಮುಖದಲ್ಲೇ ಇದ್ರೆ ಯಾವುದನ್ನು ಸಾಧನೆ ಮಾಡ್ಕೊಳಕ್ಕಾಗಲ್ಲ. ಕೈವಲ್ಯ ಸಾಹಿತ್ಯದ ಮುಖ್ಯ ಉದ್ದೇಶ ಏನು ಅಂದ್ರೆ ಈ ಬಾಹ್ಯಮುಖದಲ್ಲಿರೋದನ್ನ ಅಂತರ್ಮುಖಗೊಳಿಸುವ ಒಂದು ಯೋಗ ಸಾಧನೆಗಳ ಕ್ರಮಗಳು ಯಾವ್ಯಾವುದು ಅಂತ ತಮ್ಮ ಎಲ್ಲಾ ಕೃತಿಗಳಲ್ಲೂ ಹೇಳ್ತಾರೆ. ಧಾರಣ ಅಂತ ಒಂದು ಕೊನೆಯದು, ಇನ್ನೊಂದು 2-3 ಇವೆ. ಜ್ಞಾನ ಆಂತರಿಕವಾದ್ದು, ಹೊರಗಿನದನ್ನ ಅದು ಬಯಸದೆ ಅರಿವಿನೊಳಗೆ ಅಡಗಿ ಸುಸ್ಥಿರವಾಗಿ ನಿಲ್ಲೋದನ್ನೇ ಧಾರಣ. ಧಾರಣ ಅಂದ್ರೆ ಈ ಪೇಟೆಯಲ್ಲಿ ಮಾಡೋ ಧಾರಣೆ ಅಂತಿದೆಯಲ್ಲ ಅದಲ್ಲ, ಈ ಧಾರಣ ಈ ಯೋಗದ ಕ್ರಮದಲ್ಲಿ ಬರ್ತಕ್ಕಂಥದ್ದು. ಇನ್ನು ಧ್ಯಾನ ಅಂದ್ರೆ ಚೈತನ್ಯ ತಾನೆಂದು ಭಾವಿಸೋದು, ನಾನೇ ಚೈತನ್ಯ ಪುರುಷ. ಅದಕ್ಕೆ ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ ಬೆಳಗುತ್ತಿದೆ ಎನ್ನುವಾಗ ಈ ಚೈತನ್ಯದ ಆವಾಹನೆ ಇದೆ. ಏನಿದೆ? ಚೈತನ್ಯದ ಆವಾಹನೆ ಮಾಡ್ಕೋಬೇಕು. ಚೈತನ್ಯದ ಹೊರಗಡೆ ತರಳೋದಲ್ಲ. ನೀವು ಎಷ್ಟೆಷ್ಟು ಚೈತನ್ಯ ಒಳಗಡೆ ತುಂಬಿಕೊಳ್ತೀರೋ ಅಷ್ಟೆಷ್ಟು ಮಟ್ಟಿಗೆ ನೀವು ದೊಡ್ಡವರಾಗ್ತೀರಿ, ನೀವು ದೊಡ್ಡಪ್ಪರಾಗ್ತೀರಿ. ಅದೇ ಬ್ರಹ್ಮಪ್ಪ ಅಂತ ಕರೆಯೋದು, ಅದೇ ಬೊಮ್ಮಾಯ ಅಂತ ಕರೆಯೋದು. ಬಿಲ್ಲೇಶಿ ಬೊಮ್ಮಾಯಿ ಅಂತ ಸಿದ್ದರಾಮಚಾರಿತ್ರದಲ್ಲಿ ರಾಘವಂಕ ಬಹಳ ಚೆನ್ನಾಗಿ ಹೇಳ್ತಾನೆ. ಗುರುಗಳು ಒಂದ್ಸರಿ ಅದನ್ನು ಪಾಠ ಮಾಡಿದ್ರು. ಬೊಮ್ಮಯ್ಯ ಏನ್ರಯ್ಯ, ಕೊನೆಯದು ಸಮಾಧಿ, ಚೈತನ್ಯ ತಾನು ಎಂಬುದು ಲೈವ್ ಆಗಿ ಅಲ್ಲಿ ಅರಿವಿನ ಭಾವನೆ ಬರುತ್ತೆ. ಈ ಚೈತನ್ಯ ತಾನು ಎಂಬುದು ಪೂರ್ತಿ ಇಲ್ಲವಾಗುತ್ತೆ. ಅಂದ್ರೆ ಒಂದೊಂದು ಹಂತದಲ್ಲಿ ನಿಜಗುಣ ಶಿಲ್ಪಿಗಳು ಇದನ್ನು ಬೆಳೆಸ್ತಾರೆ, ಅರಿವಿನ ಭಾವನೆ. ಅದಕ್ಕೆ ತನ್ನಿಂದ ತಾನೇ ತಿಳಿದ ದಶೋಧನೆಗೆ ಆದುದು ವೈರಾಗ್ಯಂ ಅಂತ ಪಂಪರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ತನ್ನಿಂದ ತಾನೇ ತಿಳಿಯೋದು ಅಂತ. ಇದು ಎಲ್ಲಾ ಜೈನ ಸಾಹಿತ್ಯದಲ್ಲಿ, ಬೌದ್ಧ ಸಾಹಿತ್ಯದಲ್ಲಿ, ವೈದಿಕ ಸಾಹಿತ್ಯದಲ್ಲಿ, ಬೇರೆ ಬೇರೆ ಸಾಹಿತ್ಯದಲ್ಲೂ ಇರೋದು ಬಹಳ ಮುಖ್ಯವಾಗಿದೆ. ಇನ್ನು ಕೊನೆ ಕೈವಲ್ಯ ಪದ್ಧತಿ ಬಗ್ಗೆ ಹೇಳೋದು ವೀರಶೈವ ಸಿದ್ಧಾಂತ. ಇದು ಸಿದ್ಧಾಂತ ಗಂಗೆ. ಕ್ರಿಯಾ, ಚರ್ಯ, ಯೋಗ, ಜ್ಞಾನ, ಆಗಮಿಕವಾದ 4 ನಾಲೆಗಳಲ್ಲಿ ತಿಳಿಯಾಗಿ ಹರಿದಿರೋದೇ ಈ ಕೈವಲ್ಯ ಪದ್ಧತಿ. ತುಂಬಾ ಚೆನ್ನಾದ ಹಾಡು. ಅನುಭವ ಸಾರ, ಪರಮಾರ್ಥಿಗೀತೆ, ಪರಮಾನುಭವದೆ, ವೀರಶೈವ ಧರ್ಮ, ವೀರಶೈವದ
ಧರ್ಮ ಜ್ಞಾನ ಮತ್ತು ಯೋಗವೆಂಬ ಎರಡು ಪಾದಗಳು ನಿಂತಿದೆ. ಅಂದ್ರೆ ಈ ಜ್ಞಾನ ಮತ್ತು ಯೋಗ ಅಂತ ಎರಡು. ಆದರೆ ವಿವೇಕ ಚಿಂತಾಮಣಿಯಲ್ಲಿ ಕ್ರಿಯಾ, ಚರ್ಯ, ಜ್ಞಾನ ಮೂರು ಪಾದಗಳನ್ನು ನಿಂತಿದೆ. ಆದರೆ ಕೈವಲ್ಯ ಪದ್ಧತಿಯಲ್ಲಿ ಕ್ರಿಯೆ, ಚರ್ಯ, ಯೋಗ, ಜ್ಞಾನ ನಾಲ್ಕು ಪಾದಗಳಲ್ಲಿ ನಿಂತಿದೆ. ಒಂದು ನಿಂತ್ಕೊಳ್ಬೇಕು, ಈ ಮನೆ ನಿಂತ್ಕೋಬೇಕಾದ್ರೆ ನಾಲ್ಕು ಬೇಕೇ ಬೇಕು. ಅದಕ್ಕೆ ನಾಲ್ಕು ಈ ಚತುರ್ ವ್ಯಾಖ್ಯೆ ಇದೆಯಲ್ಲ, ಈ ಚತುರ್, ಅದನ್ನೇ ಬೇಂದ್ರೆಯವರು ನಾಲ್ಕು ತಂತಿ ಅಂತ ಕರೀತಿದ್ರು. ಆನು, ನೀನು, ತಾನು, ಏನು ಅಂತ. ಆನು, ನೀನಿನ, ನೀನು, ತಾನಿನ, ನಾಲ್ಕೇ ನಾಲ್ಕು ತಂತಿ ಅಂತ ಅವ್ರು ಕರೆದ್ರು. ಈ ನಾಲ್ಕು ತಂತಿ ಬಗ್ಗೆನೆ ಅವರು ಹೇಳುವಾಗ ಈ ತತ್ವ ಅಲ್ಲಿ, ಈ ಕ್ರಿಯಾ ತತ್ವ, ಚರ್ಯಾ ತತ್ವ, ಯೋಗ ತತ್ವ, ಜ್ಞಾನ ತತ್ವ, ಈ ನಾಲ್ಕು ತತ್ವಗಳ ಮೇಲೆ ನಿಂತಿರೋದು ಈ ಕೈವಲ್ಯದಲ್ಲಿ. ಇದರಲ್ಲಿ ಹಾಡುಗಳಿವೆ. ಇದು ಶುಭಕಾರಣ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾ ಚರ್ಯಾ ಪಾದ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಇಂಥ ಅದ್ಭುತವಾದಂಥ ಹಾಡುಗಳು. ಒಂದೊಂದು ಹಾಡುಗಳನ್ನು ಹಾಡ್ತಾ ಇದ್ರೆ ನೀವು ಆ ಹಾಡುಗಳಲ್ಲಿ ತನ್ಮಯೀಭೂತರಾಗಿ ನಿಮ್ಮ ಅರಿವಿನೊಳಗೆ, ಅದಕ್ಕೆ ಬೆಳಗಿನೊಳಗಿನ ಬೆಳಗು ಅಂತ ಯಾವುದನ್ನ ಅಲ್ಲಮ್ಮ ಹೇಳ್ತಾರೋ, ಅರಿವಿನೊಳಗಿನ ಅರಿವು ಅಂತ ಏನು ಹೇಳ್ತಾರೋ, ಇದನ್ನೇ ವೆಸ್ಟರ್ನ್ ಫಿಲಾಸಫಿನಲ್ಲಿ ಕಾನ್ಶಿಯಸ್ ಆಫ್ ಕಾನ್ಶಿಯಸ್ನೆಸ್ ಅಂತ ಕರೀತಾರೆ. ಕಾನ್ಶಿಯಸ್ನೆಸ್ ಇದೆ, ಅವೇರ್ನೆಸ್ ಇದೆ, ನಾಲೆಡ್ಜ್ ಇದೆ, ಅವೆಲ್ಲ ಬೇರೆ ಬೇರೆ. ಏನು ಸ್ವಾಮೀಜಿ, ಶಿವಸಿದ್ದೇಶ್ವರ ಪ್ರಭುಗಳು ಹೇಳ್ಬೇಕು, ಅವ ತಿಳಿ ಬೆಳಿಗ್ಗೆ ನಾನು ಮಾತಿಲ್ಲ ಕ್ಷಮಿಸ್ಬೇಕು. ಸುಮ್ಮನೆ ನನಗೆ ಇವೆಲ್ಲ ನಾನು ಸುಮ್ಮನೆ ಅಕ್ಷರದಲ್ಲಿ ಹೇಳ್ತಿಲ್ಲ, ನನಗೇ ಆದಂಥ ಸಂತೋಷ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರು. ಕೊನೆಯಲ್ಲಿ ಯಾವುದನ್ನ ಜ್ಞಾನ ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ, ಅದರದ್ದು ಗತಿ ರೂಪವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ, ಮಾತಿಗೆ ಮನಸ್ಸಿಗೆ ಮೀರಿದ ಅತಿಶಯ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮ ಎಂಬ ನಾಳ ಕಂಬದ ಮೇಲೆ ವಿವೇಕಯುತ ತಾವರೆ ಹಣತೆಯಲ್ಲಿ ಸವಯದ ಸದ್ಭಕ್ತಿಯೇ ತುಂಬಿದ ರಸತೈಲವಾಗಿ ನಿರ್ಮಲ ಕಳೆಯೇ ಚಾಚಿಲ ಅಂದ್ರೆ ಕೇಸರ ಬತ್ತಿಯಾಗಿ ಪರಂಜ್ಯೋತಿ ಬೆಳಗುತ್ತಿದೆ. ಕವಿದ ವಿಷಯ ಇಚ್ಛೆಯ ಪತಂಗ ಉರುಳಿ ಬಿದ್ದಿದೆ. ಕವಿದ ವಿಷಯ ಇಚ್ಛೆಯ ಪತಂಗ ಅಂದ್ರೆ ಏನು? ಉರುಳಿ ಬಿದ್ದಿದೆ. ತಾಮಸ ಬುದ್ಧಿಯ ಕತ್ತಲೆ ಸರಿದಿದೆ. ಸುಜ್ಞಾನದ ಮಹಾಪ್ರಭೆ ಹರಡಿದೆ. ಮಾಯಾಕಾಳಿಕೆ ಹತ್ತದ ಪರಂಜ್ಯೋತಿ ಬೆಳಗುತ್ತಿದೆ. ಗುಣ ಮೂರು ಮುಟ್ಟದೆ ಅಂದ್ರೆ ಬತ್ತಿ ಇರದೆ. ಪುರುಷಾರ್ಥತ್ರಯದ ಗಣನೆಗೂ ಮೀರಿದ. ಪುರುಷಾರ್ಥತ್ರಯ ಯಾವುದು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾಲ್ಕು ಪುರುಷಾರ್ಥಗಳು. ಅದರಲ್ಲಿ ಮೋಕ್ಷ ಅನ್ನೋದು ನಮ್ಗೆ ಗೊತ್ತಿಲ್ಲ. ತ್ರಿವರ್ಗ ಸಾಧನ ಫಲಂ ಅಂತ ಹೇಳ್ತೀವಿ. ಧರ್ಮ, ಅರ್ಥ, ಕಾಮ. ಧರ್ಮದಿಂದ ಕೂಡಿದ ಅರ್ಥ, ಧರ್ಮದಿಂದ ಕೂಡಿದ ಕಾಮ, ಈ ಮೂರನ್ನು ಅನುಭವಿಸ್ಬೇಕು ಅಂತ ಹೇಳುತ್ತೆ. ಅದು ಧರ್ಮಶಾಸ್ತ್ರದ ವಿಚಾರ. ಅಥಾತೋ ಧರ್ಮ ಜಿಜ್ಞಾಸ ಅಂತ ಆ ಧರ್ಮಶಾಸ್ತ್ರದಲ್ಲಿ ಇದರ ಬಗ್ಗೆ ವಿವರವಾದಂತ ಇದೆ ಆ ತ್ರಿವರ್ಗ. ಅದಕ್ಕೆ ಹೇಳ್ತಾರೆ ಪುರುಷಾರ್ಥತ್ರಯದ ಗಣನೆಗೂ ಮೀರಿದ. ಈ ಮೂರಕ್ಕೂ ಮೀರಿದ್ದದು. ಇನ್ನು ಧರ್ಮ, ಅರ್ಥ, ಕಾಮ ಈ ಮೂರಕ್ಕೂ ಮೀರಿದ ಪರಮಾರ್ಥವನ್ನೇ ಪ್ರಕಾಶಿಸಿ ತೋರುತ್ತಿರುವ ಪ್ರಣವಾಕಾರದ ಅಂಗೈಯಲ್ಲಿ ನಿಶ್ಚಲವಿರುವ ಮೋಕ್ಷ ಚಿಂತಾಮಣಿ ಶಂಭುಲಿಂಗನೇ ತಾನಾದ. ಶಂಭುಲಿಂಗನೇ ತಾನಾದ ಪರಂಜ್ಯೋತಿ ಬೆಳಗುತ್ತಿದೆ. ಇನ್ನಷ್ಟು ಇದೆ, ಅಲ್ಲದ ಮಧ್ಯದಲ್ಲಿ ಬಿಟ್ಟು ಸ್ವಲ್ಪ ಒಂಚೂರು ಕೂಡಿಸೋದಕ್ಕೆ ಯತ್ನ ಮಾಡಿದ್ದೀನಿ. ಇಂಥದ್ದೊಂದು ಅವಕಾಶವನ್ನ ಮಾಡಿಕೊಟ್ಟದಕ್ಕಾಗಿ ವಿಶೇಷವಾಗಿ ಕೈವಲ್ಯ ಪದ್ಧತಿಯನ್ನೇ ಮುಂದುವರಿಸಿ ಕೈವಲ್ಯ ಸಾಹಿತ್ಯದ ಇನ್ನೂ 2-3 ಮುಂದೆ ಮುಪ್ಪಿನ ಷಡಕ್ಷರಿಯ ಹಿನ್ನೆಲೆಯಲ್ಲಿ ಇನ್ನೊಂದಿಷ್ಟು ಬೆಳೆಸೋದಕ್ಕೆ ಸಾಧ್ಯತೆ ಇದೆ. ಮುಂದೆ ನೋಡೋಣ ಆ ವಿಷಯದಲ್ಲಿ. ಇಂಥದ್ದೊಂದು ಅವಕಾಶವನ್ನ ಕಲ್ಪಿಸಿಕೊಟ್ಟದಕ್ಕಾಗಿ, ನನ್ನನ್ನು ನಾನೇ ನೋಡ್ಕೊಳ್ಳೋದಕ್ಕಾಗಿ, ಇದು ನಾನು ತಿಳಿತಾ ಇರೋದು ಸತ್ಯನೇ. ಆ ತಿಳಿಯೋದಕ್ಕೆ ಆ ದೈವ ಒಳಗಡೆ ಕೂತ್ಕೊಂಡು ನುಡಿಸೋದಕ್ಕೆ ಸತ್ಯನೇ ಹೌದೇ ಅಲ್ವೇ ಅಂತ ಇನ್ನೊಂದ್ಸರಿ ವಿಮರ್ಶೆ ಮಾಡೋಕೆ ನಾನೇ ನೋಡ್ಕೊಳ್ಳೋಕ್ಕಾಗುತ್ತೆ. ಕೊನೆಗೊಂದು ಮಾತು, ನಿಷ್ಕರ್ಮ ಸಿದ್ಧಿ ಅಂತ ಒಂದು ಗ್ರಂಥ ಇದೆ, ಅದು ಸುರೇಶಾಚಾರ್ಯರು. ಅವರು ಒಂದು ಶ್ಲೋಕ ಬರೀತಾರೆ ಅವರಿಗೆ. ನಾನು ಇಷ್ಟೊಂದು ಗ್ರಂಥಗಳು ಓದಿದೆ, ಇಷ್ಟೊಂದೆಲ್ಲ ಓದಿದೆ, ಇಷ್ಟು ಗುರುಗಳ ಸೇವೆ ಮಾಡಿದೆ, ಏನಕ್ಕೆ ನಾನು ಮಾಡಿದ್ದು ಅಂತ. ನಾ ಖ್ಯಾತಿ ಲಾಭ ಪೂಜಾರ್ಥಂ, ಇದು ಲಾಭಕ್ಕಾಗಿ, ಪೂಜೆಗಾಗಿ, ಮತ್ತೊಂದಕ್ಕಾಗಿ ಓದು ಮಾಡಿದ್ದು. ಏನಕ್ಕೆ ಅಂದ್ರೆ ಸ್ವಪರಿಶುದ್ಧಿಯರ್ಥಂ ಅಂತ ಒಂದು ಮಾತಿದೆ. ಸ್ವಪರಿಶುದ್ಧಿಯರ್ಥಂ, ನನ್ನನ್ನೇ ನಾನು ಶುದ್ಧಿ ಮಾಡೋಕ್ಕಾಗ. ನಾವೆಲ್ಲ ಓದೋದು ಏನಕ್ಕೆ ಅಂದ್ರೆ ಬರೀ ಒಂದಿಷ್ಟು ಮಾರ್ಕ್ಸ್ ಕಾರ್ಡು ಏನೋ ಇದೆ, ಟಿಸಿ ತಗೊಂಡು ಹೋಗಿ ಕೊಟ್ಟು ಮಾಡ್ತಕ್ಕಂಥದ್ದು ಲೌಕಿಕದ ಒಂದಿರುತ್ತೆ. ಈ ಲೌಕಿಕದ ದಾರಿಯಲ್ಲೇನೆ ನಮ್ಮ ಪಾರಮಾರ್ಥಿಕ ದಾರಿಯೂ ಒಂದಿದೆ.
ಆ ಪಾರಮಾರ್ಥಿಕ ದಾರಿಯ ಕೈವಲ್ಯ ಭಾವವನ್ನ ಶಿವಗಳು ಹೇಳ್ತಾ ಇದ್ದಾರೆ. ಹಾಗೆ ಸ್ವಪರಿಶುದ್ಧಿ ಅರ್ಥ, ನನ್ನನ್ನೇ ನಾನೇ ಶುದ್ಧಿ ಮಾಡ್ಕೊಳ್ಳೋಕ್ಕಾಗಿ ಈ ಕೃತಿಗಳನ್ನ, ಈ ಗ್ರಂಥಗಳನ್ನ, ಇಂಥ ಮಾತುಗಳನ್ನ ನಾವೆಲ್ಲ ಕೇಳಬೇಕು. ಅಂತ ಹೇಳೋದಕ್ಕೆ ನಾನು ಹೇಳ್ತಾ ನಾನು ಒಂದಿಷ್ಟು ಕೇಳಿದ್ದೀನಿ. ಮತ್ತೆ ಪರಮ ಪೂಜ್ಯ ಶ್ರೀಗಳು ಇಬ್ಬರ ಅನುಗ್ರಹ ಮಾತುಗಳು ಕೇಳೋದಕ್ಕೆ ಉತ್ಸುಕನಾಗಿದ್ದೀನಿ. ಇಂಥದ್ದೊಂದು ಅವಕಾಶ ಕಲ್ಪಿಸಿಕೊಟ್ಟದಕ್ಕಾಗಿ ಮತ್ತೊಮ್ಮೆ ಪೂಜ್ಯ ಶ್ರೀಗಳಲ್ಲಿ ನನ್ನ ವಿಶೇಷವಾದಂತಹ ಕೃತಜ್ಞತೆಗಳನ್ನು, ಗೌರವವನ್ನು, ಭಕ್ತಿಯನ್ನು ಸಮರ್ಪಿಸಿ ನಾನು ಮಾತು ಮುಗಿಸ್ತೀನಿ.